ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಇಲ್ಲಿ ಹೊಸಬ್ರು ಇದ್ದೀರಾ, ನಾನು ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ಮಾಡ್ತೀನಿ ಆ್ಯಂಡ್ ಮೋಸ್ಟ್ ಆಫ್ ದ ಟಾಪಿಕ್ಸ್ ನೀವು ಕೇಳಿರೋ ಕ್ವೆಶನ್ ಮೇಲೆ ಆಗಿರುತ್ತೆ. ಸೊ ಇವಾಗಲೇ ಕಮೆಂಟ್ ಸೆಕ್ಷನಿಗೆ ಹೋಗ್ಬಿಟ್ಟು ನೆಕ್ಸ್ಟ್ ವಿಡಿಯೋ ಯಾವ ಟಾಪಿಕ್ ಮೇಲೆ ಮಾಡಬೇಕು ಅಂತ ನೀವು ಕಮೆಂಟ್ಸ್ ಹಾಕ್ಬೋದು. ಡೆಫಿನೆಟ್ಲಿ ನಾನು ಫಾಲೋ ಅಪ್ ಮಾಡ್ತೀನಿ. ಓಕೆ, ಸೊ ಈ ವಿಡಿಯೋ ಆಲ್ರೆಡಿ ತಮ್ಮನೆಲ್ಲ ನೋಡಿರ್ತೀರ ನೀವು. ಎಸ್, ಇದು ಬಂದ್ಬಿಟ್ಟು ಯುವರ್ ಲೈಫ್ 2 years ಆದಮೇಲೆ ಏನೆಲ್ಲ ಚೇಂಜಸ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ನಿಮ್ಮ ಲೈಫಲ್ಲಿ. ಆ್ಯಂಡ್ ಈ ಒಂದು 2 years ಸ್ಪ್ಯಾನಲ್ಲಿ ಏನೆಲ್ಲ ಚೇಂಜಸ್ ಆಗ್ಬೋದು, ಏನೆಲ್ಲ ಒಂದು ನ್ಯೂ ಬಿಗಿನಿಂಗ್ ಆಗ್ಬೋದು, ಏನೆಲ್ಲ ಎಂಡ್ ಆಗ್ಬೋದು, ಏನೆಲ್ಲ ಆಪರ್ಚುನಿಟೀಸ್ ಬರ್ಬೋದು, ಏನೆಲ್ಲ ಚಾಲೆಂಜಸ್ ಬರ್ಬೋದು, ನೀವು ನಂಬಿರೋ ದೇವ್ರ ಕಡೆಯಿಂದ ನಿಮಗೆ ಅಡ್ವೈಸ್ ಏನಿದೆ, ಎಲ್ಲ ಇದನ್ನೆಲ್ಲಾನು ಕಂಪ್ಲೀಟ್ ಮಾಡೋಣ. ಓಕೆ, ಸೊ ಗೈಸ್ 3 ಆಪ್ಷನ್ಸ್ ಇದೆ ನಿಮಗೆ. ಆಪ್ಷನ್ಸಿಗೆ ಹೋಗೋದಕ್ಕೂ ಮುಂಚೆ ಎಟ್ ದ ಎಂಡ್ ನಿಮಗೆ ಮೆಸೇಜ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡೋದನ್ನ ಮರಿಬೇಡಿ ಆ್ಯಂಡ್ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ, ಸೊ ದಟ್ ನೀವು ಅಪ್ಕಮಿಂಗ್ ವಿಡಿಯೋಸ್ನ ಮಿಸ್ ಮಾಡ್ಕೊಳ್ಳಲ್ಲ. ಆ್ಯಂಡ್ ಒನ್ ಮೋರ್ ಥಿಂಗ್ ಈಸ್, ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಇದೆ, ಡಿಸ್ಕ್ರಿಪ್ಷನಲ್ಲಿರೋ ನಂಬರ್ ಅಥವಾ ಇಲ್ಲಿ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ವಾಟ್ಸಪ್ ಮಾಡ್ಬೋದು. ಯಾರಿಗೆ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಎನ್ರೋಲ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು, ನಾನು ಎಲ್ಲ ಡೀಟೇಲ್ಸ್ನು ಶೇರ್ ಮಾಡ್ತೀನಿ. ಓಕೆ, ಸೊ 3 ಆಪ್ಷನ್ಸ್ ಇದೆ. ಡೆಫಿನೆಟ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ ಪ್ರಕಾರ ನೀವು ಇದನ್ನ ಚೂಸ್ ಮಾಡಬೇಕು. ಯಾರ್ದೆಲ್ಲ 1 to 10 ಡೇಟ್ ಆಫ್ ಬರ್ತ್ ಇದೆ, ನೀವು ಫಸ್ಟ್ ಆಪ್ಷನ್ ಚೂಸ್ ಮಾಡಬೇಕು. ಯಾರ್ದೆಲ್ಲ 11 to 20 ಡೇಟ್ ಆಫ್ ಬರ್ತ್ ಬರುತ್ತೆ, ನೀವು ಈ ಆಪ್ಷನ್ನ ಚೂಸ್ ಮಾಡಬೇಕು. ಯಾರೆಲ್ಲ 21 to 31 ಯಾರ್ದೆಲ್ಲ ಡೇಟ್ ಆಫ್ ಬರ್ತ್ ಇದೆ, ಥರ್ಡ್ ಆಪ್ಷನ್ನ ಚೂಸ್ ಮಾಡಬೇಕು. ಆ್ಯಂಡ್ ಟೈಮ್ ಸ್ಟ್ಯಾಂಪ್ಸ್ ಆಲ್ರೆಡಿ ಡಿಸ್ಕ್ರಿಪ್ಷನಲ್ಲಿದೆ, ನೀವು ಡೈರೆಕ್ಟಾಗಿ ಹೋಗ್ಬೋದು. ಎಸ್, ಜಾಸ್ತಿ ತಡ ಮಾಡೋದು ಬೇಡ, ನಿಮ್ಮ ರೀಡಿಂಗಲ್ಲಿ ಸಿಗ್ತೀನಿ ಗಾಯ್ಸ್. ಯಾ, ಹಲೋ, ಯಾರೆಲ್ಲ ಫಸ್ಟ್ ಆಪ್ಷನ್ ಅಥವಾ 1 to 10 ಡೇಟ್ ಆಫ್ ಬರ್ತಲ್ಲಿ ಬಿಲಾಂಗ್ ಆಗ್ತೀರಾ, ಎಸ್ ಇದಾಗಿರುತ್ತೆ ನಿಮ್ಮ ರೀಡಿಂಗ್. ನಾನು ಒಂದು ವಿಷಯ ಹೇಳೋದನ್ನ ಮರ್ತೆ ಇಂಟ್ರೋದಲ್ಲಿ. ಯಾರಿಗೆಲ್ಲ ಮೆಸೇಜ್ ಇಷ್ಟ ಆಗಿ ಅದನ್ನ ಕ್ಲೇಮ್ ಮಾಡ್ಕೋಬೇಕಂತ ನಿಮಗೆ ಅನಿಸುತ್ತೆ, ಕಮೆಂಟ್ ಸೆಕ್ಷನಲ್ಲಿ 111 ಅಂತ ಹಾಕ್ಬೋದು. ಇಟ್ಸ್ ಆನ್ ಏಂಜಲ್ ನಂಬರ್, ಅಟ್ರಾಕ್ಟ್ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಮಾಡುತ್ತೆ. ಆಲ್ ರೈಟ್, ಸೊ ಒನ್ ಮೋರ್ ಥಿಂಗ್ ಈಸ್, ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಮತ್ತೆ ಹೇಳ್ತಾ ಇದ್ದೀನಿ, ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಇದೆ, ಡಿಸ್ಕ್ರಿಪ್ಷನಲ್ಲಿ ನಂಬರ್ ಅಥವಾ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು. ಓಕೆ, ಸೊ ಸ್ಟಾರ್ಟ್ ಮಾಡೋಣ. ನಿಮ್ಮ ನೆಕ್ಸ್ಟ್ 2 years ಹೆಂಗಿರುತ್ತೆ ನಿಮ್ಮ ಲೈಫ್? ಆಲ್ ರೈಟ್, ಸೊ ಆಲ್ರೆಡಿ ನೋಡಿದ್ದೀರಾ, ಕಾರ್ಡ್ಸ್ನ ಪುಲ್ ಮಾಡಿದ್ದೀನಿ ನಿಮಗೋಸ್ಕರ ರಿವೀಲ್ ಮಾಡೋ ಸಮಯ. ಸೊ ಫಸ್ಟಿಗೆ ಥೀಮ್ ಆಫ್ ದ ಇಯರ್ ಅಂದರೆ ಓವರ್ ಆಲ್ ಎನರ್ಜಿ ನೆಕ್ಸ್ಟ್ 2 yearsನ ಡಿಫೈನ್ ಮಾಡುತ್ತಲ್ಲ, ಏನದು ಅಂತ ನೋಡೋಣ. ದೇರ್ ಈಸ್ ಜಗ್ ಮೆಸೇಜ್ ಬಂದ್ಬಿಟ್ಟು ಲೈಟ್ ಹಾರ್ಟೆಡ್, ಕೇರ್ ಫ್ರೀ ಟೈಮ್. ಸೊ ಒನ್ ಥಿಂಗ್ ಈಸ್ ಕನ್ಫರ್ಮೇಷನ್, ಲೈಫ್ನ ತುಂಬ ಸೀರಿಯಸ್ ಆಗಿ ತಗೊಳ್ಳಲ್ಲ ನೀವು. ಗ್ರೂಪ್ 1 ಅಂದರೆ ಇಷ್ಟು ದಿನ ನಾನು ಸೀರಿಯಸ್ನೆಸ್ ಆಗಿದ್ದೆ, ಇಷ್ಟು ದಿನ ನಾನು ಕೇರ್ ಫ್ರೀ ಆಗಿ ರೂಲ್ಸ್ನೆಲ್ಲ ಫಾಲೋ ಮಾಡ್ಕೊಂಡಿದ್ದೆ, ಇಷ್ಟು ದಿನ ನಾನು ಅವ್ರು ಹೇಳಿದ್ದು ಇವ್ರು ಹೇಳಿದ ಮಾತು ಅದನ್ನೆಲ್ಲ ಕೇಳಿಸ್ಕೊಂಡಿದ್ದೆ. ಬಟ್ ಇವಾಗ ನನ್ನ ಲೈಫ್ನ ನನಗೆ ಹೆಂಗೆ ಬೇಕು ಆ ಥರ ಲೀಡ್ ಮಾಡ್ತೀನಿ. ಇಷ್ಟು ದಿನ ಸೊಸೈಟಿ ನನ್ನಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇತ್ತು, ಫ್ಯಾಮಿಲಿ ನನ್ನಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇತ್ತು, ಒಂದಷ್ಟು ಆರ್ಗನೈಸೇಷನ್ ನನ್ನಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇತ್ತು, ಅಥವಾ ಜನರು ನನ್ನಿಂದ ಏನೇನು ಎಕ್ಸ್ಪೆಕ್ಟ್ ಮಾಡ್ತಾ ಇತ್ತು, ಅದನ್ನ ನಾನು ಫಾಲೋ ಮಾಡ್ತಾ ಇದ್ದೆ. ಬಟ್ ಇನ್ಮೇಲೆ ನೆಕ್ಸ್ಟ್ 2 years ನನಗೆ ಹೆಂಗೆ ಬೇಕು ಲೈಫ್ ಆ ಥರ ನಾನು ಲೀಡ್ ಮಾಡ್ತೀನಿ. ಅಟ್ಲೀಸ್ಟ್ 2 years ನನ್ನ ರೂಲ್ಸ್ ಪ್ರಕಾರ ನನ್ನ ಲೈಫ್ನ ಕಂಟಿನ್ಯೂ ಮಾಡೋಣ, ನನ್ನ ಲೈಫ್ನ ಫಾಲೋ ಮಾಡೋಣ, ನನ್ನ ಲೈಫ್ನ ಟೇಕ್ ಆಫ್ ಮಾಡೋಣ. ಅಂದರೆ ಸಮ್ಟೈಮ್ಸ್ ಏನಾಗುತ್ತೆ, ಸ್ಟ್ರಿಕ್ಟ್ ಪೇರೆಂಟ್ಸ್ ಇರಬೇಕಾದ್ರೆ ಅಟ್ಲೀಸ್ಟ್ ನಿಮ್ಮನ್ನ ಸ್ಟ್ರೀಟ್ ಫುಡ್ ತಿನ್ನೋದಕ್ಕೂ ಬಿಡಲ್ಲ, ಒಬ್ರೊಬ್ರೆ ಹೊರಗೆ ಹೋಗೋದಕ್ಕೆ ಬಿಡಲ್ಲ, ಯಾರು ಇರಲೇಬೇಕು ಜೊತೆಗೆ. ಬಟ್ ಇವಾಗ ಫೈನಲಿ ನಾನು ಏನು ನೋಡ್ತೀನಿ, ಏನರಿಂದನೋ ಹೊರಗೆ ಬರ್ತಾ ಇದ್ದೀರಾ, ಅಥವಾ ಲೈಫ್ನ ಸ್ವಲ್ಪ ಚಾಲೆಂಜಿಂಗ್ ಆಗಿ ತಗೋಬಿಟ್ಟು ಇಷ್ಟು ದಿನ ನಾನು ನಿಮ್ಮ ಅಂಡರಲ್ಲಿ ಇದ್ದೆ, ಸ್ವಲ್ಪ ಇಂಡಿಪೆಂಡೆಂಟ್ನೆಸ್ ಬರ್ತಾ ಇದೆ. ಮೇ ಬಿ ಅದಕ್ಕೆ ಲೈಕ್ ತುಂಬ ರೂಲ್ಸ್ನ ಫಾಲೋ ಮಾಡೋಕೆ ಇಷ್ಟಪಡಲ್ಲ, ಸ್ಟ್ರೀಟ್ ಫುಡ್ನ ತಿಂತೀರ, ಬೇಕಂದ್ರೆ ಏನು ಬೇಕನ್ನ ಮಾಡ್ತೀರಾ, ತುಂಬ ಸೊಸೈಟಿ ಎಕ್ಸ್ಪೆಕ್ಟೇಷನ್ಸ್ನ ಫುಲ್ಫಿಲ್ ಮಾಡ್ಕೊಂಡು ಕೂರಕ್ಕೆ ಹೋಗಲ್ಲ ಅನ್ನೋದನ್ನ ನೋಡ್ತಾ ಇದ್ದೀನಿ.
ಟ್ಯಾರೋ ಕಡೆಯಿಂದ ಬಂದ್ರೆ ನಿಮಗೆ ಹೈ ಪ್ರಿಸ್ಟೆಸ್ ಆ ಮೆಸೇಜ್ ನೋಡ್ಬೋದು. ಇಂಟ್ಯೂಷನ್, ಸೇಕ್ರೆಡ್, ನಾಲೆಜ್, ಮಿಸ್ಟ್ರಿ. ಮಿಸ್ಟ್ರಿ ಅಂದ್ರೆ ಏನು? ಸಮಥಿಂಗ್ ಗೊತ್ತಿಲ್ದಿರೋದೇನೋ ಒಂದನ್ನ ನೀವು ಫೈಂಡ್ ಔಟ್ ಮಾಡೋ ಪಾಸಿಬಿಲಿಟಿ ಇದೆ ಈ 2 years ಅಲ್ಲಿ. High priestess indicates that now is the time to trust your instincts, go with your gut feeling, pay attention to your dreams, signs, symbols that the universe is sending to you. ಸೊ ಸಮ್ವೇರ್ ನಿಮಗೆ ಒಂದಷ್ಟು ಗೈಡೆನ್ಸ್ ನೀವು ನಂಬಿರುವಂತ ದೇವರು ನಿಮ್ಮ ಡ್ರೀಮ್ಸ್ ಅಲ್ಲಿ ಕೊಡೋ ಪಾಸಿಬಿಲಿಟಿ ಇದೆ. ಡ್ರೀಮ್ಸ್ ಅಲ್ಲಿ ಒಂದಷ್ಟು ಗೈಡೆನ್ಸ್ ಬರೋ ಪಾಸಿಬಿಲಿಟೀಸ್ ಇದೆ. ಸೈನ್ಸ್ ಅಂಡ್ ಸಿಂಕ್ರಾನಿಟೀಸ್ ನ ನೋಡೋದಕ್ಕೆ ಇಷ್ಟಪಡ್ತೀರಾ. ಅಂಡ್ ಮೋರ್ ಓವರ್ ಈ ಮೆಸೇಜ್ ಎಲ್ಲ ಇದೆ, ನಿಮ್ಮ ಗಟ್ ಫೀಲಿಂಗ್ ಏನ್ ಹೇಳ್ತಾ ಇದೆ, ನಿಮ್ ಮನ್ಸು ಏನೇ ಹೇಳ್ತಾ ಇದೆ ಅದ್ರ ತರ ನೀವು ಲೈಫ್ ನ ಲೀಡ್ ಮಾಡ್ಕೊಂಡು ಹೋಗ್ತೀರಾ ಅನ್ನೋದನ್ನ ಮೇನ್ ಆಗಿ ನೋಡ್ತಾ ಇದೀನಿ. ಬಟ್ ಸಮಥಿಂಗ್ ಹಿಡನ್, ಗೊತ್ತಿಲ್ದೇ ಇರೋ ಒಂದಷ್ಟು ನಾಲೆಜ್ ನ ನೀವು ಅರ್ಥ ಮಾಡ್ಕೊಳ್ಳೋದು, ಕಲಿಯೋದು ಪಾಸಿಬಿಲಿಟೀಸ್ ಇದೆ 2 years ಅಲ್ಲಿ. ಅಂಡ್ ದಿಸ್ ಹೈ ಪ್ರಿಸ್ಟಸ್ ಇನ್ನೊಂದು ಏನ್ ಹೇಳುತ್ತೆ ಅಂದ್ರೆ ಟ್ಯಾರೋ, ಆಸ್ಟ್ರಾಲಜಿ, ನ್ಯೂಮರಾಲಜಿ, ಈ ತರ ಅಕಲ್ಟ್ ಸೈನ್ಸ್ ಇದೆಲ್ಲ ಹಿಡನ್ ಥಿಂಗ್ಸ್ ಅಲ್ವಾ, ಇದೆಲ್ಲರಿಗೂ ಗೊತ್ತಾಗಲ್ಲ. ಬಟ್ ನೀವು ಈ ಒಂದು ಸಬ್ಜೆಕ್ಟ್ ಮೇಲೆ ಫೋಕಸ್ ಮಾಡ್ತೀರಾ, ಈ ಒಂದು ಸಬ್ಜೆಕ್ಟ್ ಮೇಲೆ ಜಾಸ್ತಿ ಇಂಟ್ರೆಸ್ಟ್ ತೋರಿಸ್ತೀರಾ ನೆಕ್ಸ್ಟ್ 2 years ಅಲ್ಲಿ. ಯಾರಿಗೆಲ್ಲ ಟ್ಯಾರೋ ಕಾರ್ಡ್ ರೀಡರ್ ಅಥವಾ ಆಸ್ಟ್ರಾಲಜಿ, ನ್ಯೂಮರಾಲಜಿ ಇದನ್ನೆಲ್ಲ ಕಲಿತು ಈ ತರ ಪರ್ಸನ್ ಆಗ್ಬೇಕಂತ ಇತ್ತು, ಮೇ ಬಿ ನಿಮಗೆ ಆಪರ್ಚುನಿಟಿ ಸಿಗ್ತಾ ಇದೆ ನೆಕ್ಸ್ಟ್ 2 years ಅಲ್ಲಿ ಅದನ್ನ ಮಾಸ್ಟರಿ ಮಾಡೋದಕ್ಕೆ. ಮೇ ಬಿ ಇಟ್ಸ್ ಮೋರ್ ಲೈಕ್ ಏನ್ ಗೊತ್ತಾ, ಸಮ್ಟೈಮ್ಸ್ ದಿಸ್ ಅಗೇನೆಸ್ಟ್ ಯುವರ್ ಫ್ಯಾಮಿಲಿ ರೂಲ್ಸ್ ಆಗಿರುತ್ತೆ ಇದೆಲ್ಲ. ಬಟ್ ಅಂದ್ರೂ ನೀವು ಏನ್ ಅಂತಾರ ಅನ್ಕೊಂಡ್ಲಿ, ನನಗ್ ಇದ್ ಮಾಡ್ಬೇಕಂತ ಇದೆ. ಫೈನಲಿ ಕೆಲವೊಂದೊಂದ್ ಜನ ಕೆಲ್ಸನ ಕ್ವಿಟ್ ಮಾಡ್ಬಿಟ್ಟು ಇದ್ರ ಮೇಲೆ ಕಂಪ್ಲೀಟ್ ಆಗಿ ಫೋಕಸ್ ಮಾಡೋದನ್ನ ನೋಡ್ತಾ ಇದೀನಿ. ಹೈ ಪ್ರೀಸ್ಟೆಸ್ ಅಂದ್ರೆ ಇವಾಗ ಒಂದಷ್ಟು ಡಿಗ್ರಿ ಮಾಡಿದಿರ, ಇನ್ನು ನೀವು ಮಾಸ್ಟರ್ಸ್ ಮಾಡ್ಬೇಕು ಅಂತ. ಅಂದ್ರೆ ನಿಮಗೆ ಆಸ್ಟ್ರಾಲಜಿ ಬಗ್ಗೆನೇ ಐಡಿಯಾನೇ ಇಲ್ಲ, ನಾಲೆಜೇ ಇಲ್ಲ ಅಂತ ಅಲ್ಲ, ಅದ್ರ ಬಗ್ಗೆ ಇನ್ನೂ ಮಾಸ್ಟರಿ ಮಾಡಬೇಕು ಅಂತ. ಮೇ ಬಿ ನೆಕ್ಸ್ಟ್ 2 years ಅಲ್ಲಿ ಯಾವುದೋ ಒಂದು ಸಬ್ಜೆಕ್ಟ್, ಅದು ಆಸ್ಟ್ರಾಲಜಿನೇ ಆಗಿರ್ಬೇಕಂತ ಇಲ್ಲ, ರಿಸರ್ಚ್ ಸಬ್ಜೆಕ್ಟ್, ಯಾವುದೋ ಒಂದು ರಿಸರ್ಚ್ ಸಬ್ಜೆಕ್ಟ್, ಸೈಂಟಿಸ್ಟ್ಗಳೇನು ಪ್ಲಾನೆಟ್ಸ್ ಬಗ್ಗೆ, ಸ್ಯಾಟಲೈಟ್ಸ್ ಬಗ್ಗೆ ಏನೋ ಗೊತ್ತಿಲ್ದಿರೋ ಒಂದಷ್ಟು ವಿಚಾರದ ಬಗ್ಗೆ ರಿಸರ್ಚ್ ಮಾಡ್ತಾ ಇರ್ತಾರೆ. ಅದು ನಾರ್ಮಲ್ ಪೀಪಲ್ಗಳಿಗೆ ಐಡಿಯಾನೇ ಇರಲ್ಲ ಅದ್ರ ಬಗ್ಗೆ ಅಲ್ವಾ. ಸೊ ನಿಮ್ಮ ಲೈಫ್ ಈ ತರ ಒಂದು ಸಿಚುವೇಶನ್ ಅಲ್ಲಿ ಇರುತ್ತೆ. ಮೇ ಬಿ ಕರಿಯರ್ ಅಂತ ಬಂದಾಗ, ನಿಮ್ಮ ಆಂಬಿಷನ್ ಅಂತ ಬಂದಾಗ ಜಾಸ್ತಿ ಯಾರು ಹೇಳ್ಕೊಳ್ಳಲ್ಲ ನೀವ್ ಏನ್ರ ಬಗ್ಗೆ ಕಲಿತಾ ಇದ್ದೀರಾ, ಏನ್ರ ಬಗ್ಗೆ ಎಕ್ಸ್ಪರ್ಟ್ ಮಾಡ್ತಾ ಇದ್ದೀರಾ ಅಂತ. ತುಂಬಾ ಜನ PhD ಪ್ರೋಗ್ರಾಮ್, ರಿಸರ್ಚ್ ಪ್ರೋಗ್ರಾಮ್ ಇದಕ್ಕೆಲ್ಲ ಹೋಗ್ಬೇಕು ಅಂತ ಇದ್ದಿದ್ರೆ ನಿಮಗಿಲ್ಲಿ ಸಿಗ್ತಾ ಇದೆ ಒಂದು ಆಪರ್ಚುನಿಟಿ ಹೋಗೋದಕ್ಕೆ ನೆಕ್ಸ್ಟ್ 2 years ಅಲ್ಲಿ. ಅಂದ್ರೆ ಆಲ್ರೆಡಿ ಡಿಗ್ರಿ ಮಾಡಿದಿರ, ಒಂದು ಮಾಸ್ಟರ್ಸ್, PhD ಪ್ರೋಗ್ರಾಮ್ ಇದಕ್ಕೆಲ್ಲ ನೀವು ಹೋಗೋ ಪಾಸಿಬಿಲಿಟಿ ಇದೆ. ಓಕೆ, 2 years ಅಲ್ಲಿ. ಸೊ ಡೆಫಿನೆಟ್ಲಿ ತುಂಬಾ ಲೈಟ್ ಹಾರ್ಟೆಡ್ ಮೂಮೆಂಟ್ಸ್ ನೋಡ್ತೀರಾ. ಯಾವುದೇ ರೀತಿಯಾದ ಒಂದು ಸೀರಿಯಸ್ ಸಿಚುವೇಶನ್ಸ್ ಆಗಲ್ಲ ನಿಮ್ಮ ಲೈಫಲ್ಲಿ 2 years ಅಲ್ಲಿ. ಅಂದ್ರೆ ರಿಸ್ಕ್ ತಗೊಂಡ್ರು ಅದರಿಂದ ಫೇಲ್ ಆಗಿ ನೀವು ಗುಂಡಿಗೆ ಬಿದ್ದು ಎದ್ದೇಳಕ್ ಕಷ್ಟ ಆಗೋದು ಆ ತರ ಎಲ್ಲ ಆಗಲ್ಲ. ಮೇ ಬಿ ಎಷ್ಟು ಕೇರ್ ಫ್ರೀ ಆಗಿದ್ರು ಮೇ ಬಿ ನಿಮ್ಮ ಯೂನಿವರ್ಸ್, ನಿಮ್ಮ ನಂಬಿರುವಂತ ಗಾಡೇ ನಿಮಗೆ ಅಲೋ ಮಾಡ್ತಾ ಇದೆ, ಸ್ವಲ್ಪ ಬ್ರೇಕ್ ತಗೊಳ್ಳಿ, ಸ್ವಲ್ಪ ಕೇರ್ ಫ್ರೀ ಆಗು, ಸ್ವಲ್ಪ ಲೈಫ್ನ ತುಂಬಾ ಏನ್ ಸೀರಿಯಸ್ ಆಗಿ ತಗೊಳೋದ್ ಬೇಡ, ಸ್ವಲ್ಪ ಕೇರ್ ಫ್ರೀ ಆಗು, ಪರವಾಗಿಲ್ಲ. ಅಂಡ್ ಇಟ್ಸ್ ಮೋರ್ ಲೈಕ್ ಹಿಂಗ್ ಗೊತ್ತಾ, ಇಂಟ್ರೋವರ್ಟ್ ಆಗು ಇರ್ತೀರಾ, ಎಕ್ಸ್ಟ್ರೋವರ್ಟ್ ಆಗು ಇರ್ತೀರಾ. ಎಲ್ಲೆಲ್ಲಿ ನೀವು ಇಂಟ್ರೋವರ್ಟ್ ಆಗಿರ್ಬೇಕು ಅಲ್ಲಲ್ಲಿ ಇಂಟ್ರೋವರ್ಟ್ ಆಗಿರ್ತೀರಾ, ಎಲ್ಲೆಲ್ಲಿ ನೀವು ಸೋಷಲೈಸ್ ಜಾಸ್ತಿ ಆಗ್ಬೇಕು ಅಲ್ಲೆಲ್ಲ ಕಡೆ ಸೋಷಲೈಸ್ ಆಗ್ತೀರಾ. ಅಂದ್ರೆ ನಿಮ್ಮಲ್ಲಿ 2 ರೀತಿಯಾದ ಪರ್ಸನಾಲಿಟಿ ನೀವೇ ಅಬ್ಸರ್ವ್ ಮಾಡ್ಬೋದು. ಮೇ ಬಿ ಕರಿಯರ್ ಅಂತ ಬಂದಾಗ ತುಂಬಾ ನೀವು ಸೋಷಲೈಸ್ ಆಗಕ್ ಆಗಲ್ಲ ಅನ್ಸುತ್ತೆ. ಕರಿಯರ್ ಅಂತ ಬಂದಾಗ ಮೇ ಬಿ ನಿಮಗೆ ಒಂಥರ ಸೈಲೆಂಟ್ ಪ್ಲೇಸ್ ಅಂದ್ರೆ ಲೈಬ್ರರಿ ಆ ತರ ಪ್ಲೇಸ್ ಅಲ್ಲಿ ಓದೋದು, ಮಾಸ್ಟರಿ ಮಾಡೋದು, PhD ಮಾಡೋದು. ಅಂಡ್ ಅದೆಲ್ಲ ಮುಗ್ದಾದ್ಮೇಲೆ ಫ್ರೆಂಡ್ಸ್ ಜೊತೆ ತುಂಬಾ ಸೋಷಲೈಸ್ ಆಗೋದು, ಈ ತರ ಒಂದು ನೋಡ್ತಾ ಇದೀನಿ. ಅಂದ್ರೆ ನಿಮ್ಮ ಒಂದು ಬರ್ತ್ ಚಾರ್ಟ್ ಅಲ್ಲಿ 11th house, 9th house, 12th house ಇದೆಲ್ಲ ಸ್ವಲ್ಪ ಸ್ಟ್ರಾಂಗ್ ಇದೆ ಅನ್ಸುತ್ತೆ. ಇಂಟ್ರೋವರ್ಟ್ ಹೌದು ನೀವು, ಎಕ್ಸ್ಟ್ರೋವರ್ಟ್ ಹೌದು, ಅದಕ್ಕೊಂದು ಸ್ಪೆಸಿಫಿಕ್ ವರ್ಡ್ ಇದೆ, ನನಗೆ ಅದು ಬರ್ತಾ ಇಲ್ಲ ಅಷ್ಟೇ. ಅಂದ್ರೆ ಬೋತ್ ಪರ್ಸನಾಲಿಟಿ. ಎಲ್ಲೆಲ್ಲ ಫ್ರೆಂಡ್ಸ್ ಬೇಕು ಅಲ್ಲಿ ಫ್ರೆಂಡ್ಸ್ ಮಾಡ್ಕೊಂತೀರಾ, ಫ್ರೆಂಡ್ಸ್ನ ಕಂಪ್ಲೀಟ್ ಆಗಿ ಅವಾಯ್ಡು ಮಾಡಲ್ಲ. ಎಲ್ಲೆಲ್ಲಿ ನೀವು ಒಬ್ರೇ ಇದ್ದು ಕೆಲಸ ಮಾಡಬೇಕು ಅಲ್ಲಿ ನೀವು ಒಬ್ರೇ ಕೆಲಸ ಮಾಡ್ತೀರಾ, ಆ ತರ. ಸೊ ಒನ್ ಥಿಂಗ್ ಇಸ್ ಫಾರ್ ಶೋರ್, ಇನ್ ನೆಕ್ಸ್ಟ್ 2 years ಅಲ್ಲಿ ಗ್ರೂಪ್ 1
ಬರ್ಡನ್ ಇಂದ ರಿಲೀಫ್ ಆಗುತ್ತೆ ನಿಮಗೆ. ಅಂಡ್ ತುಂಬಾ ಜನ ರಿಲೊಕೇಶನ್, ಟ್ರಾವೆಲ್, ಸೋಲೋ ಟ್ರಾವೆಲ್ ಈ ತರದಕ್ಕೆಲ್ಲ ಹೋಗೋದನ್ನ ನೋಡ್ತಾ ಇದ್ದೀನಿ. ಒಂದು ಕೇರ್ ಫ್ರೀ ಲೈಫ್ ನ ಎಂಬ್ರೇಸ್ ಮಾಡ್ಕೊಂತ ಇದ್ದೀರಾ. ಇಷ್ಟ ದಿನ ಮೇ ಬಿ ಅವ್ರ ಎಕ್ಸ್ಪೆಕ್ಟೇಷನ್ಸ್ ಇವ್ರ ಎಕ್ಸ್ಪೆಕ್ಟೇಷನ್ಸ್ ತರ ಇದ್ರಿ. ಇವಾಗ ತುಂಬಾ ಜಾಸ್ತಿ ಕೇಳಲ್ಲ ಇನ್ನೊಬ್ರನ್ನ. ನಿಮ್ ಲೈಫ್ ಯಾವ ತರ ಇರ್ಬೇಕು ಆ ತರ ಇರ್ತೀರಾ. ನಿಮ್ದೇ ರೂಲ್ಸ್, ನಿಮ್ ಲೈಫ್ ಆ ತರ ಫಾಲೋ ಮಾಡ್ಕೊಂಡು ಹೋಗ್ತೀರಾ. ಅಂಡ್ ಹೈ ಪ್ರಿಸ್ಟಸ್ ಬಂದಿರೋದ್ರಿಂದ ಒಂದು ಸ್ಪಿರಿಚುವಲ್ ಅವೇಕ್ನಿಂಗ್ ಆಗುತ್ತೆ ನಿಮಗೆ. ಅಂದ್ರೆ ಸಮಥಿಂಗ್ ಹಿಡನ್, ನಿಮ್ ಬಗ್ಗೆ ಹಿಡನ್ ಟ್ಯಾಲೆಂಟ್ ನಿಮಗೆ ಗೊತ್ತಾಗ್ಬೋದು, ಹಿಡನ್ ಇಂಟ್ರೆಸ್ಟ್ ಬಗ್ಗೆ ನಿಮಗೆ ಗೊತ್ತಾಗ್ಬೋದು. ಮುಂಚೆನೆ ಹೇಳ್ದಂಗೆ ಟ್ಯಾರೋ, ಆಸ್ಟ್ರಾಲಜಿ, ಮೆಡಿಟೇಷನ್ ಈ ತರ ಒಂದು ಆಕ್ಟಿವಿಟೀಸ್ ನ ಜಾಸ್ತಿ ಎಕ್ಸ್ಪ್ಲೋರ್ ಮಾಡ್ತೀರಾ ನೀವು. ಅಂದ್ರೆ ನಿಮ್ ಬಗ್ಗೆ ನಿಮಗೆ ಜಾಸ್ತಿ ಬರುತ್ತೆ, ನಂಬಿಕೆ ಬರುತ್ತೆ, ಅಂದ್ರೆ ನಿಮ್ಮ ಇಂಟ್ಯೂಷನ್ ಬಗ್ಗೆ. ಬಿಕಾಸ್ ಹೈ ಪ್ರೀಸ್ಟಸ್ ಅಂದ್ರೆ ಇಂಟ್ಯೂಷನ್ ನ ಫಾಲೋ ಮಾಡಿ ಅಂತ ಹೇಳ್ತಾ ಇರೋದು. ಜಾಸ್ತಿ ನೀವು ಇನ್ನೊಬ್ರ ಹತ್ರ ಗೈಡ್ ಮಾಡಿಸ್ಕೊಳ್ಳೋದು, ಜಾಸ್ತಿ ನೀವು ಇನ್ನೊಬ್ರ ಹತ್ರ ಸಜೆಷನ್ ಕೇಳೋದೆಲ್ಲ ಮಾಡಲ್ಲ. ನಿಮ್ಮ ಲೈಫ್ ನಿಮಗೆ ಯಾವ ತರ ಬೇಕು ಆ ತರ ಲೀಡ್ ಮಾಡ್ತೀರಾ. ನಿಮ್ಮ ಇಂಟ್ಯೂಷನ್ ನ ಫಾಲೋ ಮಾಡ್ತೀರಾ. ಮೋರ್ ಓವರ್ ಬ್ಯೂಟಿಫುಲ್ ಅನ್ಬೋದು. ಅಂದ್ರೆ ಇಷ್ಟು ವರ್ಷಗಳು ನಿಮ್ಮ ಪರ್ಸನಾಲಿಟಿನ ನೀವು ಹೈಡ್ ಮಾಡ್ಕೊಂಡು ಬರ್ತಾ ಇದ್ರಿ ಅನ್ಸುತ್ತೆ. ಬಟ್ ಫೈನಲಿ ಒಂದು ಚಾನ್ಸ್ ಸಿಗ್ತಾ ಇದೆ ಇನ್ನರ್ ರಿಯಾಲಿಟಿನ ಎಕ್ಸ್ಪ್ಲೋರ್ ಮಾಡಕ್ಕೆ. ನನ್ನ ಕ್ಯಾಮರಾ ಅಲ್ಲ, ಫೋನ್ ಲೆನ್ಸ್ನ ಸ್ವಲ್ಪ ಉಜ್ಬಿಡಿ. ಆಲ್ ರೈಟ್, ಈ ತರ ಒಂದು ಸಿಚುವೇಶನ್ ನೋಡ್ತಾ ಇದೀನಿ. ನೆಕ್ಸ್ಟ್ ನೋಡೋಣ. ಓಕೆ, ನೆಕ್ಸ್ಟ್ ಕ್ವೆಶನ್ ಬಂದ್ಬಿಟ್ಟು ವಾಟ್ ಈಸ್ ಎಂಡಿಂಗ್? ಏನ್ ಎಂಡ್ ಆಗ್ತಾ ಇದೆ ನೆಕ್ಸ್ಟ್ 2 years ಅಲ್ಲಿ? ಏನೋ ಒಂದು ಇವಾಗ ನೀವು ಕ್ಯಾರಿ ಮಾಡ್ತಾ ಇದ್ದೀರಾ, ಏನೋ ಒಂದಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ. ಸೊ ಲೆಟ್ಸ್ ಸಿ ಏನ್ ಎಂಡ್ ಆಗ್ಬೋದು, ಯಾವ ಸಿಚುವೇಶನ್ ಅಥವಾ ಮೈಂಡ್ ಸೆಟ್, ನಿಮ್ಮ ಲೈಫ್ ಯಾವ ಫೇಸ್ ಎಂಡ್ ಆಗಬಹುದು ಅಂತ. ಗ್ರೂಪ್ 1 ಅವ್ರಿಗೆ ಎಟ್ ಎನಿ ಮೂಮೆಂಟ್ ನಿಮಗೆ ಮೆಸೇಜ್ಗಳನ್ನ ಕ್ಲೇಮ್ ಮಾಡ್ಕೋಬೇಕಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಹಾಕ್ಬೋದು. ಎಂಡಿಂಗ್ ಅಂತ ಬಂದ್ರೆ ದೇರ್ ಇಸ್ ವೈನ್, ಸೀಕ್ ಔಟ್ ಇನ್ಫಾರ್ಮೇಶನ್ ದಟ್ ವಿಲ್ ಹೆಲ್ಪ್ ಯು. ಎಲ್ಲಿರೋಣ ಇದೆಲ್ಲಿರ್ಲಿ, ಜಸ್ಟ್ ಮಿನಿಟ್, ಇದೆಲ್ಲಿರ್ಲಿ, ಇದನ್ನೆಲ್ಲಿರೋಣ. ಅಂಡ್ ಸೀಕ್ ಔಟ್ ಇನ್ಫಾರ್ಮೇಶನ್ ದಟ್ ವಿಲ್ ಹೆಲ್ಪ್ ಯು. ಓಕೆ, ಅಂಡ್ ಟ್ಯಾರೋ ಕಡೆಯಿಂದ ದ ಸನ್ ಟ್ಯಾರೋ ಬಂದಿದೆ ನಿಮಗೆ. ಓಕೆ, ಸೊ ಮುಂಚಿನ ಮೆಸೇಜ್ಗೆ ಇದನ್ನ ರಿಲೇಟ್ ಮಾಡ್ಬೇಕಂದ್ರೆ ಗ್ರೂಪ್ 1 ಮುಂಚೆನೆ ನಾನು ಹೇಳ್ದಂಗೆ ಎಲ್ಲೋ ಒಂದ್ ಕಡೆ ನೀವು ಹೊರಗಡೆ ಜನರ ವ್ಯಾಲಿಡೇಷನ್ ಬಗ್ಗೆ, ಹೊರಗಡೆ ಜನರಿಂದ ನಿಮ್ಮ ಬಗ್ಗೆ, ನಿಮ್ಮ ಪರ್ಸ್ನಾಲಿಟಿಗೆ ಒಂದು ಕನ್ಫರ್ಮೇಶನ್ ಕೊಟ್ಕೊಳ್ಳೋದು, ಈ ತರ ನೀವು ನೋಡ್ತಾ ಇದ್ರಿ. ಅಂದ್ರೆ ಇನ್ನೊಬ್ರು ಬಂದು ಹೇಳಿ ನನಗೆ ಡೈರೆಕ್ಷನ್ ಚೂಸ್ ಮಾಡಕ್ ಹೆಲ್ಪ್ ಮಾಡ್ಲಿ, ಇನ್ನೊಬ್ರು ಬಂದು ಗೈಡ್ ಮಾಡ್ಲಿ ನನಗೆ, ಇನ್ನೊಬ್ರದ್ದು ಗೈಡೆನ್ಸ್ ಕೇಳೋಣ, ಇನ್ನೊಬ್ರದ್ದು ಹೆಲ್ಪ್ ಕೇಳೋಣ, ಇನ್ನೊಬ್ರದ್ದು ಒಪಿನಿಯನ್ ಕೇಳೋಣ. ಹಿಂಗಿದ್ರಿ ನೀವು ಒಂದು ಫ್ಯೂ ಇಯರ್ಸ್ ಬ್ಯಾಕ್ ಅಥವಾ ಈ ವರ್ಷದ ಸ್ಟಾರ್ಟಿಂಗ್ ಅಲ್ಲೇನೆ ನೋಡ್ಕೊಬಹುದು, ಯಾವಾಗ ಈ ವಿಡಿಯೋ ನೋಡ್ತಾ ಇದ್ದೀರಾ. ಸೊ ಮೇ ಬಿ ನೀವು ಈ ತರ ಇದ್ರಿ ಅನ್ಸುತ್ತೆ. ತುಂಬಾ ಜನ ಜೊತೆ ಏನೇ ಒಂದು ಡಿಸಿಷನ್ ಮಾಡ್ಬೇಕಂದ್ರೂ ಒಪಿನಿಯನ್ಸ್ ಕೇಳೋದು, ನಿಮ್ಮ ಸಿಬ್ಲಿಂಗ್ಸ್, ಅಣ್ಣ ತಮ್ಮ, ಅಕ್ಕ ತಂಗಿ ಯಾರಿದ್ದಾರೆ ಅವ್ರನ್ನ ಒಂದ್ಸತಿ ಕೇಳೋದು, ಸರಿ ಮಾಡ್ತಾ ಇದೀನಾ ಇಲ್ವಾ ಅಂತ ಕೇಳೋದು, ಈ ತರ ಮಾಡ್ತಾರೆ. ಅಂದ್ರೆ ಎಕ್ಸ್ಟರ್ನಲ್ ವ್ಯಾಲಿಡೇಷನ್ ಬೇಕಾಗಿತ್ತು. ಅಂದ್ರೆ ಒಂದ್ ಬಟ್ಟೆ ಚೂಸ್ ಮಾಡೋಷ್ಟೊತ್ತಿಗೂನು ನಿಮಗ್ ಗೊತ್ತಿರುತ್ತೆ ಯಾವ ತರ ಬಟ್ಟೆ ಹಾಕೋಬೇಕು, ನಿಮಗ್ ಯಾವ ತರ ಬಟ್ಟೆ ಹಾಕೊಂಡ್ರೆ ಕಂಫರ್ಟೇಬಲ್, ನಿಮಗ್ ಯಾವ ತರ ಒಂದು ಡ್ರೆಸ್ ನ ಹಾಕೊಂಡ್ರೆ, ಔಟ್ಲುಕ್ ಹಾಕೊಂಡ್ರೆ ಕಂಫರ್ಟೇಬಲ್, ನಿಮಗೆ ಚೆನ್ನಾಗಿ ಗೊತ್ತಿದೆ ನಿಮ್ ಬಗ್ಗೆ. ಬಟ್ ಸ್ಟಿಲ್ ನಿಮಗೆ ಒಂಥರ ಫೀಲಿಂಗ್, ಇನ್ನೊಬ್ರನ್ನ ಕೇಳೋಣ, ಇನ್ನೊಬ್ರು ಒಪಿನಿಯನ್ ಕೇಳೋಣ, ಅವ್ರೇನ್ ಹೇಳ್ತಾ ನೋಡೋಣ, ಅವ್ರ ಡಿಸಿಷನ್ ಫೈನಲ್ ಮಾಡೋಣ. ನಾನು ಏನ್ ಓದ್ಬೇಕಂತ ನನಗ್ ಗೊತ್ತಿದೆ, ಬಟ್ ಸ್ಟಿಲ್ ನಾನು ಇನ್ನೊಬ್ರನ್ನ ಒಂದ್ಸತಿ ಕೇಳೋಣ. ಸೊ ಈ ತರ ಇದ್ರಿ ಅನ್ಸುತ್ತೆ ಗ್ರೂಪ್ 1. ಬಟ್ ಇನ್ಮೇಲೆ ನಿಮ್ಮೇಲೆ ನಿಮಗ್ ಜಾಸ್ತಿ ಟ್ರಸ್ಟ್ ಬರುತ್ತೆ, ನಿಮ್ಮ ಡಿಸಿಷನ್ಸ್ ಮೇಲೆ ನೀವು ಜಾಸ್ತಿ ಟ್ರಸ್ಟ್ ಬರುತ್ತೆ. ಅದೇನೋ ಒಂದು ಎಕ್ಸ್ಪೀರಿಯನ್ಸ್ ಆಗ್ಬೋದು ನಿಮ್ಮ ಲೈಫಲ್ಲಿ, ನಿಮಗೆ ಎಕ್ಸ್ಪ್ಲೋರ್ ಮಾಡಕ್ಕೆ ಒಂದು ಆಪರ್ಚುನಿಟಿ ಸಿಗುತ್ತೆ, ನಿಮ್ಮನ್ನ ಇನ್ನೂ ಅರ್ಥ ಮಾಡ್ಕೊಳ್ಳೋಕೆ ನಿಮಗೆ ಆಪರ್ಚುನಿಟಿ ಸಿಗುತ್ತೆ. ಅಂಡ್ ಮೇ ಬಿ ನಿಮಗೆ ಒಂದು ಭಯ ಇತ್ತು ಅನ್ಸುತ್ತೆ ಗ್ರೂಪ್ 1, ಮುಂದೆ ಫ್ಯೂಚರ್ ಅಲ್ಲಿ ನಾನು ಹೆಂಗೆ ಮೇಜರ್ ಡಿಸಿಷನ್ಸ್ ನ ಮಾಡ್ಕೊಂಡ್ಲಿ. ಫಾರ್ ಅನ್ ಎಕ್ಸಾಂಪಲ್ ಒಂದು ಮದ್ವೆನೇ ತಗೊಳ್ಳಿ, ನಿಜವಾಗ್ಲೂ ನಿಮಗೆ
ಗೊತ್ತಿದೆ ಯಾವ ತರ ಪಾರ್ಟ್ನರ್ ಬೇಕು ನಿಮಗೆ, ಯಾವ ತರ ಲೈಫ್ ಸ್ಟೈಲ್ ಇಷ್ಟ ಆಗುತ್ತೆ. ದಿನ ಅಡ್ಗೆ ಮಾಡೋದು ಇಷ್ಟ ಆಗುತ್ತಾ, ಇಷ್ಟ ಆಗಲ್ವಾ, ನಿಮಗೆ ಕೆಲಸ ಮಾಡೋದು ಇಷ್ಟನಾ, ಇಷ್ಟ ಇಲ್ವಾ. ಸೊ ನಿಮಗೆ ಗೊತ್ತು ಆನ್ಸರು, ಬಟ್ ಸ್ಟಿಲ್ ನಿಮಗೊಂದು ಕನ್ಫ್ಯೂಷನ್ ಇದೆ, ನಾನು ಇನ್ನೊಬ್ರನ್ನ ಕೇಳಬೇಕು, ಇನ್ನೊಬ್ರ ಹತ್ರ ಡಿಸ್ಕಸ್ ಮಾಡ್ಬೇಕು ಇದ್ರ ಬಗ್ಗೆ. ಸೊ ಮೇ ಬಿ ಈ ಒಂದು ಕನ್ಫ್ಯೂಷನ್ ಇಂದ ಹೊರಗೆ ಬರ್ತೀರಾ, ನಿಮ್ಮ ಸೋಲ್ ಜರ್ನಿ ಏನು ಅಂತ ನಿಮಗೆ ರಿಯಲೈಸ್ ಆಗುತ್ತೆ. ಬಿಕಾಸ್ ಸನ್ ಅಂದ್ರೆ ಏನದು, ನಮ್ಮ ಆತ್ಮ, ಅದು ನಮ್ಮ ಸೋಲ್ ಜರ್ನಿ ಅದು, ರೈಟ್. ಸೊ ಎಲ್ಲೋ ಒಂದ್ ಕಡೆ ನೀವು ಯಾಕೆ ಭೂಮಿಗೆ ಬಂದ್ರಿ, ನಿಮ್ಮ ಸೋಲ್ ಜರ್ನಿ ಏನು, ನಿಮ್ಮ ಪಾತ್ ಏನು, ನೀವೇನಕ್ಕೆ ಬಂದಿದ್ದೀರಾ. ಸೊ ಇದೆಲ್ಲದಕ್ಕೂ ಒಂದು ಕ್ಲಾರಿಟಿ ಸಿಗುತ್ತೆ ಅನ್ಬೋದು ಗ್ರೂಪ್ 1 ಇನ್ನು 2 years ಅಲ್ಲಿ. ಆ್ಯಂಡ್ ಇಟ್ಸ್ ಮೋರ್ ಲೈಕ್ ಒಂದು ಕ್ಲಾರಿಟಿ ಇರುತ್ತೆ ನೀವೇನ್ ಮಾಡ್ತಾ ಇದ್ದೀರಾ ಅನ್ನೋದಕ್ಕೆ. ಜಾಸ್ತಿ ನೀವು ಇನ್ನೊಬ್ರನ್ನ ಕೇಳ್ಕೊಳ್ಳಲ್ಲ, ಗೈಡೆನ್ಸು, ಹೆಲ್ಪು ಇದೆಲ್ಲ ಕೇಳಲ್ಲ. ನಿಮ್ಮೇಲೆ ನಿಮಗೆ ಕಾನ್ಫಿಡೆನ್ಸ್ ನೆಕ್ಸ್ಟ್ ಲೆವೆಲಲ್ಲಿ ಇರುತ್ತೆ. ಸೊ ಮುಂಚೆನೇ ಹೇಳ್ದಂಗೆ ಜಾಸ್ತಿ ಇನ್ನೊಬ್ರ ಮೇಲೆ ಡಿಪೆಂಡ್ ಆಗಲ್ಲ, ಇನ್ನೊಬ್ರು ವ್ಯಾಲಿಡೇಷನ್ಗೋಸ್ಕರ ವೆಯ್ಟ್ ಮಾಡಲ್ಲ. ನಿಮಗೆ ನಿಮ್ಮ ದಾರಿ ಗೊತ್ತಾಗುತ್ತೆ ಆ್ಯಂಡ್ ನಿಮ್ಮೇಲೆ ನಿಮಗೆ ಕಾನ್ಫಿಡೆನ್ಸ್ ನೆಕ್ಸ್ಟ್ ಲೆವೆಲ್ ಬೂಸ್ಟ್ ಆಗುತ್ತೆ. ಕರಿಯರಲ್ಲಿ ಆಗಿರ್ಬೋದು, ಲವ್ ಲೈಫಲ್ಲಿ ಆಗಿರ್ಬೋದು, ಮೋರ್ ಕ್ಲಾರಿಟಿ. ಆಮೇಲೆ ನಿಮಗೆ ಫೀಲ್ ಆಗುತ್ತೆ, ಓಕೆ ಇವಾಗ ನನ್ನ ಲೈಫ್ ನನಗೆ ಒಂದು ಸೆನ್ಸ್ ಫೀಲ್ ಆಗ್ತಾ ಇದೆ, ಮೇಕ್ ಸೆನ್ಸ್ ಅಂತ. ಭಯ ಇರಲ್ಲ. ಮೋರ್ ಓವರ್ ನಿಮಗೆ ಯಾವುದೇ ಕಾರಣಕ್ಕೂ ಯಾವ ಒಂದು ಡಿಸಿಷನ್ ಮಾಡ್ಬೇಕಾದ್ರೆ ಹೆಂಗಿರ್ಬೇಕು ಅನ್ನೋ ಒಂದು ಭಯ ಇರಲ್ಲ ನಿಮಗೆ. ತಪ್ಪಾಯ್ತಾ, ಸರಿ ನಾನು ಎದ್ದು ಬರ್ತೀನಿ ಅನ್ನೋ ಒಂದು ಅಷ್ಟೊಂದು ಕಾನ್ಫಿಡೆನ್ಸ್ ನಿಮ್ಮೇಲೆ ನಿಮಗಿರುತ್ತೆ. ಆ್ಯಂಡ್ ಮೇ ಬಿ ಇವಾಗ ಆಲ್ರೆಡಿ ಒಂದು ಕರಿಯರ್ ಪಾತಲ್ಲಿ ಇದ್ದೀರಾ ಅನ್ಸುತ್ತೆ, ಆಲ್ರೆಡಿ ಸ್ಟಾರ್ಟಪ್ ಮಾಡಿದ್ದೀರಾ, ಅದು ಬಿಸ್ನೆಸ್ಸೇ ಆಗಿರ್ಬೋದು. ಮೇ ಬಿ ಅದು ನೀವು ಯಾರಿಗೂ ಹೇಳಿಲ್ಲ, ಅಥವಾ ಹೇಳಿದ್ರು ಇನ್ನೊಬ್ರಿಂದ ಸಪೋರ್ಟ್ ಸಿಕ್ಕಿಲ್ಲ. ಬಿಕಾಸ್ ಎಲ್ಲರೂ ಏನು ಅಲ್ಟಿಮೇಟ್ಲಿ ಎಕ್ಸ್ಪೆಕ್ಟ್ ಮಾಡೋದು ಫಿನಾನ್ಸ್, ದುಡ್ಡು ಅಲ್ವಾ. ಮೇ ಬಿ ನೀವು ಚೂಸ್ ಮಾಡಿರೋ ಪಾತಲ್ಲಿ ಜಾಸ್ತಿ ದುಡ್ಡು ಬರ್ದನೇ ಇರ್ಬೋದು, ಬಟ್ ನಿಮಗೆ ಸೆನ್ಸ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಬಿಕಾಸ್ ಅಲ್ಟಿಮೇಟ್ಲಿ ಗೈಸ್, ಇದಕ್ಕೆ ಹೇಳೋದು ಬರ್ತ್ ಚಾರ್ಟ್ ರೀಡಿಂಗ್ ಮಾಡಬೇಕಾದ್ರೆ ಡೈರೆಕ್ಟ್ ಕ್ವೆಶನ್ ಕೇಳಬಾರ್ದು, ಮದುವೆಗಾಗುತ್ತೆ. ಬಟ್ ಕ್ವೆಶನ್ ಮಾಡಿ, ಏನು ಗೊತ್ತಾ, ನಾನು ಯಾಕೆ ಬಂದೆ, ನನ್ನ ಲೈಫ್ ಪಾತ್ ಏನು, ಅಷ್ಟು ಗೊತ್ತಾದರೆ ಸಾಕು ನಿಮಗೆ. ಮದುವೆ, ಕರಿಯರ್ ಇದೆಲ್ಲ ಚಾಪ್ಟರ್. ನಾವು ಅನ್ಕೊಂಡಿದೀವಿ ನಾವು ಮಾಡೋ ಕೆಲಸನೇ ಕರ್ಮ ಅಂತ, ಬಟ್ ನಾವಿಲ್ಲಿಗೆ ಬಂದಿರೋದೇ ಬೇರೆ ರೀಸನ್ಗೆ. ಅದು ನಮ್ಮ ಬರ್ತ್ ಚಾರ್ಟ್ ಅಲ್ಲಿ ನಾವು ಡಿಕೋಡ್ ಮಾಡ್ಬೋದು. ನಾನಿಲ್ಲಿ ನಿಮಗೆ ಗೈಡ್ ಮಾಡ್ತಾ ಇದ್ದೀನಿ, ನಾನಿಲ್ಲಿ ನಿಮಗೆ ಹೇಳ್ತಾ ಇದ್ದೀನಿ ಅಂದ್ರೆ ಅರ್ಥ ಮಾಡ್ಕೊಳ್ಳಿ. ದೇರ್ ಇಸ್ ಅ ಸೆನ್ಸ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್. ನಾನಿಲ್ಲಿ ದುಡ್ಡಿನ ಜಾಸ್ತಿ ನೋಡಲ್ಲ, ಬಿಕಾಸ್ ಇದರಿಂದ ಅರ್ನಿಂಗ್, ಲೆಟ್ ಮಿ ಟೆಲ್ ಯು, ವೆರಿ ವೆರಿ ಲೆಸ್. ಆಯ್ತಾ, ಎಲ್ಲ ಅನ್ಕೊಂತಾರೆ ಯೂಟ್ಯೂಬಲ್ಲಿ ತುಂಬ ಅರ್ನಿಂಗ್ ಮಾಡ್ಬೋದು, ಲೆಸ್ ದೆನ್ 100 ರೂಪಿ ಪರ್ ವಿಡಿಯೋ ಸಮ್ಟೈಮ್ಸ್, ಆಯ್ತಾ. ಬಟ್ ಅಲ್ಟಿಮೇಟ್ಲಿ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ, ಗೈಡ್ ಮಾಡಿದೆ, ಒಬ್ರೊಬ್ಬರಿಗೆ ಮೋಟಿವೇಟ್ ಮಾಡ್ತಾ ಇದ್ದೀನಿ. ಸೊ ಎಗೇನ್ ಈ ಥರ ನಿಮಗೊಂದು ಕ್ಲಾರಿಟಿ ಸಿಗುತ್ತೆ ವಿತಿನ್ 2 years ಅಲ್ಲಿ. ಬೇರೆಯವ್ರು ಏನು ಅನ್ಕೊಂತಾರೆ ಪರವಾಗಿಲ್ಲ, ನನಗೆ ಇದ್ರಲ್ಲಿ ಖುಷಿ ಇದೆ, ಅಷ್ಟು ಸಾಕು ನನಗೆ. ಈ ತರ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲ್ ಆಗುತ್ತೆ ನಿಮಗೆ ಅಂತ ನೋಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಕ್ವೆಶನ್ ನೋಡೋಣ. ಏನು ಹೊಸದೊಂದು ಬಿಗಿನಿಂಗ್, ಏನೊಂದು ಹೊಸದ್ ಸ್ಟಾರ್ಟ್ ಮಾಡ್ತೀರಾ ನೀವು ವಿತಿನ್ 2 years ಅಲ್ಲಿ ಅಂತ. ಗ್ರೂಪ್ 1 ಪ್ಯಾರಟ್ ಕ್ವೆಶನ್. someone will gossip about all your secrets. ಗೈಸ್ ಕೇರ್ಫುಲ್ ಆಗಿರ್ಬೇಕು, ಯಾರ ಜೊತೆ ಏನ್ ಮಾತಾಡ್ತೀರಾ, ಯಾರ ಜೊತೆ ಯಾವ ಸೀಕ್ರೆಟ್ ಶೇರ್ ಮಾಡ್ತೀರಾ, ಕೇರ್ಫುಲ್ ಆಗಿರ್ಬೇಕು. ಪಾಸಿಬಿಲಿಟಿ ಇದೆ ನಿಮ್ಮ ಸಕ್ಸಸ್ ನೋಡಿ, ನಿಮ್ಮ ಲೈಫಲ್ಲಿ ಆದ ಕೆಲವೊಂದೊಂದು ಚೇಂಜಸ್ ನೋಡಿ, ಬೆಳವಣಿಗೆ ನೋಡಿ, ಕೆಲವೊಬ್ಬರು ನಿಮ್ಮ ಗ್ರೋತ್ ಸೀಕ್ರೆಟ್ನ ಹೇಳೋದು, ನಿಮ್ಮ ಬಗ್ಗೆ ಜೆಲಸ್ ಮಾಡಿಕೊಂಡು ಕೆಲವೊಬ್ಬೊಬ್ರು ನಿಮ್ಮ ಬಗ್ಗೆ ಹಿಂದೆ ಮಾತಾಡೋದು, ನಿಮ್ಮ ಕ್ಲೋಸ್ ಫ್ರೆಂಡ್ಸೇ ಆಗಿರ್ಬೋದು, ನಿಮ್ಮ ಕ್ಲೋಸ್ ಪೀಪಲ್ಲೇ ಆಗಿರ್ಬೋದು, ನಿಮ್ಮ ಖುಷಿ ನೋಡೋಕ್ಕಾಗ್ದೇ ಉರ್ಕೊಂಡು ನಿಮ್ಮ ಬಗ್ಗೆ ಹೇಳೋದು, ಹಿಂದೆಯಿಂದ ಮಾತಾಡೋದು, ಇದೆಲ್ಲ ಪಾಸಿಬಿಲಿಟೀಸ್ ಇದೆ. ಮೇ ಬಿ ಗೈಡೆನ್ಸ್ ನಿಮಗೆ ನಿಮ್ಮ ಸೋಷಿಯಲ್ ಸರ್ಕಲ್ ಏನಿದೆ, ಕೇರ್ಫುಲ್ ಆಗಿರ್ಬೇಕು ನೀವು. ಓಕೆ, ಸೊ ಟ್ಯಾರೋ ಕಡೆಯಿಂದ ನಮಗೆ ಏನು ಮೆಸೇಜ್ ಬಂದಿದೆ ನ್ಯೂ ಬಿಗಿನಿಂಗ್ ಬಗ್ಗೆ ಅಂತ. ದೇರ್ ಈಸ್ ದ ಲವರ್ಸ್. ಓಕೆ, ಒನ್ ಥಿಂಗ್ ಇಸ್ ಕನ್ಫರ್ಮೇಶನ್ ಗೈಸ್. ಗ್ರೂಪ್ 1 ಪಾರ್ಟ್ನರ್ಶಿಪ್ಪಿಗೆ ವೆಯ್ಟ್ ಮಾಡ್ತಾ ಇದ್ರಿ ಅಂದರೆ ಡಬಲ್ ಕನ್ಫರ್ಮೇಶನ್ ನಿಮಗೆ ವಿತಿನ್ 2 years.
ನಿಮ್ಮ ಲೈಫ್ ವ್ಯಾಲ್ಯೂಸ್ನ ಫುಲ್ಫಿಲ್ ಮಾಡೋ ಥರ ಒಂದು ಪರ್ಸನ್ ನಿಮ್ಮ ಲೈಫಲ್ಲಿ ಬರ್ತಾರೆ ವಿತೌಟ್ ಎನಿ ಡೌಟ್. ಆ್ಯಂಡ್ ಇಟ್ಸ್ ಗೋಯಿಂಗ್ ಟು ಬಿ ಅ ಮ್ಯೂಚುವಲ್ ಅಟ್ರಾಕ್ಷನ್. ಏನು ನಿಮಗೆ ಒನ್ ಸೈಡೆಡ್ ಲವ್ ಅಲ್ಲ, ಮ್ಯೂಚುವಲ್ ಅಟ್ರಾಕ್ಷನ್ ಪಾಸಿಬಿಲಿಟಿ ಇದೆ. ತುಂಬ ಜನಕ್ಕೆ ನೀವು ಮಾಡ್ತಿರೋವಂಥ ಕೆಲಸಕ್ಕೆ ಇವರು 100% ಸಪೋರ್ಟ್ ಕೊಡುವಂಥ ಪರ್ಸನ್ ಆಗಿರ್ತಾರೆ ಇವರು. ಆ್ಯಂಡ್ ಮೋರ್ ಓವರ್ ನಿಮ್ಮ ಲೈಫ್ ವ್ಯಾಲ್ಯೂ ಏನು ಅದಕ್ಕೆ ಸೆಟ್ ಆಗ್ತಾರೆ. ದಟ್ ಈಸ್ ವಾಟ್ ಮ್ಯಾಟರ್ಸ್ ಅಲ್ವಾ? ಓಕೆ, ಸೊ ಎಸ್, ಪಾಸಿಬಿಲಿಟಿ ಇದೆ ನಿಮ್ಮ ಈ ಒಂದು ಪಾರ್ಟ್ನರ್ಶಿಪ್ ಗ್ರೋತ್ ನೋಡ್ಬಿಟ್ಟು, ನಿಮ್ಮ ಈ ಬೆಳವಣಿಗೆ ನೋಡ್ಬಿಟ್ಟು ಕೆಲವೊಬ್ರು ನಿಮ್ಮ ಕ್ಲೋಸ್ ಪೀಪಲ್ ನಿಮ್ಮ ಬಗ್ಗೆ ಹಿಂದೆ ಮಾತಾಡೋದು, ಹಿಂದೆ ಆಗಿದ್ರ ಬಗ್ಗೆ ಮಾತಾಡೋದು. ಸೊ ಲವರ್ಸ್ ಕಾರ್ಡ್ ಬಂದಿದೆ ಅಂದ್ರೆ ನಿಮ್ಮ ಲವ್ ಲೈಫ್ ಬಗ್ಗೆ ಸ್ವಲ್ಪ ಹೈಲೈಟ್ ಆಗ್ತಾ ಇದೆ, ನಿಮ್ಮ ರಿಲೇಶನ್ಶಿಪ್ ಲೈಫ್ ಬಗ್ಗೆ ಸ್ವಲ್ಪ ಹೈಲೈಟ್ ಆಗ್ತಾ ಇದೆ. ನನಗೆ ಗೊತ್ತಿಲ್ಲ ನಿಮ್ಮ ಪಾಸ್ಟ್ ಹೆಂಗಿತ್ತು ಅಂತ, ಬಟ್ ಕೆಲವೊಬ್ಬೊಬ್ರು ನೀವು ನ್ಯೂ ಪರ್ಸನ್ ಫೈಂಡ್ ಔಟ್ ಮಾಡ್ಕೊಂಡಿರೋದಕ್ಕೆ, ನ್ಯೂ ಪರ್ಸನ್ ಜೊತೆ ಖುಷಿಯಾಗಿರೋದನ್ನ ನೋಡ್ಬಿಟ್ಟು ನಿಮ್ಮ ಓಲ್ಡ್ ರಿಲೇಶನ್ಶಿಪ್ ಬಗ್ಗೆ ಏನೋ ಇದ್ ಮಾಡೋದು, ಗಾಸಿಪ್ ಮಾಡೋದು, ಅಥವಾ ಕೆಲವೊಂದೊಂದ್ಸತಿ ಏನ್ ಗೊತ್ತಾ, ನಿಮ್ಮ ಎಕ್ಸ್ ವಾಪಸ್ ಬರೋದು. ಎಕ್ಸ್ ಬಂದ್ಬಿಟ್ಟು ನಾನ್ ಖುಷಿಯಾಗಿಲ್ಲ, ಇವ್ರು ಖುಷಿಯಾಗಿದ್ದಾರೆ, ನನಗದನ್ನ ನೋಡಕ್ ಆಗ್ತಾ ಇಲ್ಲ, ಇವಾಗ ನಿಮ್ ಬಗ್ಗೆ ಗಾಸಿಪ್ ಮಾಡೋದು, ಇದೆಲ್ಲ ಪಾಸಿಬಿಲಿಟಿ ಇದೆ. ಜೆಲಸಿನೆಸ್, ಮೇನ್ ಆಗಿ ಜೆಲಸಿನೆಸ್ ನೋಡ್ತಾ ಇದೀನಿ. ನೀವು ರೈಟ್ ಪರ್ಸನ್ ಜೊತೆ ಕನೆಕ್ಟ್ ಆಗಿರೋದು, ಅಥವಾ ಲವ್ ರಿಲೇಶನ್ಶಿಪ್ ಆಗ್ಬೇಕಂತ ಇಲ್ಲ, ಕರಿಯರ್ ಅಲ್ಲೂ ನಿಮಗೊಂದು ಪಾರ್ಟ್ನರ್ ಸಿಗೋ ಪಾಸಿಬಿಲಿಟಿ ಇದೆ. ಆ ಪಾರ್ಟ್ನರ್ ಜೊತೆ ನೀವು ಮಿಂಗಲ್ ಆಗ್ತಿರೋ ರೀತಿ, ಗ್ರೋತ್ ಆಗ್ತಾ ಇರೋ ರೀತಿ, ಇದೆಲ್ಲ ನೋಡ್ಬಿಟ್ಟು ನಿಮ್ ಬಗ್ಗೆ ಜೆಲಸ್ ಆಗ್ಬಿಟ್ಟು ನಿಮ್ ಬಗ್ಗೆ ಇಲ್ದೆ ಹೋಗಿದ್ನೆಲ್ಲ ಹೇಳೋದು, ಮಾತಾಡೋದು, ಇದೆಲ್ಲ ಪಾಸಿಬಿಲಿಟಿ ಇದೆ ವಿತಿನ್ 2 years. ಅಂದ್ರೆ ಎಷ್ಟ್ರ ಮಟ್ಟಿಗೆ ನೀವು ಗ್ರೋತ್ ಆಗ್ತೀರಾ ಅಷ್ಟ್ರ ಮಟ್ಟಿಗೆ ನಿಮಗೆ ಎನಿಮೀಸು ಸ್ಟಾರ್ಟ್ ಆಗುತ್ತೆ. ಅದು ನಾನ್ ನೋಡ್ತಿರೋ ಪ್ರಕಾರ ಇದು ಯಾರೋ ದೂರದವರಲ್ಲ, ನಿಮ್ ಹತ್ರದವ್ರೆ. ಅಂಡ್ ಮೋರ್ ಓವರ್ ಅವ್ರನ್ನ ನಂಬಿಟ್ಟು ನೀವು ಸೀಕ್ರೆಟ್ಸ್ ನ ಶೇರ್ ಮಾಡ್ಕೊಂಡಿರ್ತೀರ. ಅವರು ಏನು ನಿಮ್ ಬಗ್ಗೆ ಗಾಸಿಪ್ ಮಾಡೋದು. ಆಲ್ರೆಡಿ ನೀವೊಂದು ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ ಅಂದ್ರೆ ಪಾಸಿಬಿಲಿಟಿ ಇದೆ, ಜಾಸ್ತಿ ನೀವು ನಿಮ್ಮ ರಿಲೇಶನ್ಶಿಪ್ ಬಗ್ಗೆ ಹೇಳ್ಕೊಬೇಡಿ, ಜಾಸ್ತಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡೋದೆಲ್ಲ ಕಮ್ಮಿ ಮಾಡಿ ಗ್ರೂಪ್ 1. ಬಿಕಾಸ್ ಸೀಕ್ರೆಟ್ ಆಗಿ ಯಾವುದೋ ಎನಿಮಿ ಬರ್ಬೋದೇನೋ ಅನ್ನೋದನ್ನ ನೋಡ್ತಾ ಇದ್ದೀನಿ, ನಿಮ್ ಬಗ್ಗೆ ಗಾಸಿಪ್ ಮಾಡ್ಬೋದೇನೋ ಅಂತ ನೋಡ್ತಾ ಇದ್ದೀನಿ. ಓಕೆ, ಸೊ ಸಿಂಗಲ್ ಆಗಿರೋರಿಗೆ ಒಂದು ನ್ಯೂ ರಿಲೇಶನ್ಶಿಪ್ ಕನ್ಫರ್ಮೇಶನ್, ಮ್ಯೂಚುವಲ್ ಅಟ್ರಾಕ್ಷನ್ ರಿಲೇಶನ್ಶಿಪ್ ಆಗಿರುತ್ತೆ. ಅಂದ್ರೆ ಮೇಜರ್ ಲೈಫ್ ಚಾಯ್ಸ್ ಮಾಡಬೇಕಾದ ಸಮಯ ನಿಮಗೆ ನೆಕ್ಸ್ಟ್ 2 years ಅಲ್ಲಿ. ಡೆಫಿನೆಟ್ಲಿ ಒಂದು ಮೇಜರ್ ಲೈಫ್ ಚಾಯ್ಸ್ ಮಾಡಬೇಕಾಗತ್ತೆ, ಅದು ಲವ್ ಲೈಫ್ ಅಲ್ಲಿ ಎದ್ದು ಕಾಣ್ತಾ ಇದೆ. ಈಗೇನು ಗಾಸಿಪ್ ಬಗ್ಗೆ ಕೇರ್ಫುಲ್ ಆಗಿರಿ. ಹೊರಗಡೆ ಜನರು, ಥರ್ಡ್ ಪರ್ಸನ್, ಹೊರಗಡೆ ಜನರು ಜಾಸ್ತಿ ನಿಮ್ಮ ರಿಲೇಷನ್ ನಲ್ಲಿ ಇಂಟರ್ಫಿಯರ್ ಆಗಕ್ ಬಿಡಬೇಡಿ. ಸೊ ತುಂಬಾ ಕೇರ್ಫುಲ್ ಆಗಿರ್ಬೇಕು ಹೊರಗಡೆ ಜನರ ಬಗ್ಗೆ. ಏನ್ ಮಾತಾಡ್ತೀರಾ, ಏನ್ ಶೇರ್ ಮಾಡ್ತೀರಾ ಅದ್ರ ಬಗ್ಗೆ ಇವಾಗಿಂದಾನೇ ಕೇರ್ಫುಲ್ ಆಗಿರಿ. ಏನೇ ಆಗಿರ್ಬೋದು, ನಿಮ್ಮ ಪ್ರೈವೇಟ್ ಮ್ಯಾಟರ್ಸ್ ಆಗಿರ್ಬೋದು. ಸೊ ತುಂಬಾ ಜನ ನಿಮ್ ಬಗ್ಗೆ ಜೆಲಸ್ ಆಗೋ ಪಾಸಿಬಿಲಿಟಿ ಇದೆ. ಮುಂಚೆನೆ ಹೇಳ್ದಂಗೆ ಅವರ ಒಪಿನಿಯನ್ ಶೇರ್ ಮಾಡೋದು, ಅದ್ ನಿಮ್ಮ ಒಂದು ಪರ್ಸನಾಲಿಟಿ, ನಿಮ್ಮ ಒಂದು ಸಕ್ಸಸ್ಗೆ ಅದು ಪ್ರಾಬ್ಲಮ್ ಆಗೋದು, ನಿಮ್ಮ ಬಗ್ಗೆ ರೂಮರ್ಸ್ ಮಾಡೋದು. ಸೊ ಕೇರ್ಫುಲ್ ಆಗಿರಿ. ಯಾರ ಜೊತೆ ಏನ್ ಶೇರ್ ಮಾಡ್ತಾ ಇದ್ದೀರಾ ಅಂತ ಕೇರ್ಫುಲ್ ಆಗಿ ಥಿಂಕ್ ಮಾಡ್ಬಿಟ್ಟು ಶೇರ್ ಮಾಡಿ. ಓಕೆ, ಗ್ರೂಪ್ 1. ಸೊ ಇಟ್ಸ್ ಅ ಮೇಜರ್ ಬಿಗಿನಿಂಗ್ ನಿಮ್ಮ ಲೈಫಲ್ಲಿ. ಒಂದು ಪಾರ್ಟ್ನರ್ಶಿಪ್, ಅದು ಕರಿಯರ್ ಅಲ್ಲಿ ಆಗಿರ್ಬೋದು, ನಿಮ್ ಜೊತೆ ಒಬ್ರು ಸಾಥ್ ಕೊಡೋದು. ಕೆಲವೊಂದೊಂದು ಜನಕ್ಕೆ ಲವ್ ಲೈಫ್, ಮೇಜರ್ ಆಗಿ ಇದು ಲವ್ ಲೈಫ್ ಬಗ್ಗೆ ಹೇಳ್ತಾ ಇದೆ. ಆಲ್ ರೈಟ್, ಸೊ ಓಕೆ, ನೆಕ್ಸ್ಟ್ ಕ್ವೆಶನ್ ಏನಿದೆ ನೋಡೋಣ. ವೇರ್ ಇಸ್ ದ ಕ್ವೆಶನ್? ಓಕೆ, ಬಿಗ್ಗೆಸ್ಟ್ ಆಪರ್ಚುನಿಟಿ ನೆಕ್ಸ್ಟ್ 2 years ಅಲ್ಲಿ ನಿಮಗೆ ಒಂದು ಬಿಗ್ಗೆಸ್ಟ್ ಆಪರ್ಚುನಿಟಿ ಏನದು, ಯಾವ ಒಂದು ಏರಿಯಾದಲ್ಲಿ ವರ್ಕ್ ಆಗುತ್ತೆ? ಲೆಟ್ಸ್ ಸಿ ಗೈಸ್. ದೇರ್ ಈಸ್ ಏನಿದು ಕಿಂಗ್ ಆಫ್ ಪೆಂಟಕಲ್ಸ್. ಆಲ್ ರೈಟ್, ಓಕೆ, ಕಿಂಗ್ ಆಫ್ ಪೆಂಟಕಲ್ಸ್ ಮೇನ್ ಆಗಿ ಏನ್ ಹೇಳುತ್ತೆ? ಕರಿಯರ್ ಬಗ್ಗೆ ಹೇಳುತ್ತೆ, ಫಿನಾನ್ಷಿಯಲ್ ಸಕ್ಸಸ್ ಬಗ್ಗೆ ಹೇಳುತ್ತೆ. ನೀವೇನಾದ್ರು ಬಿಸ್ನೆಸ್ ಮಾಡ್ತಾ ಇದ್ರೆ ಗೈಸ್, ಇಟ್ಸ್ ಎ ಡಬಲ್ ಕನ್ಫರ್ಮೇಶನ್. ನಿಮ್ಮ ಬಿಸ್ನೆಸ್ ಹೈಯರ್ ಲೆವೆಲ್ಗೆ ಹೋಗುತ್ತೆ, ಬಿಕಾಸ್ ನಿಮಗೊಂದು ಬಿಗ್ ಎಕ್ಸ್ಪೀರಿಯನ್ಸ್ ಆಗಿದೆ ಆಲ್ರೆಡಿ. ಅಂಡ್ ನಿಮ್ಮ ಲಾಂಗ್ ಟರ್ಮ್ ಪ್ಲಾನ್ಸ್ ಯಾವ್ದೆಲ್ಲ ಇತ್ತು, ತುಂಬಾ ಮುಂಚೆನೆ ಸ್ಟಾರ್ಟ್ ಮಾಡಿದ್ರಿ ನೀವು, ಅದು ಇವಾಗ ಫ್ರೂಟ್ಸ್ ಕೊಡೋ ಪಾಸಿಬಿಲಿಟಿ ಇದೆ.
ಆ್ಯಂಡ್ ಪೀಪಲ್ ನಿಮ್ಮನ್ನ ರೆಕಗ್ನೈಸ್ ಮಾಡ್ತಾರೆ. ನಿಮ್ಮ ಕರಿಯರ್ ಸಕ್ಸಸ್ಸಿಂದ ಆಗಿರ್ಬೋದು, ಪೀಪಲ್ ನಿಮ್ಮನ್ನ ರೆಕಗ್ನೈಸ್ ಮಾಡ್ತಾರೆ. ಅಂದರೆ ನೀವು ಮಾಡ್ತಿರೋ ಕೆಲಸದಲ್ಲೇ ನಿಮಗೊಂದು ಪ್ರಮೋಷನು, ಒಂದು ಗ್ರೋತ್, ನೀವು ಇನ್ನೊಬ್ರನ್ನ ಲೀಡ್ ಮಾಡೋದು, ಲೀಡರ್ಶಿಪ್ಪಲ್ಲಿ ನೀವಿರ್ತೀರಾ, ಇನ್ನೊಬ್ರು ನಿಮ್ಮ ಕೆಳಗಿರ್ತಾರೆ, ಆ ಥರ ಸಿಚುವೇಶನ್ ನೋಡ್ತಾ ಇದ್ದೀನಿ. ಆ್ಯಂಡ್ ಮೋರ್ ಓವರ್ ಏನು ಒಂಥರ ಲಾಂಗ್ ಟರ್ಮ್ ಫಿನಾನ್ಷಿಯಲ್ ಸೆಕ್ಯೂರಿಟಿ, ಅಂದರೆ ದುಡ್ಡಿನ ವಿಚಾರದಲ್ಲಿ ಎಲ್ಲ ರೀತಿಯಾದ ಸಕ್ಸಸ್ ಅನ್ನೋದಕ್ಕಿಂತ ಒಂಥರ ಸೆಕ್ಯೂರ್ ಫೀಲ್. ಓಕೆ, ನಾನು ಇವಾಗ ಸೇಫಲ್ಲಿದ್ದೀನಿ ಲೈಫಲ್ಲಿ, ಹೆದರ್ಕೋಬೇಕಾಗಿದ್ದಿಲ್ಲ ದುಡ್ಡಿಗೆ. ಎಸ್ಪೆಷಲಿ ಎಂಥ ಸಿಚುವೇಶನಲ್ಲೂ ನಾನು ಓವರ್ಕಮ್ ಮಾಡ್ಬೋದು, ಬಿಕಾಸ್ ನಾನು ಅಷ್ಟರ ಮಟ್ಟಿಗೆ ಸೆಕ್ಯೂರ್ ಮಾಡ್ಕೊಂಡಿದ್ದೀನಿ ನನ್ನ ಫ್ಯೂಚರ್ನ. ಈ ಥರ ಒಂದು ಥಾಟ್ಸ್ ತುಂಬ ಜನ ನಿಮ್ಮ ಹತ್ರ ಬಂದ್ಬಿಟ್ಟು ನೀವು ನಿಮ್ಮ ಸಕ್ಸಸ್ನ ನೋಡ್ಬಿಟ್ಟು ನಮಗೂ ಹೇಳ್ಕೊಡಿ, ನಮಗೂ ಗೈಡ್ ಮಾಡಿ, ನಮಗೂ ನಿಮ್ಮ ಥರ ಬೆಳಿಬೇಕು, ಈ ಥರ ಒಂದು ಗ್ರೋತ್ನ ನೋಡ್ತಾ ಇದ್ದೀನಿ ನಾನು. ಸೊ ಬಿಗ್ಗೆಸ್ಟ್ ಆಪರ್ಚುನಿಟಿ ನಿಮಗೆ ನಿಮ್ಮ ಕರಿಯರ್ ವೈಸಲ್ಲಿ ನಿಮ್ಮ ಟ್ಯಾಲೆಂಟ್ನ ತೋರಿಸೋದಕ್ಕೆ, ಟ್ಯಾಲೆಂಟಲ್ಲಿ ಗ್ರೋ ಆಗೋದಕ್ಕೆ, ಎಸ್ಪೆಷಲಿ ಬಿಸ್ನೆಸ್ಸಲ್ಲಿರೋರಿಗೆ ಡ್ರಾಸ್ಟಿಕ್ ಗ್ರೋತ್ನ ನೋಡ್ತೀರಾ ನೀವು. ಡೇ ಬೈ ಡೇ ಗ್ರೋತ್ ನೋಡ್ಕೊತ ಬರ್ತೀರಾ. ಓಕೆ, ಸೊ ದಿಸ್ ಇಸ್ ದ ಬಿಗ್ಗೆಸ್ಟ್ ಆಪರ್ಚುನಿಟಿ ಬಗ್ಗೆ ಹೇಳ್ತಾ ಇದೆ. ಅಂದರೆ ನಿಮ್ಮ ಕರಿಯರ್ ವಿಚಾರ ಅಂತ ಬಂದರೆ ಮೋಸ್ಟ್ ಪ್ರಾಮಿಸಿಂಗ್ ಇಯರ್ಸ್ ಅಂತ ಹೇಳ್ಬೋದು. ನೆಕ್ಸ್ಟ್ 2 years ಯಾವುದೇ ಕಾರಣಕ್ಕೂ ನಿಮಗೆ ಕೈ ಕೊಡಲ್ಲ ನಿಮ್ಮ ಕರಿಯರು. ನೀವು ಏನು ಸ್ಟಾರ್ಟ್ ಮಾಡಿದ್ದೀರಾ ಕೆಲಸ, ಯಾವುದೇ ಕಾರಣಕ್ಕೂ ಕೈ ಕೊಡಲ್ಲ. ಇನ್ನೂ ಪ್ರಾಮಿಸಿಂಗ್ ಥರ ಫೀಲ್ ಆಗುತ್ತೆ. ಅಂದರೆ ನಿಮ್ಮ ಒಂದು ಫೀಲ್ಡಲ್ಲೇ ಇನ್ನಷ್ಟು ಬೆಳೆಯೋದಕ್ಕೆ ಹೆಲ್ಪ್ ಮಾಡುತ್ತೆ. ಇನ್ನಷ್ಟು ಎಷ್ಟು ವೇಯಲ್ಲಿ ಪಾಸಿಬಿಲಿಟಿ ಇದೆ ಬೆಳೆಯೋದಕ್ಕೆ, ಅಷ್ಟು ಆಪರ್ಚುನಿಟೀಸ್ ನಿಮಗೆ ಬರುತ್ತೆ. ಆ್ಯಂಡ್ ಮೋರ್ ಓವರ್ ಫಿನಾನ್ಷಿಯಲ್ ಸ್ಟೆಬಿಲಿಟಿ ಇರುತ್ತೆ ಕರಿಯರ್ ಸಕ್ಸಸ್ ಜೊತೆಗೆ. ಆ್ಯಂಡ್ ಪಾಸಿಬಿಲಿಟಿ ಇದೆ ಮಟೀರಿಯಲ್ ಅಬಂಡೆನ್ಸ್, ಅಂದರೆ ಒಂದಷ್ಟು ಕಾರು, ನಿಮಗೋಸ್ಕರ ನೀವು ವೆಹಿಕಲ್ನ ಪರ್ಚೇಸ್ ಮಾಡೋದು, ನಿಮಗೋಸ್ಕರ ಇಷ್ಟಪಟ್ಟಂಥ ಒಂದು ಬ್ರ್ಯಾಂಡೆಡ್ ಪರ್ಸ್, ಗೂಚಿ ಎಲ್ಲ ಇರುತ್ತಲ್ವಾ, ಲೈಕ್ ಲ್ಯಾಕ್ಸ್ ಇರುತ್ತೆ. ಮೇ ಬಿ ಅದನ್ನ ತೊಗೊಳಕ್ಕೆ ಆಗ್ತಾ ಇರಲ್ಲ, ಬಟ್ ನಿಮ್ಮ ಒಂದು ಫಿನಾನ್ಷಿಯಲ್ ಸೆಕ್ಯೂರಿಟಿ ಎಷ್ಟು ಮಟ್ಟಿಗೆ ಬೆಳೆಯುತ್ತೆ ಅಂದರೆ ಆ ಒಂದು ಬ್ರ್ಯಾಂಡೆಡ್ ಬ್ಯಾಗ್ನ ನೀವು ತಗೋಬಿಡ್ತೀರಾ. ಇಟ್ಸ್ ಲೈಕ್ ದಟ್. ಅಂದರೆ ನಿಮ್ಮನ್ನ ನೀವು ವೆರಿ ಹೈಯರ್ ಪೊಸಿಷನಲ್ಲಿ ನೋಡ್ಕೋಬೋದು. ದುಡ್ಡಿಗೆ ಇವಾಗ ಎಷ್ಟು ನೀವು ಶ್ರಮ ಪಡ್ತಾ ಇದ್ದೀರಾ, ಅಂದರೆ 1 ರೂಪಾಯಿನೂ ಉಳಿಸ್ತಾ ಇರ್ಬೋದೇನೋ, ಬಟ್ ಇನ್ 2 yearsಲ್ಲಿ ನೀವು ಹೆಂಗೆ ಗ್ರೋ ಆಗ್ತೀರಾ ಅಂದರೆ ಇಷ್ಟ ಬಂದಿದ್ದು ತಗೋಬಿಡ್ತೀರಾ, ಥಿಂಕ್ ಮಾಡಲ್ಲ, ಲೆಕ್ಕ ಹಾಕಲ್ಲ ಎಷ್ಟು ದುಡ್ಡು ಅಂತ. ಇವಾಗ ಟ್ಯಾಗ್ ನೋಡ್ದೇ ಬಟ್ಟೆ ತಗೊಳ್ಳೋದು ಅಂತಾರಲ್ವ, ಅಷ್ಟ್ರ ಮಟ್ಟಿಗೆ ನೀವು ಗ್ರೋತ್ ಆಗ್ತೀರಾ, ಒಂದು ಲಾಂಗ್ ಟರ್ಮ್ ಫಿನಾನ್ಷಿಯಲ್ ಸೆಕ್ಯೂರಿಟಿನ ಅಚೀವ್ ಮಾಡ್ತೀರಾ. ಅಂದರೆ ಆಲ್ರೆಡಿ ನೀವು ಯಾವ ಒಂದು ಫೀಲ್ಡಲ್ಲಿ ಇದ್ದೀರಾ, ಡಸಂಟ್ ಮ್ಯಾಟರ್ ಏನು ವರ್ಕ್ ಮಾಡ್ತಾ ಇದ್ದೀರಾ, ಪೊಲೀಸ್ ಆಗ್ಬೋದು, ಡಾಕ್ಟರ್ ಆಗಿರ್ಬೋದು, ಇಂಜಿನಿಯರ್ ಆಗಿರ್ಬೋದು, ಕಾಂಟೆಂಟ್ ಕ್ರಿಯೇಷನ್ ಆಗಿರ್ಬೋದು. ಸೊ ಆ ಒಂದು ಏರಿಯಾದಲ್ಲೇ ಒಂದು ಮಾಸ್ಟರಿ ಮಾಡ್ತೀರಾ, ಅಂದರೆ ನೀವು ಹೈಯರ್ ಲೆವೆಲಿಗೆ ಹೋಗ್ತೀರಾ. ಮುಂಚೆ ಹೇಳ್ದಂಗೆ ಪ್ರಮೋಷನ್ನು, ಸ್ಯಾಲರಿಯಲ್ಲಿ ಇಂಕ್ರಿಮೆಂಟು, ಅಂದರೆ ಟೋಟಲ್ ಸ್ಯಾಟಿಸ್ಫ್ಯಾಕ್ಷನ್ ಕರಿಯರಲ್ಲಿ. ನೀವು ಒಂದು ಪವರ್ ಪೊಸಿಷನಲ್ಲಿ ಇರ್ತೀರಾ, ಅಂದರೆ ಇನ್ಫ್ಲೂಯೆನ್ಸ್ಡ್ ಪೀಪಲ್ ಪೊಸಿಷನಲ್ಲಿ ಇರ್ತೀರಾ. ಸೊ ಇಟ್ಸ್ ಗೈಡೆನ್ಸ್ ನಿಮಗೆ ಡಿಸಿಪ್ಲಿನ್ನ ಮೇಂಟೈನ್ ಮಾಡಿ. ಬಿಕಾಸ್ ಕಿಂಗ್ ಆಫ್ ಪೆಂಟಕಲ್ಸ್ ಬಂತು ಅಂದರೆ ಒಂದು ಡಿಸಿಪ್ಲಿನ್ಡ್ ವ್ಯಕ್ತಿ ಇದು. ಇವರು ಒಲಿಬೇಕು ಅಂದರೆ ನಿಮ್ಮಲ್ಲಿ ಡಿಸಿಪ್ಲಿನ್ ಇರಬೇಕು, ಒಂದು ಲಾಂಗ್ ಟರ್ಮ್ ಪ್ಲ್ಯಾನ್ಸ್ ಇರಬೇಕು. ನಾಳೆ ಏನು ಮಾಡ್ತೀಯ ಅನ್ನೋದು ಇವತ್ತು ಥಿಂಕ್ ಮಾಡೋದಕ್ಕಿಂತ 1 week ಮುಂಚೆನೇ ಒಂದಷ್ಟು ಪ್ಲ್ಯಾನ್ ಇರಬೇಕು ನಿಮಗೆ. ನಾನು ನೆಕ್ಸ್ಟ್ ವೀಕ್ ಏನು ಮಾಡ್ತಾ ಇದ್ದೀನಿ ಅಂತ, ಈ ಥರ ಪ್ಲ್ಯಾನ್ಡ್ ಪರ್ಸನ್ ಆಗಿರ್ತಾರೆ. ಆ್ಯಂಡ್ ಇಫ್ ಪಾಸಿಬಲ್ ಎಲ್ಲರೂ ನಿಮಗೆ ಲೀಡರ್ಶಿಪ್ ರೋಲ್ ಸಿಗೋ ಒಂದು ಆಪರ್ಚುನಿಟಿ ಇದ್ದರೆ ಮಾಡಿ ಗೈಸ್, ಗೋ ಫಾರ್ ಇಟ್. ಬಿಕಾಸ್ ವಿತಿನ್ 2 yearsಲ್ಲಿ ನಿಮಗೆ ಹೆಂಗೆ ಅಪ್ಗ್ರೇಡ್ ಆಗುತ್ತೆ ಅಂದರೆ ನೀವು ಇನ್ನೊಂದು ಗ್ರೂಪಿಗೆ ಗೈಡ್ ಮಾಡೋಷ್ಟು ಅಪ್ಗ್ರೇಡೇಷನ್ ಇರುತ್ತೆ. ಸೊ ಇವಾಗಲೇ ಆ ಒಂದು ಎಕ್ಸ್ಪೀರಿಯನ್ಸ್ ತಗೊಳ್ಳಿ, ಆ ಲೀಡರ್ಶಿಪ್ ರೋಲ್ನ ಪ್ಲೇ ಮಾಡೋದಕ್ಕೆ. ಇಗ್ನೋರ್ ಮಾಡಬೇಡಿ, ಇಲ್ಲೇ ಕಂಫರ್ಟ್ ಆಗಿದ್ದೀನಿ ಇಲ್ಲೇ ಇದ್ಬಿಡ್ತೀನಿ ಅನ್ಕೊಬೇಡಿ. ಇಫ್ ಪಾಸಿಬಲ್ ಅಪ್ಗ್ರೇಡ್ ಆಗ್ತಾ ಹೋಗಿ, ಸ್ಲೋ ಲೆವೆಲಲ್ಲೇ ಅಪ್ಗ್ರೇಡ್ ಆಗ್ತಾ ಹೋಗಿ. ಓಕೆ, ಸೊ ನೆಕ್ಸ್ಟ್ ಕ್ವೆಶನ್, ಬಿಗ್ಗೆಸ್ಟ್ ಚಾಲೆಂಜ್ ಏನಾಗಿರ್ಬೋದು ನಿಮಗೆ, ಅಬ್ಸ್ಟ್ಯಾಕಲ್ ಆಗಿರ್ಬೋದು, ಆ್ಯಂಡ್ ಅದನ್ನು ಹೆಂಗೆ ನ್ಯಾವಿಗೇಟ್ ಮಾಡಬೇಕಾಗತ್ತೆ ನೀವು ಅಂತ ನೋಡೋಣ ಗ್ರೂಪ್ 1 ಅವ್ರಿಗೆ. ಆ್ಯಂಡ್ ಗೈಸ್ ಅಟ್ ಎನಿ ಮೂಮೆಂಟ್ ಈ ಮೆಸೇಜ್ಗಳನ್ನ ಕ್ಲೈಮ್ ಮಾಡ್ಕೋಬೇಕಂತಿದ್ರೆ ಯು ಗೈಸ್ ನೋ ದ ಡ್ರಿಲ್. ಕಮೆಂಟ್ ಸೆಕ್ಷನಲ್ಲಿ 111 ಅಂತ ಹಾಕಿದ್ರೆ ಆಯಿತು. ಬಿಗ್ಗೆಸ್ಟ್ ಚಾಲೆಂಜಸ್ ಅಂತ ಬಂದರೆ ದೇರ್ ಈಸ್ ಮಿರಾಕಲ್,
ಓಕೆ, ಮಿರಾಕಲ್ ಬಂತು ಅಂದ್ರೆ ಏನು ಅಂತ ಒಂದು ಬಿಗ್ಗೆಸ್ಟ್ ಚಾಲೆಂಜಸ್ ಏನಿರಲ್ಲ. ಇಟ್ಸ್ ಮೋರ್ ಲೈಕ್ ಏನು ಮೇ ಬಿ ನೀವು ಅನ್ಕೊಂಡಿರ್ಬೋದು ಮಿರಾಕಲ್ ನನ್ನ ಲೈಫಲ್ಲಿ ಆಗದೇ ಇಲ್ಲ ಅಂತ, ಬಟ್ ನಿಮ್ಮ ಲೈಫಲ್ಲೂ ಆಗುತ್ತೆ. ಬಟ್ ಎಟ್ ದ ಸೇಮ್ ಟೈಮ್ ಮಿರಾಕಲ್ ಆಗಲಿ, ಸರ್ಪ್ರೈಸ್ ಆಗಲಿ, ಮ್ಯಾಜಿಕ್ ಆಗಲಿ ಅಂತ ವೇಟ್ ಮಾಡ್ಕೊಂಡು ಕೂತಿದ್ರೆ ಡೋಂಟ್ ಡೂ ದಿಸ್, ಬಿಕಾಸ್ ಪ್ರಾಕ್ಟಿಕಲ್ ಅಪ್ರೋಚ್ ಲೈಫಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಗ್ರೂಪ್ 1, ಐ ಡೋಂಟ್ ನೋ, ಐ ಫೀಲ್ ಲೈಕ್ ನಿಮ್ಮ ಲೈಫಲ್ಲಿ ಏನೋ ಒಂಥರ ಒಂದು ಮ್ಯಾಜಿಕ್ ಆಗುತ್ತೆ, ಮಿರಾಕಲ್ ಆಗುತ್ತೆ. ಮಿರಾಕಲ್ ಆಗ್ಬಿಟ್ಟು ಒಂಥರ ಟೇಬಲ್ಸ್ ಶಿಫ್ಟ್ ಆಗಿ ಹೋಗ್ಬಿಡುತ್ತೆ. ನಿಮ್ಮ ಕಡೆ ಜನರು ಟಾರ್ಗೆಟ್ ಮಾಡ್ಕೊಂಡಿದ್ರೆ, ನಿಮ್ಮನ್ನ ಫೋಕಸ್ ಮಾಡ್ಕೊಂಡು, ನಿಮ್ಮನ್ನ ಕಾನ್ಶಿಯಸ್ ಮಾಡಿ, ನಿಮ್ಮನ್ನ ಟಾರ್ಗೆಟ್ ಮಾಡಿದ್ರೆ ಸಡನ್ ಆಗಿ ಟೇಬಲ್ ಶಿಫ್ಟ್ ಆಗೋದು ನೋಡ್ಬೋದು. ಅಂದ್ರೆ ನಿಮಗೆ ಯಾವ ತರ ಮನುಷ್ಯರು ತೊಂದರೆ ಕೊಡ್ತಾ ಇದ್ರು ಆ ಕರ್ಮ ಅವ್ರಿಗೆ ವಾಪಸ್ ಹೋಗೋದು. ಆಲ್ ಆಫ್ ಅ ಸಡನ್ ಅವರಿಗೆ ಪೀಪಲ್ ಟಾರ್ಗೆಟ್ ಮಾಡೋದು, ಅವ್ರನ್ನ ಕಾನ್ಶಿಯಸ್ ಮಾಡೋದು, ಅವ್ರ ಮೇಲೆ ನಗಳೋದು. ಸೊ ಇಟ್ಸ್ ಮೋರ್ ಲೈಕ್ ಏನ್ ಗೊತ್ತಾ, ನೀವು ರಿವೆಂಜ್ ತಗೋಬೇಕು ಅನ್ನೋದೇ ಇಲ್ಲ. ನಿಮಗೋಸ್ಕರ ಯೂನಿವರ್ಸ್ ಅಥವಾ ನೀವು ನಂಬಿರುವಂತ ದೇವ್ರು ನಿಮಗೋಸ್ಕರ ವರ್ಕ್ ಮಾಡುತ್ತೆ ಬ್ಯಾಕ್ ಗ್ರೌಂಡ್ ಅಲ್ಲಿ. ಆಲ್ ಆಫ್ ಅ ಸಡನ್ ನಿಮ್ಮ ಎನಿಮೀಸ್ ಇನ್ನೊಬ್ರು ಎನಿಮೀಸ್ ಆಗ್ತಾರೆ. ಲೈಕ್ ನೀವ್ ಎಷ್ಟು ದಿನ ಒಂದು ಡೇಂಜರ್ ಝೋನ್ ಅಲ್ಲಿ ಇದ್ರೆ ಅನ್ಸುತ್ತೆ, ನಿಮ್ಮ ಎನಿಮೀಸ್ ಇನ್ಮೇಲೆ ಡೇಂಜರ್ ಝೋನ್ ಅಲ್ಲಿ ಇರ್ತಾರೆ. ಅಂದ್ರೆ ನಿಮ್ ತಂಟೆಗೆ ಯಾರು ಬರಲ್ಲ, ನಿಮ್ಮ ಗ್ರೋತ್ ನೋಡ್ಬಿಟ್ಟು ನಿಮ್ಮ ತಂಟೆಗೆ ಯಾರು ಬರಲ್ಲ, ಅಥವಾ ಬಂದ್ರು ಅವ್ರು ನಿಮ್ನ ಏನ್ ಅಲ್ಲಾಡ್ಸಕ್ಕೂ ಆಗಲ್ಲ. ಆತರ ಒಂದ್ ಸಿಚುವೇಶನ್ ನೋಡ್ತಾ ಇದೀನಿ. ಸೊ ಹಂಗ್ ಹೇಳ್ದೆ ಅಂತ ನೀವು ಆ ಒಂದು ಮಿರಾಕಲಿಗೆ ವೆಯ್ಟ್ ಮಾಡ್ಕೊಂಡು ಕೂರ್ಬೇಡಿ. ಸೊ ಅದನ್ನ ನಂಬಿ ಮಿರಾಕಲ್ ಆಗತ್ತೆ ಅಂತ, ನಿಮ್ಮ ಲೈಫಲ್ಲೂ ಅದು ಕ್ರಿಯೇಟ್ ಆಗುತ್ತೆ ಅನ್ನೋದನ್ನ ತಲೆಯಲ್ಲಿ ಇಟ್ಕೊಳ್ಳಿ. ನಿಮ್ ಲೈಫಲ್ಲೂ ಒಂದು ಮಿರಾಕಲ್ ಎಕ್ಸ್ಪೀರಿಯನ್ಸ್ ಮಾಡ್ತೀರ ನೀವು, ಡೆಫಿನೆಟ್ಲಿ ಅದನ್ನ ತಲೆಯಲ್ಲಿ ಇಟ್ಕೊಳ್ಳಿ. ಸೊ ಇಟ್ಸ್ ಮೋರ್ ಲೈಕ್ ಏನ್ ಗೊತ್ತಾ, ನೀವೇನಾರ ಥಿಂಕ್ ಮಾಡ್ತಾ ಇದ್ದೀರಾ, ಅದನ್ನ ಪಾಸಿಟಿವ್ ಥಿಂಕ್ ಮಾಡ್ತಾ ಇದ್ದೀರಲ್ವಾ, ಅದನ್ನ ನೀವು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ. ಅದನ್ನ ತಲೆಯಲ್ಲಿ ಇಟ್ಕೊಳ್ಳಿ. ನನ್ನ ಲೈಫಲ್ಲಿ ಏನೂ ಆಗ್ತಾ ಇಲ್ಲ, ಏನೂ ಬರ್ತಾ ಇಲ್ಲ ಅನ್ಕೊಂಡೇ ಇದ್ರೆ ಅದ್ರ ಏನೂ ಆಗಲ್ಲ. ಎಷ್ಟು ಮಟ್ಟಿಗೆ ನೀವು ಪಾಸಿಟಿವ್ ಆಗಿ ಥಿಂಕ್ ಮಾಡ್ತೀರಾ, ಓಕೆ ನನ್ನ ಲೈಫಲ್ಲೂ ಮಿರಾಕಲ್ ಆಗುತ್ತೆ, ನನ್ನ ಲೈಫಲ್ಲೂ ಮ್ಯಾಜಿಕ್ ಅನ್ನೋದೊಂದು ಕ್ರಿಯೇಟ್ ಆಗುತ್ತೆ, ಹಿಂಗೆ ಯೋಚನೆ ಮಾಡ್ಕೊಂಡು ಹೋಗಿ. ಇದನ್ನ ನಂಬಿ ಗೈಸ್, ಹೈ ಟೈಮ್ ಮಿರಾಕಲ್ಸ್ನ ನಂಬಿ. ಮಿರಾಕಲ್ಸ್ ಎಲ್ಲಿ ಜಾಸ್ತಿ ಬಾಬಾನ ಬಿಲೀವ್ ಮಾಡ್ತಾರಲ್ವಾ ಅವ್ರಿಗೆ ಗೊತ್ತಿರುತ್ತೆ ಎಷ್ಟು ಮಟ್ಟಿಗೆ ಮಿರಾಕಲ್ಸ್ ಎಲ್ಲರ ಜೀವನದಲ್ಲಿ ಆಗಿದೆ, ಕೆಲವೊಂದೊಂದು ಜೀವನದಲ್ಲಿ ಆಗ್ತಾ ಇದೆ. ಫ್ರಮ್ ನೋ ವೇರ್ ಊಟನೇ ಇಲ್ದಿರೋ ಒಂದು ವ್ಯಕ್ತಿ ಸಡನ್ ಆಗಿ ಬಿಲಿಯನರ್ ಆಗೋದನ್ನ ನೋಡಿದೀನಿ, ಅವರ ಒಂದು ಒಳ್ಳೆ ಗುಣದಿಂದ. ಇಷ್ಟೇ ನಿಮ್ನ ಯಾರೋ ಒಬ್ರು ಬಗ್ಗಿಸ್ತಿರ್ಬೋದು, ಯಾರೋ ಒಬ್ರು ನಿಮ್ನ ಡಾಮಿನೇಟ್ ಮಾಡ್ತಿರ್ಬೋದು, ಬಟ್ ನಿಮ್ಮ ಒಂದು ಒಳ್ಳೆ ಗುಣದಿಂದ ನಿಮಗೆ ಅದನ್ನ ಎಫೆಕ್ಟ್ ಆಗಕ್ಕೆ ಬಿಡ್ತಾ ಇಲ್ಲ ದೇವ್ರು, ಅವರಿಂದ ಕೆಟ್ಟದಾಗಕ್ಕೆ ಬಿಡ್ತಾ ಇಲ್ಲ. ಎಷ್ಟು ಇವಾಗೆಲ್ಲ ಹೇಳ್ತಾರಲ್ವಾ ಬ್ಲ್ಯಾಕ್ ಮ್ಯಾಜಿಕ್, ಇವಿಲ್ ಎನರ್ಜಿ, ಮಾಟ ಮಂತ್ರ, ನಿಮ್ಮಲ್ಲಿ ಒಳ್ಳೆ ಗುಣ ಇದ್ರೆ ಗಾಯ್ಸ್ ಅದು ಯಾವ್ದೂ ಎಫೆಕ್ಟ್ ಆಗಲ್ಲ, ಯಾವ್ದೂ ಎಫೆಕ್ಟ್ ಆಗಲ್ಲ. ದಟ್ ಈಸ್ ಫಾರ್ ಶೋರ್. ಓಕೆ, ಅಂಡ್ ಇದೆಲ್ಲ ಸುಳ್ಳು ಗಾಯ್ಸ್, ಡೆಫಿನೆಟ್ಲಿ ಇಟ್ಸ್ ಆಲ್ ಫೇಕ್. ಓಕೆ, ಅದನ್ನ ತಲೆಯಲ್ಲಿ ಇಟ್ಕೊಳ್ಳಿ. ಯಾವ ನೆಗೆಟಿವ್ ಎನರ್ಜಿನೂ ಎಫೆಕ್ಟ್ ಆಗಲ್ಲ. ಆದ್ರೂ ನೀವು ಫೈಟ್ ಮಾಡ್ತೀರಾ, ಯಾಕಾಗಲ್ಲ, ಮಾಡ್ತೀರಾ ನೀವು. ಓಕೆ, ಸೊ ನೆಕ್ಸ್ಟ್ ನೋಡೋಣ ಅಡ್ವೈಸ್ ಏನಿದೆ ನಿಮಗೆ ಯೂನಿವರ್ಸ್ ಕಡೆಯಿಂದ ಗ್ರೂಪ್ 1 ಅವರಿಗೆ ನೆಕ್ಸ್ಟ್ 2 yearsಗೆ ಅಡ್ವೈಸ್ ಏನು ಅಂತ ನೋಡೋಣ. ವಾವ್, ಓ ಮೈ ಗಾಡ್, ಡೆಫಿನೆಟ್ಲಿ ಲವ್ ಲೈಫ್, ಇನ್ ಕೇಸ್ ನೀವು ಸಿಂಗಲ್ ಆಗಿದ್ರೆ, ಇನ್ ಕೇಸ್ ನೀವು ಒಂದು ರೈಟ್ ಪರ್ಸನ್ ನನ್ನ ಲೈಫಲ್ಲಿ ಬರಲ್ವೇನೋ ಅಂತೆಲ್ಲ ಅನ್ಕೊಂಡಿದ್ರೆ ಗೈಸ್, ಗ್ರೂಪ್ 1 ಇಟ್ಸ್ ಅ ಡಬಲ್ ಕನ್ಫರ್ಮೇಶನ್. ನಿಮ್ಮ ಲೈಫಲ್ಲಿ ಮಿರಾಕಲ್ ಆಗಿ ಒಂದು ಲೈಫ್ ಪಾರ್ಟ್ನರ್ ಬರ್ಬೋದು. ಬಿಕಾಸ್ ಇಲ್ಲಿ ನೋಡ್ಬೋದು ಟ್ಯಾರೋ ಕಾರ್ಡ್ ಎರಡು ಮೇನ್ ಇಂಪಾರ್ಟೆಂಟ್ ಸಿಗ್ನಿಫಿಕೇಟ್ ಮಾಡೋ ಒಂದೆರಡು ಕಾರ್ಡ್ಸ್ ಲವ್ ಅಂಡ್ ರಿಲೇಶನ್ಶಿಪ್ ಬಗ್ಗೆ ಬಂದಾಯ್ತು ನಿಮಗೆ. ಸೊ ಡಬಲ್ ಕನ್ಫರ್ಮೇಶನ್, ನಿಮಗೆ 2 years ಅಲ್ಲಿ ಒಂದು ಸೋಲ್ಮೇಟ್ನ ನೀವು ಮೀಟ್ ಆಗ್ತೀರಾ, ಒಂದು ರೈಟ್ ಪಾರ್ಟ್ನರ್ನ ನೀವು ಮೀಟ್ ಆಗ್ತೀರಾ, ಅಥವಾ ಲವ್ ಆಫ್ ಯುವರ್ ಲೈಫ್ನ ಮೀಟ್ ಆಗ್ತೀರಾ ಅನ್ಬೋದು. ಇಟ್ಸ್ ಲೈಕ್ ಒಂದು ಮ್ಯೂಚುವಲ್ ಅಟ್ರಾಕ್ಷನ್, ಮುಂಚೆನೆ ಹೇಳ್ದಂಗೆ ಮ್ಯೂಚುವಲ್ ರೆಸ್ಪೆಕ್ಟ್ ಇರುತ್ತೆ, ಮ್ಯೂಚುವಲ್ ಸಪೋರ್ಟ್ ಇರುತ್ತೆ ಈ ಪರ್ಸನ್ ಇಂದ. ಮದ್ವೆಗೆ ಯಾರೆಲ್ಲ ರೆಡಿ ಇದ್ದೀರಾ, ಮೇ ಬಿ ವಿತಿನ್ 2 years ಕನ್ಫರ್ಮೇಶನ್ ನೀವು ಪಾರ್ಟ್ನರ್ಶಿಪ್ ಲೈಫಲ್ಲಿ ಎಂಡ್ ಆಗ್ತೀರಾ. ಆ್ಯಂಡ್ ಈ ಪರ್ಸನ್ ಇರ್ತಾರಲ್ವ, ಏನೋ ಒಂದು
ಡಿಸಪಾಯಿಂಟ್ ಮಾಡುವಂತ ಪಾರ್ಟ್ನರ್ ಆಗಿರಲ್ಲ. ಮೋರ್ ಓವರ್ ನಿಮ್ಮ ವ್ಯಾಲ್ಯೂಸ್ಗೆ ಅವರ ವ್ಯಾಲ್ಯೂಸ್ ಎರಡು ಮ್ಯಾಚ್ ಆಗೋದನ್ನ ನೋಡ್ತಾ ಇದ್ದೀನಿ. ಒಂದು ಮ್ಯೂಚುವಲ್ ರೆಸ್ಪೆಕ್ಟ್ ಇರುತ್ತೆ. ಅಂಡ್ ಅದು ಫ್ರೆಂಡ್ಶಿಪ್ ಆಗಿರ್ಬೋದು. ಸೊ ಅಗೇನ್ ಇದು ಅಡ್ವೈಸ್ ಪಾರ್ಟ್ ಅಲ್ಲಿ ಬಂದಿರೋದ್ರಿಂದ ಗೈಸ್, ಇಫ್ ಪಾಸಿಬಲ್ ನೀವು ಒಬ್ಬರೇ ಇದ್ದೀರಾ ಅಂದ್ರೆ ಒಂದು ಬೆಟರ್ ಕನೆಕ್ಷನ್ಸ್ ನ ಫಾರ್ಮ್ ಮಾಡೋದಕ್ಕೆ ಟ್ರೈ ಮಾಡಿ. ಅದು ಒಂದು ಒಬ್ರ ಜೊತೆನೆ ಆಗಿರ್ಬೋದು, ಇಬ್ರ ಜೊತೆನೆ ಆಗಿರ್ಬೋದು. ಒಂದು ಗುಡ್, ಇವಾಗ ಏನ್ ಹೇಳ್ತಾರೆ, ತುಂಬಾ ಜನ ಏನೋ ಫೇಕ್ ಫ್ರೆಂಡ್ಸ್ ಎಷ್ಟೇ ಇದ್ರು, ಎಷ್ಟೇ ನಂಬರ್ಸ್ ಇದ್ರು ವೇಸ್ಟ್. ಒಂದೆರಡು ಫ್ರೆಂಡ್ಸ್, ಜೀವಕ್ ಜೀವ ಕೊಡೋ ಫ್ರೆಂಡ್ಸ್, ಕಷ್ಟದಲ್ಲಿ ಆಗುವಂತ ಫ್ರೆಂಡ್ಸ್, ಈ ತರ ಒಂದ್ ಇಬ್ರು ಇದ್ರು ಸಾಕು, ಲೈಫ್ಗೆ ಸಾಕು. ಮೇ ಬಿ ಇಫ್ ಪಾಸಿಬಲ್ ಗ್ರೂಪ್ 1 ಇನ್ 2 years ಅಲ್ಲಿ ನಿಮಗೆ ಒಂದು ಮೀನಿಂಗ್ಫುಲ್ ಕನೆಕ್ಷನ್ಸ್ ಮೇಲೆ ಫೋಕಸ್ ಮಾಡಿ. ಅದು ಫ್ರೆಂಡ್ಶಿಪ್ಪೇ ಆಗಿರ್ಬೋದು ಅಲ್ವಾ, ಒಂದು ಲವ್ವೇ ಆಗಿರ್ಬೋದು, ಕರಿಯರ್ ಅಲ್ಲಿ ಒಂದು ಪಾರ್ಟ್ನರೇ ಆಗಿರ್ಬೋದು. ಇಫ್ ಪಾಸಿಬಲ್ ಒಬ್ರೇ ವರ್ಕ್ ಮಾಡೋದ್ಕಿಂತ ಕೊಲಾಬ್ರೇಟ್ ಆಗಿ ವರ್ಕ್ ಮಾಡಿ, ಇನ್ನೊಬ್ರು ಹೆಲ್ಪ್ ತಗೊಂಡು ವರ್ಕ್ ಮಾಡಿ, ಅಥವಾ ಇನ್ನೊಬ್ರ ಜೊತೆ ವರ್ಕ್ ಮಾಡಿ, ಒಬ್ರಿಗೊಬ್ರು ಸಪೋರ್ಟ್ ಮಾಡಿ ಇಫ್ ಪಾಸಿಬಲ್. ಮೇ ಬಿ ನಿಮ್ಮ ಇದ್ರಲ್ಲೇ ಇದೆ, ಲೈಫ್ ಪರ್ಪಸ್ ಅಲ್ಲೇ ಇದೆ ಅನ್ಸುತ್ತೆ. ನೀವು ಬೆಳೆಯೋ ಟೈಮಲ್ಲಿ ಇನ್ನೊಬ್ರಿಗೂ ಸ್ವಲ್ಪ ಹೆಲ್ಪ್ ಮಾಡಬೇಕು, ಇನ್ನೊಬ್ರಿಗೂ ಗೈಡ್ ಮಾಡ್ಬೇಕು, ಇನ್ನೊಬ್ರಿಗೂ ಸಪೋರ್ಟ್ ಮಾಡಬೇಕು. ಅವಾಗಲೇ ನಿಮ್ಮ ಲೈಫ್ಗೆ ಒಂದು ವ್ಯಾಲ್ಯೂ ಸಿಗೋದು ಅಂತ. ಯಾರಿಗಾರು ಹೆಲ್ಪ್ ಬೇಕಂದ್ರೆ ಡೆಫಿನೆಟ್ಲಿ ಗೋ ಫಾರ್ ಇಟ್. ಆಲ್ರೆಡಿ ಒಂದು ರಿಲೇಶನ್ಶಿಪ್, ಒಂದು ಮೀನಿಂಗ್ಫುಲ್ ರಿಲೇಶನ್ಶಿಪ್ ಅಥವಾ ಫ್ರೆಂಡ್ಶಿಪ್ ಇದೆ ಅಂತ ಆದ್ರೆ ಗ್ರೂಪ್ 1 ಅದನ್ನ ಇನ್ನಷ್ಟು ಕೇರ್ ಮಾಡಿ, ಇನ್ನಷ್ಟು ನರ್ಚರ್ ಮಾಡಿ, ಸೊ ದಟ್ ಆ ಪರ್ಸನ್ಗೂ ರಿಯಲೈಸ್ ಆಗ್ಲಿ ನೀವು ಎಷ್ಟು ಮಟ್ಟಿಗೆ ವ್ಯಾಲ್ಯೂ ಕೊಡ್ತೀರಾ ಅವರಿಗೆ, ಎಷ್ಟು ಮಟ್ಟಿಗೆ ಮೀನಿಂಗ್ಫುಲ್ ಆಗಿರ್ತೀರಾ, ಟ್ರಸ್ಟ್ ವರ್ತಿ ಆಗಿರ್ತೀರಾ ಅಂತ. ಒಬ್ರೇ ವರ್ಕ್ ಮಾಡೋಕ್ಕಿಂತ ಇಫ್ ಪಾಸಿಬಲ್ ಇಬ್ರಿಬ್ರಾಗಿ ವರ್ಕ್ ಮಾಡಿ. ಸಿಂಗಲ್ ಆಗಿದ್ರಿ ಅಂದ್ರೆ ಗೈಸ್, ಇಷ್ಟು ವರ್ಷ ಒಂದು ಮೀನಿಂಗ್ಫುಲ್ ರಿಲೇಶನ್ಶಿಪ್ ನಿಮಗೆ ಬರುತ್ತೆ, ಅದನ್ನ ಎಂಕರೇಜ್ ಮಾಡಿ, ಬಂದಾಗ ಅದನ್ನ ಏನು ಡಿಸ್ಕರೇಜ್ ಮಾಡಬೇಡಿ. ಆಲ್ ರೈಟ್. ಸೊ ನೆಕ್ಸ್ಟ್ ನೋಡೋಣ, ಅಂದ್ರೆ ಓವರ್ ಆಲ್ 2 years ಎನರ್ಜಿ ಹೆಂಗಿರುತ್ತೆ, ಏನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು, ಫೈನಲ್ ಔಟ್ಕಮ್ ಜರ್ನಿ ಹೆಂಗಿರುತ್ತೆ ಅಂತ ನೋಡೋಣ. ಲಾಸ್ಟ್ 1 ಕಾರ್ಡ್ ವಿಚ್ ಈಸ್ ಏನಿದೆ 3 of Pentacles. ಅದಿಲ್ಲ ಇಡೋಣ. ಓಕೆ, ಸೊ ಗ್ರೂಪ್ 1ಗೆ ಲಾಸ್ಟ್ ಅಂಡ್ ಫೈನಲ್ ಕಾರ್ಡ್ ಬಂದಿದೆ. ಈಗೇನ್ ಇದೇನ್ ಹೇಳ್ತಾ ಇದೆ, ಗ್ರೂಪ್ ಬಗ್ಗೆ ಹೇಳ್ತಾ ಇದೆ. ಅಂದ್ರೆ ಇಷ್ಟ ನೀವು ಒಬ್ರಾಗಿ ವರ್ಕ್ ಮಾಡ್ತಾ ಇದ್ರೆ ಅದು ಇಬ್ರಾಗೋ ಪಾಸಿಬಿಲಿಟಿ ಇದೆ, ಇಬ್ರಾಗಿ ವರ್ಕ್ ಮಾಡ್ತಾ ಇದೆ ಅದು 3 ಜನ ಆಗೋ ಪಾಸಿಬಿಲಿಟಿ ಇದೆ. ಒಂದು ಸಣ್ಣ 2-3 ಜನ ಸ್ಟಾರ್ಟ್ಅಪ್ ಮಾಡಿ ಅದು ಒಂದು ದೊಡ್ಡ ಗ್ರೂಪ್ ಆಗುತ್ತಲ್ವಾ, ಆರ್ಗನೈಸೇಷನ್ ಆಗುತ್ತಲ್ವಾ, ಆ ತರ. ಅಂಡ್ ನೆಕ್ಸ್ಟ್ 2 years ಅಲ್ಲಿ ಮೇ ಬಿ ನೀವು ತುಂಬಾ ಗ್ರೂಪ್ ಅಲ್ಲಿ ಇನ್ವಾಲ್ವ್ ಆಗ್ತೀರಾ, ಗ್ರೂಪ್ ಅಲ್ಲಿ ತುಂಬಾ ಕಲಿತೀರಾ, ಸ್ಕಿಲ್ಸ್ ನ ಇಂಪ್ರೂವ್ ಮಾಡ್ಕೊಂತೀರಾ. ಅಂಡ್ ಮೋರ್ ಓವರ್ ಗ್ರೂಪ್ ಅಲ್ಲಿ ನಿಮ್ಮ ಟ್ಯಾಲೆಂಟ್ ನ ರೆಕಗ್ನೈಸ್ ಮಾಡಕ್ಕೆ ಕೆಲವೊಂದೊಂದು ಪ್ಲಾಟ್ಫಾರ್ಮ್ ಸಿಗುತ್ತೆ ನಿಮಗೆ ತೋರ್ಸೋದಕ್ಕೆ. ಅಂಡ್ ಜನರುಗಳು ನಿಮ್ಮ ಟ್ಯಾಲೆಂಟ್ ನ ರೆಕಗ್ನೈಸ್ ಮಾಡೋದನ್ನ ನೋಡ್ತಾ ಇದೀನಿ. ಕರಿಯರ್ ವೈಸ್ ಅಲ್ಲಿ ಡೆಫಿನೆಟ್ಲಿ ಸ್ಟೆಪ್ ಬೈ ಸ್ಟೆಪ್ ಗ್ರೋತ್ ಆಗೋದನ್ನ ನೋಡ್ತಾ ಇದೀನಿ. ಒಂದು ಮೀನಿಂಗ್ಫುಲ್ ಗ್ರೂಪ್ ಅಲ್ಲಿ ಇನ್ವಾಲ್ವ್ ಆಗ್ತೀರಾ. ನಾಟ್ ಜಸ್ಟ್ ಲವ್ ಅಂತ ಅಲ್ಲ, ಬಟ್ ಎಲ್ಲಿ ನೀವು ಓವರ್ ಆಲ್ ಲೈಫ್ಗೆ ಒಂದು ಸ್ಕಿಲ್ ಸೆಟ್ ನ ಇಂಪ್ರೂವ್ ಮಾಡ್ಕೋಬೇಕು, ಲೈಫ್ ಕರಿಯರ್ಗೆ ಒಂದು ಸ್ಕಿಲ್ ಸೆಟ್ ನ ಇಂಪ್ರೂವ್ ಮಾಡ್ಕೋಬೇಕು, ಆ ತರ ಒಂದು ಎನ್ವಿರಾನ್ಮೆಂಟ್ ಅಲ್ಲಿ ನೋಡ್ತಾ ಇದೀನಿ ನಾನು. ಅಂದ್ರೆ ಎವ್ರಿ ಡೇ ಕಲಿತಾ ಇರ್ತೀರಾ ಏನೋ ಒಂದು ಹೊಸದು. ನಿಮ್ಮ ಒಂದು ಓನ್ ಗ್ರೂಪ್ ನ ನೀವು ಬಿಲ್ಡ್ ಮಾಡ್ಬೋದು. ಗ್ರೂಪ್ 1 ಇಂಪ್ರೂವ್ಮೆಂಟ್ ಇರುತ್ತೆ, ಮಾಸ್ಟರ್ ಮಾಡ್ತೀರಾ. ಮುಂಚೆನೆ ಹೇಳ್ದಂಗೆ ಇಲ್ಲಿ ಮಾಸ್ಟರ್ ಮಾಡ್ತೀರಾ. ಏನಾದ್ರು ಒಂದು ಸಬ್ಜೆಕ್ಟ್ ಓದ್ತಾ ಇದ್ರಿ ಅಂದ್ರೆ ಅದನ್ನ PhD ಹೋಗ್ತೀರಾ, ಅದರಲ್ಲಿ ಮಾಸ್ಟರಿ ಮಾಡ್ತೀರಾ. ಅಂಡ್ ಬಿಸ್ನೆಸ್ ಅಲ್ಲಿ ಇರೋರು ತುಂಬಾ ನೀವು ಕೊಲಾಬ್ರೇಷನ್ ಆಗಿ ವರ್ಕ್ ಮಾಡೋದನ್ನ ನೋಡ್ತಾ ಇದ್ದೀನಿ. ಅಂದ್ರೆ ಇಟ್ಸ್ ಮೋರ್ ಲೈಕ್ ವಿತಿನ್ 2 years ಅಲ್ಲಿ ನೀವು ಯು ವಿಲ್ ಬಿ ಪಾರ್ಟ್ ಆಫ್ ಅ ಟೀಮ್. ಅದು ಬಿಸ್ನೆಸ್ ಆಗಿರ್ಬೋದು, ಯಾವುದೋ ಒಂದು ಕ್ರಿಯೇಟಿವ್ ಪ್ರಾಜೆಕ್ಟ್ ಆಗಿರ್ಬೋದು, ಅಲೋನ್ ಅಂತೂ ಇರಲ್ಲ. ಇಲ್ಲಿ ನೋಡ್ಬೋದು ಕಿಂಗ್ ಆಫ್ ಪೆಂಟಕಲ್ಸ್ ಅಲ್ಲಿ ಆಲ್ರೆಡಿ ಒಂದು ಗ್ರೋತ್, ಒಂದು ಸ್ಟೆಬಿಲಿಟಿ ಇದೆ. ಮೇ ಬಿ ಒಂದು ಗ್ರೂಪಿಗೆ ನೀವು ಗೈಡ್ ಮಾಡೋದಾಗಿರ್ಬೋದು, ಟೀಚ್ ಮಾಡೋದಾಗಿರ್ಬೋದು ನಿಮ್ಮ ಎಕ್ಸ್ಪೀರಿಯನ್ಸ್ಗಳ ಬಗ್ಗೆ. ಆಕ್ಟಿವ್ಲಿ ವರ್ಕಿಂಗ್ ಟುವರ್ಡ್ಸ್ ಯುವರ್ ಗೋಲ್ ಅನ್ನೋದನ್ನ ನೋಡ್ತಾ ಇದೀನಿ. ವೆರಿ ಬ್ಯೂಟಿಫುಲ್. ಕಂಟಿನ್ಯೂಸ್ ಲರ್ನಿಂಗ್ ಇರುತ್ತೆ, ಎವ್ರಿ ಡೇ ಥಿಂಕ್ ಮಾಡ್ತಾ ಇರ್ತೀರಾ. ವೆರಿ ಬ್ಯೂಟಿಫುಲ್ ಅನ್ಬೋದು. ಸೊ
ಎವ್ರಿ ಡೇ ಟ್ರೈ ಮಾಡ್ತಾ ಇರ್ತೀರಾ ನಿಮ್ಮ ಗೋಲ್ನ ಅಚೀವ್ ಮಾಡೋದಕ್ಕೆ. ಲಾಂಗ್ ಟರ್ಮ್ ಗೋಲ್ ಅನ್ನೋದು ತಲೆಯಲ್ಲಿ ಫಿಕ್ಸ್ ಆಗಿರುತ್ತೆ ಅಂತ ನೋಡ್ತಾ ಇದೀನಿ ಗೈಸ್. ಸೊ ವೆರಿ ಬ್ಯೂಟಿಫುಲ್. 2 years ಫ್ರಮ್ ನಾವು ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ ಅನ್ನೋದು ಕನ್ಫರ್ಮೇಶನ್ ಗ್ರೂಪ್ 1 ಅವ್ರಿಗೆ. ತುಂಬಾ ಲಾಂಗ್ ವಿಡಿಯೋ ಆಯ್ತು ಐ ನೋ, ಬಟ್ ಒಂಥರ ಖುಷಿ ಆಯ್ತು ಲಾಂಗ್ ವಿಡಿಯೋ ಮಾಡಿದ್ದಕ್ಕೆ. ಓಕೆ, ಸೊ ಇದಾಗಿತ್ತು ನಿಮ್ಮ ರೀಡಿಂಗ್. ಐ ಹೋಪ್ ಒಂದು ಕ್ಲಾರಿಟಿ ಸಿಕ್ಕಿದೆ ಅಂತ. ಏನನ್ಸ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ. ಅಂಡ್ ಈ ಮೆಸೇಜ್ ಇಷ್ಟ ಆದ್ರೆ ಕ್ಲೈಮ್ ಮಾಡ್ಕೋಬೇಕನ್ಸುತ್ತೆ ಕಮೆಂಟ್ ಸೆಕ್ಷನ್ ಅಲ್ಲಿ 1 ಅಂತ ಹಾಕ್ಬೋದು. ಕೇರ್ಫುಲ್ ಆಗಿರಿ, ನಿಮ್ಮ ಶತ್ರುಗಳ ಬಗ್ಗೆ ಶೇರ್ ಮಾಡ್ಕೋಬೇಡಿ ಎಲ್ಲ ವಿಚಾರನು. ಸಿಂಗಲ್ ಆಗಿದೆ, ಲವ್ಗೆ ಇಂಪಾರ್ಟೆನ್ಸ್ ಕೊಡಿ. ಒಬ್ರೆ ವರ್ಕ್ ಮಾಡ್ತಾ ಇದ್ರೆ ಇಬ್ರು ಮೂರಾಗಿ ವರ್ಕ್ ಮಾಡಿ, ಓದ್ತಾ ಇದ್ರೆ PhD ಪ್ರೋಗ್ರಾಮ್ ಕಡೆ ನಿಮ್ಮ ಜ್ಞಾನ ವಹಿಸಿ ಅಂತ ಹೇಳ್ತಾ, ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟ್ ಡಿಸ್ಕ್ರಿಪ್ಷನ್ ಇರೋ ಅಥವಾ ಇಲ್ಲಿ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರಾಯ್ತು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಏನಾದ್ರು ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸ್ಆಪ್ ಮಾಡ್ಬೋದು ಅಂತ ಹೇಳ್ತಾ ಮತ್ತೆ ಸಿಗೋಣ ಗೈಸ್ ಮುಂದಿನ ವಿಡಿಯೋದಲ್ಲಿ ಗ್ರೂಪ್ 1. ಓಕೆ, ಎಸ್, you guys know I love you all. Yeah, take care. Bye bye. ಹಲೋ, ಯಾರೆಲ್ಲ ಸೆಕೆಂಡ್ ಆಪ್ಷನ್ ಅಥವಾ 11 to 20 ಡೇಟ್ ಆಫ್ ಬರ್ತ್ ಆಗಿರುತ್ತೆ, ಸೊ ಇದಾಗಿರುತ್ತೆ ನಿಮ್ಮ ರೀಡಿಂಗ್ ಗೈಸ್. ಸೊ ನೋಡೋಣ ಇವತ್ತಿಂದ 2 years ವರೆಗೂ ನಿಮ್ಮ ಲೈಫಲ್ಲಿ ನೀವು ಏನೆಲ್ಲ ಚೇಂಜಸ್ನ ನೀವು ಫೈಂಡ್ ಔಟ್ ಮಾಡ್ಕೊಬೋದು. ಆ್ಯಂಡ್ 2 years ಆದಮೇಲೆ ನೀವು ಎಲ್ಲಿ ನೋಡ್ತಾ ಇರ್ತೀರಾ, ಆ್ಯಂಡ್ ಈ ಒಂದು 2 years ಅಲ್ಲಿ ಮೇನ್ ಥೀಮ್ ಏನು ಎಲ್ಲ ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಆಲ್ರೈಟ್, ಹೋಗೋದಕ್ಕೂ ಮುಂಚೆ ನಾನು ಸ್ಟಾರ್ಟಿಂಗ್ ಹೇಳೋದನ್ನ ಮತ್ತೆ, ಎಟ್ ಎನಿ ಮೂಮೆಂಟ್ ನಿಮಗೆ ಮೆಸೇಜ್ ಇಷ್ಟ ಆಗಿ ಅದನ್ನ ಕ್ಲೇಮ್ ಮಾಡ್ಕೋಬೇಕು ಲೈಫಲ್ಲಿ ಅನ್ಸಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಹಾಕ್ಬೋದು. ಅಟ್ ದ ಎಂಡ್ ನಿಮಗೆ ವಿಡಿಯೋ ಇಷ್ಟ ಆಗಿ ಅದನ್ನ ಕ್ಲೇಮ್ ಮಾಡ್ಕೋಬೇಕು ಅನ್ಸಿದ್ರೆ ಐ ಟೋಲ್ಡ್ ಯು. ಆ್ಯಂಡ್ ಲೈಕ್ ಮಾಡಿ, ವಿಡಿಯೋನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದೆ ಡಿಸ್ಕ್ರಿಪ್ಷನ್ ಇರೋ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು, ಅಥವಾ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ ನಂಬರು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಎನ್ರೋಲ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು. ಓಕೆ, ಸೊ ಲೆಟ್ಸ್ ಸಿ ಗೈಸ್, ನಿಮಗೆ ಏನೇನೆಲ್ಲ ಮೆಸೇಜಸ್ ಬರುತ್ತೆ ಅಂತ ರಿವೀಲ್ ಮಾಡೋಣ. ಲೆಟ್ಸ್ ಸಿ ಫಾರ್ ಗ್ರೂಪ್ 2. ಫಸ್ಟಿಗೆ ಬಂದ್ಬಿಟ್ಟು ಥೀಮ್ ಆಫ್ ದ ಇಯರ್. ಆಯ್ತಾ, ಇಲ್ಲಿದೆ ಅದು ಕ್ವೆಶನ್ಸ್. ಓಕೆ, ಅಂದ್ರೆ ಓವರ್ ಆಲ್ ಎನರ್ಜಿ ನಿಮ್ದು ಹೆಂಗಿರುತ್ತೆ, ಏನು ಡಿಫೈನ್ ಮಾಡ್ತೀರಾ, ಹೆಂಗ್ ಡಿಫೈನ್ ಮಾಡ್ತೀರಾ ನೀವು ಈ ಒಂದು 2 years ಅನ್ನ ನೋಡೋಣ. ಫಾರ್ ಗ್ರೂಪ್ 2 ಯು ಹ್ಯಾವ್ ಆರ್ಕ್ ವೇ. ಮೆಸೇಜ್ ಬಂದ್ಬಿಟ್ಟು ನ್ಯೂ ಆಪರ್ಚುನಿಟೀಸ್, ಪಾಸಿಬಿಲಿಟೀಸ್ ಆ್ಯಂಡ್ ಪಾತ್ಸ್ ಓಪನಿಂಗ್ ಅಪ್. ಇಮೇಜ್ ನೋಡ್ಬೋದು, ಒಂಥರ ದಾರಿ, ಹೊಸ ದಾರಿ ಕಾಣಿಸ್ತಾ ಇದೆ. ಇಲ್ಲಿಷ್ಟು ಗಿಡಗಳಿಲ್ಲ, ಇಲ್ಲಿಂದ ಫುಲ್ ಗಿಡಗಳಿದೆ, ಸಮೃದ್ಧಿಯಾಗಿ ಬೆಳೆದಿದೆ. ಸೊ ಎಸ್, ನಿಮ್ಮ ಒಂದು ನೆಕ್ಸ್ಟ್ 2 years ಬಂದ್ಬಿಟ್ಟು ಮೇನ್ ಥೀಮ್ ರೀಲೊಕೇಶನ್. ಓಕೆ, ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇರೋದು ಗ್ರೂಪ್ 2 ಅವ್ರಿಗೆ. ರೀಲೊಕೇಶನ್ ಅಂದ್ರೆ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ನೀವು ಶಿಫ್ಟ್ ಆಗೋ ಎಲ್ಲ ಪಾಸಿಬಿಲಿಟಿ ಇದೆ. ಇದರ್ ಕರಿಯರ್ ಇಂದ ನೀವು ಕರಿಯರ್ ಕಾರಣಕ್ಕೆ ಶಿಫ್ಟ್ ಆಗ್ಬೋದು, ಇನ್ನೊಂದು ಪ್ಲೇಸ್ ಅಲ್ಲಿ ಅಥವಾ ಇನ್ನೊಂದು ಲೊಕೇಶನ್ ಅಲ್ಲಿ ಸ್ಟಡೀಸ್ ಮಾಡೋದಕ್ಕೋಸ್ಕರ ನೀವು ರಿಲೊಕೇಟ್ ಆಗ್ಬೋದು. ಆರ್ ಪಾಸಿಬಿಲಿಟಿ ಇದೆ ನಿಮ್ಮ ಲವ್ ಲೈಫ್ ವಿಚಾರದಲ್ಲಿ ಮದುವೆ ಆಗಿ ನೀವು ಇನ್ನೊಂದು ಪ್ಲೇಸಲ್ಲಿ ನಿಮ್ಮನ್ನ ನೀವು ನೋಡ್ಕೊಳ್ಳೋದು. ಸೊ ಈ ಥರ ಪಾಸಿಬಿಲಿಟೀಸ್ ತುಂಬ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ ನಿಮಗೆ. ಸೊ ಅಲ್ಲೇ ನೋಡ್ಬೋದು ನ್ಯೂ ಆಪರ್ಚುನಿಟೀಸ್, ಪಾಸಿಬಿಲಿಟೀಸ್, ಪಾತ್ಸ್ ಓಪನಿಂಗ್ ಅಪ್. ಸೊ ಒಂದು ದೂರದ ಪ್ರದೇಶನ ನಿಮಗೆ ಏನು ಆಪರ್ಚುನಿಟೀಸ್ ಬರೋದು. ಓಕೆ, ನೀವು ಇಲ್ಲಿ ಕೆಲಸ ಸ್ಟಾರ್ಟ್ ಮಾಡ್ಬೋದು, ನೀವು ಇಲ್ಲಿಗೆ ಬಂದು ನಿಮ್ಮ ಕೆಲಸಗಳನ್ನ ಶುರು ಮಾಡ್ಕೊಬೋದು. ಮೇ ಬಿ ಡೆಫಿನೆಟ್ಲಿ ಯಾವ ಒಂದು ಪ್ಲೇಸ್ ಬಗ್ಗೆ ಹೇಳ್ತಾ ಇದ್ದೀನಿ, ಒಂದು ಡ್ರೀಮ್ ಪ್ಲೇಸೇ ನಿಮ್ಮದು. ಮೇ ಬಿ ಇಷ್ಟು ದಿನ ಅದಕ್ಕೋಸ್ಕರ ಟ್ರೈ ಮಾಡ್ತಾ ಇದ್ರೆ, ಟ್ರಾನ್ಸ್ಫರ್ಗೆ ಟ್ರೈ ಮಾಡ್ತಾ ಇದ್ರೆ, ಇಟ್ಸ್ ಎ ಡಬಲ್ ಕನ್ಫರ್ಮೇಷನ್. ವಿತಿನ್ 2 years ಅದಾಗುತ್ತೆ. ಆಲ್ರೈಟ್, ತುಂಬ ಜನಕ್ಕೆ ಯಾರೆಲ್ಲ ಫಾರಿನ್ ಟ್ರಾವೆಲ್, ಫಾರಿನ್ ಸೆಟಲ್ಮೆಂಟ್ ಈ ಥರದ್ದೆಲ್ಲ ನೋಡ್ತಾ ಇದ್ರೆ, ಏನಾದ್ರು ವೀಸಾ ಪ್ರಾಬ್ಲಮ್, ಅದು ಇದು ಪ್ರಾಬ್ಲಮ್ ಏನಾದ್ರು ಆಗ್ತಾ ಇದ್ರೆ ವಿತಿನ್ 2 years ಇದು ಸಾಲ್ವ್ ಆಗುತ್ತೆ. ಓಕೆ, ಸೊ ನಿಮ್ಮನ್ನ ನೀವು ವಿತಿನ್ 2 years ಅಲ್ಲಿ ಬೇರೆ ಒಂದು ಜಾಗದಲ್ಲಿ ನೋಡ್ಕೊಬೋದು. ವಿತೌಟ್ ಎನಿ ಡೌಟ್ ಈ ಒಂದು ಹೊಸ ಜಾಗ ನಿಮಗೆ ಫ್ರೀಡಮ್ ಕೊಡುತ್ತೆ, ಆಪರ್ಚುನಿಟೀಸ್ ಕೊಡುತ್ತೆ ನಿಮ್ಮ ಟ್ಯಾಲೆಂಟ್ಸ್ನ ಎಕ್ಸ್ಪ್ಲೋರ್ ಮಾಡೋದಕ್ಕೆ. ಅಥವಾ ಇಟ್ಸ್ ಮೋರ್ ಲೈಕ್ ಪರ್ಸ್ನಲ್ ಗ್ರೋತ್. ಹೊಸ ಜಾಗನ ನೋಡೋದು, ಹೊಸ ಜನರನ್ನ ನೋಡೋದು, ಹೊಸ ಹೊಸ ಪೀಪಲ್ನ ಮೀಟ್ ಆಗೋದು, ಹೊಸ ಹೊಸ ಕನೆಕ್ಷನ್ಸ್ನ ಬೆಳೆಸ್ಕೊಳ್ಳೋದು. ಸೊ ಇದಕ್ಕೆಲ್ಲ ದಾರಿ ಮಾಡಿಕೊಡ್ತಾ ಇದೆ ಅನ್ನೋದನ್ನ ನೋಡ್ತಾ ಇದ್ದೀನಿ.
ಟ್ಯಾರೋ ಕಾರ್ಡ್ ಇಂದ ನಿಮಗೆ ಬಂದಿದೆ ವಾವ್ ವಾವ್, ಏಸ್ ಆಫ್ ಕಪ್ಸ್. ಏಸ್ ಆಫ್ ಕಪ್ಸ್ ಅಂದ್ರೆ ಏನು? ಇಟ್ಸ್ ಆಲ್ ಅಬೌಟ್ ನ್ಯೂ ಆಪರ್ಚುನಿಟೀಸ್. ಅದರಲ್ಲೇ ಇದೆ, ನೋಡ್ಬೋದು ನೀವು. ಏಸ್ ಆಫ್ ಕಪ್ಸ್, ಏಸ್ ಆಫ್ ಕಪ್ಸ್ ಇಸ್ ರಿಲೇಟೆಡ್ ಟು ನ್ಯೂ ಬಿಗಿನಿಂಗ್ ಆಫ್ ಲವ್ ಆಗಿರ್ಬೋದು, ಎನಿ ರಿಲೇಶನ್ಶಿಪ್ ಆಗಿರ್ಬೋದು. ಬೇಸಿಕಲಿ ಇಟ್ಸ್ ರಿಲೇಟೆಡ್ ಟು ಎಮೋಷನ್ಸ್. ಯು ಆರ್ ರೆಡಿ ಟು ಅಲೋ ಟು ಓಪನ್ ಯೋರ್ ಸೆಲ್ಫ್ ಫಾರ್ ಗಿವಿಂಗ್ ಅಂಡ್ ರಿಸೀವಿಂಗ್ ಅನ್ಕಂಡೀಷನಲ್ ಲವ್. ಇನ್ ಕೇಸ್ ನೀವು ಕಮಿಟ್ಮೆಂಟ್ ಇಂದ ಯಾವುದೋ ಒಂದು ಟಾಕ್ಸಿಕ್ ರಿಲೇಶನ್ಶಿಪ್ ಅಲ್ಲಿ ಇದ್ದು ಇನ್ ಮುಂದೆ ನಾನು ರಿಲೇಶನ್ಶಿಪ್ಗೆ ಹೋಗಲ್ಲ, ಕಮಿಟ್ಮೆಂಟ್ಗೆ ಹೋಗಲ್ಲ, ಹಿಂಗೆಲ್ಲ ನೀವು ಮೈಂಡ್ ಸೆಟ್ ಮಾಡಿ ಇಟ್ಕೊಂಡಿದ್ರೆ ಗ್ರೂಪ್ 2 ಪಾಸಿಬಿಲಿಟೀಸ್ ಇದೆ. ನೀವು ವಿತಿನ್ 2 years ಅಲ್ಲಿ ಒಂದು ಹೊಸ ಲವ್ ಅಥವಾ ಹೊಸ ರಿಲೇಶನ್ಶಿಪ್ಗೆ ಕೈ ಹಾಕೋದನ್ನ ನೋಡ್ತಾ ಇದ್ದೀನಿ. ಸೊ ಒಂದು ಅನ್ಕಂಡೀಷನಲ್ ಲವ್ ನಿಮ್ಮ ಲೈಫಲ್ಲಿ ಬರೋ ಪಾಸಿಬಿಲಿಟಿ ಇದೆ. ಒಂದು ನ್ಯೂ ಎಮೋಷನಲ್ ಕನೆಕ್ಷನ್ ನಿಮ್ಮ ಲೈಫಲ್ಲಿ ಆಗೋ ಎಲ್ಲ ಪಾಸಿಬಿಲಿಟೀಸು ಇದೆ. ಓಕೆ, ಮುಂಚೆನೆ ಹೇಳ್ದಂಗೆ ಲವ್ ವಿಚಾರಕ್ಕೋಸ್ಕರ ನೀವು ರೀಲೊಕೇಟ್ ಆಗೋದು ಅಥವಾ ಒಂದು ಹೊಸ ಜಾಗದಲ್ಲಿ ನೀವೇನು ಹೊಸ ಜಾಗಕ್ಕೆ ಹೋಗ್ತೀರಾ, ರೀಲೊಕೇಟ್ ಆಗ್ತೀರಾ, ಹೊಸ ಜಾಗದಲ್ಲಿ ಒಂದು ಜೀವನ ಮಾಡ್ಕೊಳ್ಳೋಣ ಅಂತ ಏನು ಅನ್ಕೊಂಡು ಹೋಗ್ತೀರಾ, ಆ ಒಂದು ಮೂಮೆಂಟಲ್ಲಿ ಒಂದು ನ್ಯೂ ಲವ್, ನ್ಯೂ ಪರ್ಸನ್ನ ಮೀಟ್ ಆಗೋದು. ಡೆಫಿನೆಟ್ಲಿ ಯಾರಿಗೂ ಇದು ಓಲ್ಡ್ ಪರ್ಸನ್ ಅಲ್ಲ ಗೈಸ್. ಗ್ರೂಪ್ 2 ಡೆಫಿನೆಟ್ಲಿ ಇದೊಂದು ಓಲ್ಡ್ ಪರ್ಸನ್ ಅಲ್ಲ, ಫ್ರೆಶ್ ಎಮೋಷನ್ಸ್ ಬಗ್ಗೆ ಹೇಳುತ್ತೆ. ಈ ಪರ್ಸನ್ ನೀವು ಡೆಫಿನೆಟ್ಲಿ ಮೀಟ್ ಆಗಿಲ್ಲ, ಒಂದು ನ್ಯೂ ಪರ್ಸನ್ ನಿಮ್ಮ ಲೈಫಲ್ಲಿ ಬರೋ ಪಾಸಿಬಿಲಿಟೀಸ್ ಇದೆ. ತುಂಬಾ ಜನಕ್ಕೆ ಇದು ಆಪರ್ಚುನಿಟಿ ಬಗ್ಗೆ ಹೇಳ್ತಾ ಇದೆ, ಒಂದು ಹೊಸ ಆಪರ್ಚುನಿಟಿ, ಒಂಥರ ಸ್ಯಾಟಿಸ್ಫೈಯಿಂಗ್ ಆಪರ್ಚುನಿಟಿ ಅದು ನಿಮ್ಮ ಲೈಫಲ್ಲಿ ಕರಿಯರ್ ವಿಚಾರಕ್ಕೆ. ಸೊ ಈ ತರ ಪಾಸಿಬಿಲಿಟೀಸ್ ನೋಡ್ತಾ ಇದ್ದೀನಿ. ಗ್ರೂಪ್ 2 ಎಟ್ ಎನಿ ಮೂಮೆಂಟ್ ನಿಮಗೆ ಮೆಸೇಜ್ಗಳು ಇಷ್ಟಾಗಿ ಕ್ಲೇಮ್ ಮಾಡ್ಕೋಬೇಕು ಅನ್ಸಿದ್ರೆ, ಯು ಗೈಸ್ ನೋ ದ ಡ್ರಿಲ್. ಕಮೆಂಟ್ ಸೆಕ್ಷನಲ್ಲಿ 111 ಹಾಕ್ಬೋದು. ಆ್ಯಂಡ್ ಒನ್ ಮೋರ್ ಥಿಂಗ್ ಈಸ್ ಟ್ರಾನ್ಸ್ಫರ್. ಯಾರೆಲ್ಲ ಟ್ರಾನ್ಸ್ಫರ್ ಬೇಕು ಅಂತ ಇದ್ರೆ ನಿಮಗೆ ಹೈಲಿ ಪಾಸಿಬಿಲಿಟೀಸ್ ಇದೆ. ಆ್ಯಂಡ್ ಇಟ್ಸ್ ಮೋರ್ ಲೈಕ್ ನಿಮ್ಮ ಒಂದು ಹಾರಿಝಾನ್ ಎಕ್ಸ್ಪೆಂಡ್ ಮಾಡ್ಕೊಳ್ಳೋದಕ್ಕೆ. ಇವಾಗ ಒಂದು ಜಾಗದಲ್ಲಿ ಇದ್ದೀರಾ, ಇವಾಗ ಸರ್ಟನ್ ಪೀಪಲ್ ನಿಮಗೆ ಗೊತ್ತಿದ್ದಾರೆ, ಬಟ್ ವೆರಿ ಸೂನ್ ವಿತಿನ್ 2 years ನೀವು ಹೆಂಗಾಗೋಗ್ಬಿಟ್ಟಿರ್ತೀರಾ ಅಂದರೆ ತುಂಬ ಜನ, ಸೋಷಿಯಲ್ ಸರ್ಕಲ್ ಅನ್ನೋದು ನೆಕ್ಸ್ಟ್ ಲೆವೆಲಲ್ಲಿ ಇಂಪ್ರೂವ್ ಆಗುತ್ತೆ. ಮೇ ಬಿ ನಿಮ್ಮ 11th ಹೌಸ್ ದಶ ಸ್ಟಾರ್ಟ್ ಆಗುತ್ತೆ ಅನ್ಸುತ್ತೆ ವಿತಿನ್ 2 years. ತುಂಬ ಜನನ ಮೀಟ್ ಆಗ್ತೀರಾ, ತುಂಬ ಜನ ಜೊತೆ ಕನೆಕ್ಟ್ ಆಗ್ತೀರಾ, ಹೊಸ ಹೊಸ ಆರ್ಗನೈಸೇಷನಲ್ಲಿ ನಿಮ್ಮನ್ನ ನೀವು ನೋಡ್ಕೊತೀರಾ, ಹೊಸ ಹೊಸ ಪೀಪಲ್ನ ಮೀಟ್ ಆಗ್ತೀರಾ. ಆ್ಯಂಡ್ ಇಟ್ಸ್ ಮೋರ್ ಲೈಕ್ ತುಂಬಾ ಜನಕ್ಕೆ ನಾನು ಯಾವ ತರ ನೋಡ್ತಾ ಇದ್ದೀನಿ ಅಂದ್ರೆ, ಫಾರ್ ಅನ್ ಎಕ್ಸಾಂಪಲ್, ಇಫ್ ನೀವು ಸೀರಿಯಲ್ಸ್ ಅಲ್ಲಿ ವರ್ಕ್ ಮಾಡ್ತಾ ಇದ್ರಿ ಅಂದ್ರೆ ನೆಕ್ಸ್ಟ್ ನೀವು ಮೂವೀಸ್ ಅಲ್ಲಿ ನಿಮ್ನ ನೀವು ನೋಡ್ಕೋಬಹುದು. ಅಷ್ಟ್ರ ಮಟ್ಟಿಗೆ ಟ್ರಾನ್ಸ್ಫರ್. ಇವಾಗ ನೀವು ಆಸ್ ಅ ಕಲೀಗ್, ಜಸ್ಟ್ ಅನ್ ಎಂಪ್ಲಾಯಿ ಆಗಿ ವರ್ಕ್ ಮಾಡ್ತಾ ಇದ್ದೀರಾ ಅಂದ್ರೆ ನೆಕ್ಸ್ಟ್ ನೀವು ನಿಮ್ಮ ಪೊಸಿಷನ್ ಅಲ್ಲಿ ಮ್ಯಾನೇಜರ್ ಪೊಸಿಷನ್ ಅಲ್ಲಿ ನೋಡ್ಬೋದು. ಅಂದ್ರೆ ಒಂದು ಡ್ರಾಸ್ಟಿಕ್ ಶಿಫ್ಟ್ ಆಗೋದನ್ನ ನೋಡ್ತಾ ಇದ್ದೀನಿ. ಲವ್ ಅಲ್ಲಿ ಎಸ್ಪೆಷಲಿ ಮುಂಚೆನೆ ಹೇಳ್ದಂಗೆ ಒಂದು ನ್ಯೂ ಲವ್ ಅಂದ್ರೆ ಗ್ರೇಟ್, ಒಂಥರ ಟೋಟಲ್ ಫುಲ್ಫಿಲ್ಮೆಂಟ್ ಆಗೋ ಒಂದು ಕನೆಕ್ಷನ್ ಬರೋ ಪಾಸಿಬಿಲಿಟಿ ಇದೆ. ಇಟ್ಸ್ ಮೋರ್ ಲೈಕ್ ನಾನು ಏನ್ ನೋಡ್ತಾ ಇದ್ದೀನಿ ಅಂದ್ರೆ, ಒಂದು ಇನ್ನರ್ ಹ್ಯಾಪಿನೆಸ್ ಇರುತ್ತೆ ನಿಮಗೆ ನೆಕ್ಸ್ಟ್ ಅಪ್ಕಮಿಂಗ್ 2 years ಅಲ್ಲಿ. ಒಂದು ನಿಮಗೆ ಒಂದು ಪೀಸ್ ಫೀಲ್ ಆಗುತ್ತೆ, ಒಂದು ಫುಲ್ಫಿಲ್ಮೆಂಟ್ ಫೀಲ್ ಆಗುತ್ತೆ. ಏನಾದ್ರೂ ನೀವು ಬ್ರೇಕಪ್ ಅಥವಾ ಸೆಪರೇಷನ್ ಅಲ್ಲಿ ಇದ್ದು ಯಾವ್ದಾದ್ರು ಒಂದು ಓಲ್ಡ್ ರಿಲೇಶನ್ಶಿಪ್ ಬಗ್ಗೆ ಇನ್ನೂ ನಿಮಗೆ ಯೋಚನೆ ಆಗ್ತಾ ಇದೆ ಅಂದ್ರೆ, ಗ್ರೂಪ್ 2 ಪಾಸಿಬಿಲಿಟಿ ಇದೆ, ಕಂಪ್ಲೀಟ್ಲಿ ನೀವು ಅದನ್ನ ಓವರ್ಕಮ್ ಮಾಡ್ತೀರಾ. ಆ್ಯಂಡ್ ಓವರ್ಕಮ್ ಮಾಡೋದಕ್ಕೆ ನಿಮಗೆ ಒಂದು ನ್ಯೂ ಆಪರ್ಚುನಿಟಿ, ನ್ಯೂ ಸೊಲ್ಯೂಷನ್ ಹೆಲ್ಪ್ ಮಾಡುತ್ತೆ. ಸೊ ನಿಮ್ಮನ್ನ ನಾನು ಒಂದು ವೆರಿ ಪೀಸ್ಫುಲ್ ಸಿಚುವೇಶನ್ ಅಲ್ಲಿ ನೋಡ್ತಾ ಇದ್ದೀನಿ. ಅಂದ್ರೆ ಯಾವುದೇ ಸ್ಟ್ರೆಸ್ ಇಲ್ಲ ಜಾಸ್ತಿ, ಬಿಕಾಸ್ ಯಾವುದನ್ನ ಎಮೋಷ್ನಲಿ ಜಾಸ್ತಿ ತಗೊಳಲ್ಲ. ಇನ್ನು ಒಂದು ಕಾಲದಲ್ಲಿ ತಗೊಂಡಿದ್ರಿ ಡೀಪ್ ಆಗಿ, ಬಟ್ ಆ ಒಂದು ಎಮೋಷನಲ್ ಕನೆಕ್ಷನ್ ಇನ್ನು ನಿಮಗೆ ಇಷ್ಟ್ರ ಮಟ್ಟಿಗೆ ಹರ್ಟ್ ಮಾಡಕ್ಕೆ ನೀವು ಬಿಡಲ್ಲ. ಆ ಥರದೊಂದು ನೋಡ್ತಾ ಇದ್ದೀನಿ. ಸೊ ನಿಮ್ಮ ಜರ್ನಿ ತುಂಬಾ ಮುಂದೆ ಹೋಗ್ತಾ ಇದೆ ಗೈಸ್. ಐ ಡೋಂಟ್ ನೋ ನೀವು ಏನು ಯಾವ ಒಂದು ಫೀಲ್ಡಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ ಅಂತ, ಬಟ್ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಗ್ರೋತ್ ನೋಡ್ತಾ ಇದ್ದೀನಿ. ತುಂಬಾ ಜನಕ್ಕೆ ನೀವು ಇವಾಗ ಒಂದು 50 ಜನ ನಿಮ್ನ ಐಡೆಂಟಿಫೈ ಮಾಡ್ತಾ ಇದ್ದಾರೆ ನಿಮ್ಮ ವರ್ಕ್ ಅಲ್ಲಿ ಅಂದ್ರೆ, ವಿತಿನ್ 2 years ನಿನ್ನ 2 ಲಕ್ಷ ಜನ ವರ್ಕ್ ಐಡೆಂಟಿಫೈ ಮಾಡ್ಬೋದು. ಆ ತರ ಒಂದು ಗ್ರೋತ್ ನ ನೋಡ್ತಾ ಇದ್ದೀನಿ. ಐ ಡೋಂಟ್ ನೋ ನೀವು ಏನು ಯಾವ ಒಂದು ಫೀಲ್ಡ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ. ಇನ್ ಕೇಸ್ ನೀವು ಸೋಷಿಯಲ್ ಮೀಡಿಯಾದಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ ಅಂದ್ರೆ, ಆ ಫೇಮ್ ಅನ್ನೋದು ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ.
ಸೀರಿಯಲ್ಸ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ ಅಂದ್ರೆ ಎಷ್ಟು ಮಟ್ಟಿಗೆ ನೀವು ಫೇಮ್ ಹೋಗುತ್ತೆ ಅಂದ್ರೆ ನಿಮ್ಮನ್ನ ಮೂವೀಸ್ ಅಲ್ಲಿ ತಗೊಂತಾರೆ, ನಿಮ್ಮ ಟ್ಯಾಲೆಂಟ್ ನ ರೆಪ್ರೆಸೆಂಟ್ ಮಾಡ್ತಾರೆ. ಈ ತರ ನೋಡ್ತಾ ಇದ್ದೀನಿ. ಓಕೆ, ಸೊ ನೆಕ್ಸ್ಟ್ ನೋಡೋಣ ಯಾವ ಒಂದು ಸಿಚುವೇಶನ್ ಎಂಡ್ ಆಗ್ತಾ ಇದೆ. ಸೆಕೆಂಡ್ ಕ್ವೆಶನ್ ಏನಿತ್ತು, ವಾಟ್ ಈಸ್ ಕಮಿಂಗ್ ಟು ಅನ್ ಎಂಡ್. ಯಾವ್ದಾದ್ರು ಒಂದು ಸಿಚುವೇಶನ್ ಆಗಿರ್ಬೋದು, ಯಾವ್ದಾದ್ರು ಸಿಚುವೇಶನ್ ಪೀಪಲ್ ಬಗ್ಗೆ ಮೈಂಡ್ ಸೆಟ್ ಆಗಿರ್ಬೋದು ನಿಮ್ದು. ಲೆಟ್ಸ್ ಸಿ ಏನು ಒಂದು ಎಂಡಿಗೆ ಬರ್ತಾ ಇದೆ ನಿಮ್ಮ ಲೈಫಲ್ಲಿ ಅಂತ. ಗ್ರೂಪ್ 2 ಅವ್ರಿಗೆ ನಿಮಗೆ ಬಂದಿದೆ ರೆತ್, ಸಾರೋ ಓವರ್ ಅ ಲಾಸ್, ನೈಟ್ ಆಫ್ ಸ್ವರ್ಡ್ಸ್ ಮೆಸೇಜ್ ನೋಡ್ಬೋದು. ಇಟ್ ಟೆಲ್ಸ್ ಯು ದಟ್ ಅ ಬಿಗ್ ಚೇಂಜ್ ಇಸ್ ಕಮಿಂಗ್, one you have been waiting for quite some time, and you better be ready to roll with it when it comes. It's time to jump in and seize the moment. Okay, so group 2 ಅವರಿಗೆ ಇಲ್ಲಿ ಮೆಸೇಜ್ ನೋಡ್ಬೋದು, ಸಾರೋ ಓವರ್ ಅ ಲಾಸ್. ಡೆಫಿನೆಟ್ಲಿ ನೀವು ಯಾವುದೋ ಒಂದು ಲಾಸು, ಯಾವುದೋ ಒಂದು ಡಿಸಪಾಯಿಂಟ್ಮೆಂಟ್ ಲೈಫಲ್ಲಿ ಆಗಿದ್ರ ಬಗ್ಗೆ ನಿಮಗೆ ಸ್ವಲ್ಪ ತುಂಬ ಡೀಪಾಗಿ ಯೋಚನೆ ಮಾಡ್ತಾ ಇದ್ರಿ. ವಿತೌಟ್ ಎನಿ ಡೌಟ್ ಒಂದು ಡೀಪ್ ಆಗಿ ಯೋಚನೆ ಮಾಡ್ತಾ ಇದ್ರಿ, ಅಥವಾ ಇನ್ನೂ ಮಾಡ್ತಾ ಇದ್ದೀರಾ ಆಲ್ಮೋಸ್ಟ್. ಯಾವುದೋ ಒಂದು ಪಾಯಿಂಟ್ ಅಲ್ಲಿ ನೀವು ಫೇಲ್ ಆಗಿದ್ರಿ, ಯಾವುದೋ ಒಂದು ಸಿಚುವೇಶನ್ ಅಲ್ಲಿ ಪೀಪಲ್ ನಿಮಗೆ ಒಂದಷ್ಟು ಡಿಸಪಾಯಿಂಟ್ಮೆಂಟ್ ಅನ್ನೋದನ್ನ ಮಾಡಿದ್ರು, ಯಾವುದೋ ಒಂದು ಸಿಚುವೇಶನ್ ಬಗ್ಗೆ ತುಂಬಾ ಎಫರ್ಟ್ ಹಾಕಿದ್ರಿ, ಬಟ್ ಅದು ನಿಮಗೆ ಟೋಟಲ್ ಆಗಿ ವರ್ಕ್ ಆಗಿಲ್ಲ, ಕೈ ಕೊಟ್ಟಿತ್ತು. ಈ ತರ ಡಿಸಪಾಯಿಂಟ್ಮೆಂಟ್ ಸಿಚುವೇಶನ್, ಅಥವಾ ರಿಲೇಶನ್ಶಿಪ್ ಅಲ್ಲೇ ಆಗಿರ್ಬೋದು, ಯಾರೋ ನಿಮ್ಮ ಮನಸ್ಸನ್ನ ತುಂಬಾನೇ ಡೀಪ್ ಆಗಿ ಬ್ರೇಕ್ ಮಾಡಿ ಹೋಗಿದ್ದಾರೆ ಅಂದ್ರೆ, ಅಥವಾ ನಿಮ್ಮ ಫ್ಯಾಮಿಲಿಲಿ ಯಾರನ್ನಾರು ಕಳ್ಕೊಂಡಿರೋದು, ಏನೋ ಒಂದು ಲಾಸ್ ಬಗ್ಗೆ ಮೇನ್ ಆಗಿ ತೋರಿಸ್ತಾ ಇದೆ. ಅದ್ರ ಬಗ್ಗೆ ನಿಮಗೆ ಇನ್ನೂ ಪೇಯ್ನ್ ಇತ್ತು, ಅದ್ರ ಬಗ್ಗೆ ಇನ್ನೂ ನಿಮಗೆ ಬೇಜಾರಿತ್ತು. ಬಟ್ ಫೈನಲಿ ವಿತಿನ್ 2 years ನಿಮಗೆ ಏನಾದ್ರು ಕ್ವೆಶನ್ ಇದ್ರೆ, ನಾನು ಇನ್ನೂ ಅದೇ ಪೇಯ್ನ್ ಅಲ್ಲೇ ಇರ್ತೀನ, ಅದೇ ರಿಗ್ರೆಟ್ ಅಲ್ಲೇ ಇರ್ತೀನ, ಅದೇ ಗಿಲ್ಟ್ ಫೀಲ್ ಅಲ್ಲೇ ಇರ್ತೀನ? ಡೆಫಿನೆಟ್ಲಿ ನೋ. ನಾನು ನಿಮ್ಮನ್ನ ಈ ಒಂದು ಚಾಪ್ಟರ್ನ ಎಂಡ್ ಮಾಡೋದನ್ನ ನೋಡ್ತಾ ಇದ್ದೀನಿ. ಆ ಒಂದು ಡಿಸಪಾಯಿಂಟ್ಮೆಂಟ್ ಚಾಪ್ಟರ್ನ ಎಂಡ್ ಮಾಡಿ ಮೂವ್ ಆನ್ ಆಗೋದನ್ನ ನೋಡ್ತಾ ಇದ್ದೀನಿ. ಇಲ್ಲಿ ನೈಟ್ ಆಫ್ ಸ್ವರ್ಡ್ಸ್ ಬಂದಿರೋದ್ರಿಂದ ಡೆಫಿನೆಟ್ಲಿ ಮೋರ್ ಅನಾಲಿಟಿಕಲ್ ವೇಯಲ್ಲಿ ನೀವು ಟರ್ನ್ ಆಗೋದನ್ನ ನೋಡ್ತಾ ಇದ್ದೀನಿ, ಎಮೋಷನ್ಸ್ನ ಬಿಟ್ಟು. ಆ್ಯಂಡ್ ಒನ್ ಮೋರ್ ಥಿಂಗ್ ಇಸ್, ಪಾಸಿಬಿಲಿಟಿ ಇದೆ ಯಾವುದೋ ಒಂದು ಮೂಮೆಂಟಲ್ಲಿ, ಯಾವುದೋ ಒಂದು ಸಿಚುವೇಶನಲ್ಲಿ ನೀವೇನೋ ಯಾರಿಗೂ ಹೇಳ್ಬಿಟ್ಟಿರ್ತೀರ, ತುಂಬ ಯೋಚನೆ ಮಾಡ್ದೇ ಏನೋ ಒಂದು ಹೇಳ್ಬಿಟ್ಟಿರ್ತೀರ, ಅದು ಅವರಿಗೆ ಹರ್ಟ್ ಆಗಿರುತ್ತೆ, ಅದ್ರ ಬಗ್ಗೆ ಸ್ವಲ್ಪ ಗಿಲ್ಟ್ ಇದೆ ಅನ್ನೋದನ್ನ ನೋಡ್ತಾ ಇದ್ದೀನಿ. ಆ ಸಿಚುವೇಶನ್ ಬಗ್ಗೆ ಸ್ವಲ್ಪ ಗಿಲ್ಟ್ ಇದೆ ಅನ್ನೋದನ್ನ ನೋಡ್ತಾ ಇದ್ದೀನಿ ನಾನಿಲ್ಲಿ ಗ್ರೂಪ್ 2 ಅವ್ರಿಗೆ. ಅಥವಾ ಕೆಲವೊಂದೊಂದು ವೆರಿ ಕ್ವಿಕ್ ಡಿಸಿಷನ್ ತಗೊಂಡ್ಬಿಟ್ಟು ಕೆಲವೊಂದೊಂದು ಸಿಚುವೇಶನ್ ಅಥವಾ ಕೆಲವೊಂದೊಂದು ಕನೆಕ್ಷನ್ಸ್ಗಳನ್ನ ಕಳ್ಕೊಂಡಿರೋದನ್ನ ನೋಡ್ತಾ ಇದ್ದೀನಿ. ಅಂದ್ರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಆ ಕನೆಕ್ಷನ್ಸ್ನ ನೀವು ಲೂಸ್ ಮಾಡ್ಕೊತೀರಾ. ಬೇಕು ಅಂತ ಲೂಸ್ ಮಾಡ್ಕೊಳ್ಳಲ್ಲ ನೀವು, ಬಟ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಆ ಕನೆಕ್ಷನ್ಸ್ನ ಲೂಸ್ ಮಾಡ್ಕೊತೀರಾ ನೀವು. ಸೊ ಆ ಒಂದು ಗಿಲ್ಟು, ಆ ಒಂದು ರಿಗ್ರೆಟ್ಸು, ಅವಾಗ ಹಳೇದಾಗಿ ಮಾತಾಡಿರೋ ಕೆಲವೊಂದೊಂದು ಸೆಂಟೆನ್ಸ್ಗಳು ನಿಮಗೆ ಇವಾಗ್ಲೂ ಸ್ವಲ್ಪ ಜನಕ್ಕೆ ಆ ಗಿಲ್ಟ್ ಇದೆ, ಆ ಬೇಜಾರಿದೆ ಮೇನ್ ಆಗಿ ಅನ್ನೋದನ್ನ ನೋಡ್ತಾ ಇದ್ದೀನಿ ಗ್ರೂಪ್ 2 ಅವ್ರಿಗೆ. ಸೊ ಡೆಫಿನೆಟ್ಲಿ ವಿತೌಟ್ ಎನಿ ಡೌಟ್ ಈ ಗಿಲ್ಟು, ಈ ರಿಗ್ರೆಟ್ ಇಂದ ನೀವು ಹೊರಗೆ ಬರ್ತೀರಾ. ನಿಮಗೇನಾದ್ರೂ ಅದೊಂದು ಭಯ ಇದ್ರೆ, ನನಗೆ ನಿಜವಾಗ್ಲೂ ಯಾವ ಥರ ಹೊರಗೆ ಬರಕ್ ಆಗುತ್ತಾ ಈ ಒಂದು ಸಿಚುವೇಶನ್ ಇಂದ, ನಾನಿಂದಷ್ಟು ಕನೆಕ್ಷನ್ಸ್ನ ಲೂಸ್ ಮಾಡ್ಕೊಂಡೆ, ನನ್ನ ಒಂದು ರಾಂಗ್ ಡಿಸಿಷನ್ಸ್ ಇಂದ, ನನ್ನ ಒಂದು ರಾಂಗ್ ಚಾಯ್ಸಸ್ ಇಂದ ಒಬ್ರ ಮೇಲೆ ರ್ಯಾಶ್ ಆಗಿ ಬಿಹೇವ್ ಮಾಡಿಬಿಟ್ಟೆ, ನಿಜವಾಗ್ಲೂ ನಾನು ಹೊರಗೆ ಬರ್ತೀನ ಇದರಿಂದ, ಹಿಂಗೆಲ್ಲ ಒಂದಷ್ಟು ಗಿಲ್ಟ್ ಇದೆ ಡೆಫಿನೆಟ್ಲಿ. ಬಟ್ ಆ ಒಂದೆಲ್ಲ ಗಿಲ್ಟು ಎಂಡ್ ಆಗುತ್ತೆ ಅನ್ನೋದನ್ನ ನೋಡ್ತಾ ಇದ್ದೀನಿ ವಿತಿನ್ 2 years ಅಲ್ಲಿ. ಸೊ ಮೇನ್ ಆಗಿ ಯಾವ ಒಂದು ಸಿಚುವೇಶನ್ ನಿಮಗೆ ಎಮೋಷನಲಿ ಹಾಂಟ್ ಮಾಡಿತ್ತು ಅಲ್ವಾ, ಅದೇ ಫೇಲ್ಯೂರ್ ಆಗಿರ್ಬೋದು, ಸ್ವಲ್ಪ ಡಿಸಪಾಯಿಂಟ್ಮೆಂಟ್ಸ್ ಆಗಿರ್ಬೋದು, ಸ್ವಲ್ಪ ಲಾಸ್ ಆಗಿರ್ಬೋದು, ಸ್ವಲ್ಪ ಜಾಬ್ ಲಾಸು, ಆಪರ್ಚುನಿಟೀಸ್ ಲಾಸು, ಅಥವಾ ಕೆಲವೊಂದೊಂದು ಪೀಪಲ್ಗಳನ್ನ ಲೈಫಲ್ಲಿ ಕಳ್ಕೊಂಡಿರೋದು, ಅದ್ರ ಬಗ್ಗೆ ಡೆಫಿನೆಟ್ಲಿ ನೀವು ಥಿಂಕ್ ಮಾಡೋದನ್ನ ಕಮ್ಮಿ ಮಾಡ್ತೀರಾ. ಮುಂಚೆನೆ ಹೇಳ್ದಂಗೆ ಗಿಲ್ಟ್, ಯಾವ್ದಾದ್ರು ಗಿಲ್ಟ್ ಇತ್ತು ಅಂದ್ರೆ ಏನ್ರ ಬಗ್ಗೆನಾದ್ರು, ಮುಂಚೆನೆ ಹೇಳ್ದಂಗೆ ಏನಾದ್ರು ಒಂದು ಸಿಟ್ಟಲ್ಲಿ ಏನೋ ಒಂದು ಹೇಳಿರೋದು. ಸೊ ಡೆಫಿನೆಟ್ಲಿ ಆ ಒಂದು ಟೋಟಲ್ ಶಿಫ್ಟ್ ನಿಮ್ಮ ಲೈಫಲ್ಲಿ ನೀವು ನೋಡ್ಬೋದು.
ಎಮೋಷ್ನಲ್ ಇಂದ ಟೋಟಲ್ ಆಗಿ ಒಂದು ಅನಾಲಿಟಿಕಲ್ ಸೈಡ್ ಆಗ್ತೀರಾ ನೀವು. ಅಂಡ್ ಜಾಸ್ತಿ ಗಿಲ್ಟು ರಿಗ್ರೆಟ್ ಎಲ್ಲ ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಲ್ಲ. ಮೇ ಬಿ ನೀವು ತುಂಬಾ ಮುಂಚಿನ ಡೇಸ್ ಅಲ್ಲಿ ನೀವು ತುಂಬಾ ಬೇಜಾರಾಗ್ತಾ ಇತ್ತು ಅನ್ಸುತ್ತೆ, ಒಬ್ಬೊಬ್ರು ಯಾವ್ದಾದ್ರು ಮಾತು ಹೇಳ್ದಾಗ ಅನ್ಸುತ್ತೆ, ಅಥವಾ ಹೇಳ್ಬಿಟ್ನಲ್ಲ ಹೇಳ್ಬಾರ್ದಿತ್ತು. ಮೇ ಬಿ ಸುಮ್ನೆ ನಿಮ್ಮನ್ನ ನೀವೇ ವಿಕ್ಟಿಮ್ ಕಾರ್ಡ್ ಮಾಡ್ಕೊಂತ ಇದ್ರಿ. ಅವ್ರಿಗೆ ಬೇಜಾರಾಗ್ಬಿಟ್ರೆ, ಇವ್ರಿಗೆ ಬೇಜಾರಾಗ್ಬಿಟ್ರೆ, ನಿಮ್ ಲೈಫನ್ನ ಎಲ್ಲಾ ಡಿಸಿಷನ್ಸ್ ತಗೋಬೇಕಾದ್ರೂ ಎಲ್ಲಾರ ಒಪಿನಿಯನ್ ಕೇಳ್ಕೊಂಡು, ಎಲ್ಲಾರಿಗೂ ಡಿಪ್ಲೊಮ್ಯಾಟಿಕ್ ಆಗಿ ಮಾತಾಡ್ಕೊಂಡು, ಅಂದ್ರೆ ಯಾರಿಗೂ ಬೇಜಾರಾಗ್ಬಾರ್ದು ಆ ತರ ಮಾತಾಡ್ಕೊಂಡು ಇದ್ರಿ ಅನ್ಸುತ್ತೆ ಗ್ರೂಪ್ 2. ಬಟ್ ಇನ್ಮೇಲೆ ನೀವು ಹಂಗಿರಲ್ಲ, ಜಾಸ್ತಿ ಯೋಚನೆ ಮಾಡಲ್ಲ. ಅದ್ ಹರ್ಟ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ನಾನ್ ನ್ಯಾಯದ ಪರ ಇರೋಣ ಅಷ್ಟೇ. ಜಾಸ್ತಿ ಓವರ್ ಥಿಂಕ್ ಮಾಡೋದ್ ಬೇಡ. ಅವ್ರೇನ್ ಅನ್ಕೊಂಡ್ರು, ಇವ್ರೇನ್ ಅನ್ಕೊಂಡ್ರು, ನಾನು ಅವ್ರಿಗೆ ಬೇಜಾರ್ ಮಾಡದ್ನ, ಇವ್ರಿಗೆ ಬೇಜಾರ್ ಮಾಡದ್ನ, ಹಿಂಗೆಲ್ಲ ಅನ್ಕೊಳ್ಳೋದ್ ಬೇಡ. ನನ್ನ ಡಿಸಿಷನ್ ನಾನ್ ತಗೊಂತೀನಿ. ಅಂಡ್ ಮೋರ್ ಓವರ್ ಅದು ಎಲ್ಲಾರಿಗೂ ಸರಿಯಾಗ್ಬೇಕಂತ ಇಲ್ಲ, ನನಗ್ ಸರಿ ಇದ್ರೆ ಸಾಕು. ಸೊ ಹಿಂಗೆ ಈ ವೇಯಲ್ಲಿ ನೀವು ಯೋಚನೆ ಮಾಡೋದನ್ನ ನೋಡ್ತಾ ಇದ್ದೀನಿ ಮೇನ್ ಆಗಿ. ಜಸ್ಟ್ ಅ ಮಿನಿಟ್. ಓಕೆ, ಗ್ರೂಪ್ 2 ಅವರು. ಅಂಡ್ ಜಾಸ್ತಿ ಯೋಚನೆ ಮಾಡಲ್ಲ ಇನ್ನೊಬ್ರಿಗೆ ಹರ್ಟ್ ಮಾಡೋದ್ನ, ಅವ್ರಿಗೆ ಹರ್ಟ್ ಮಾಡೋದ್ನ, ಅವ್ರೇನ್ ಅನ್ಕೊಂಡ್ರು, ಇವ್ರೇನ್ ಅನ್ಕೊಂಡ್ರು. ಡೆಫಿನೆಟ್ಲಿ ಈ ತರ ಪರ್ಸನ್ ಆಗಿರಲ್ಲ ನೀವು. ಒಂದು ಬೋಲ್ಡ್ ಪರ್ಸನ್ ಆಗಿರ್ತೀರಾ. ಮೋರ್ ಓವರ್ ಇನ್ನು ಎಲ್ಲರಿಗೂ ನಿಮ್ಮ ಸಾಫ್ಟ್ ಕಾರ್ನರ್ನ ತೋರಿಸಲ್ಲ. ಯಾರಿಗ್ ಬೇಕೋ ಅವ್ರಿಗೆ ಮಾತ್ರ ತೋರಿಸ್ತೀರಾ. ಯಾರು ನಿಮ್ಮ ಲೈಫಲ್ಲಿ ತುಂಬಾ ಮ್ಯಾಟರ್ ಆಗ್ತಾರೆ ಅವ್ರಿಗೆ ಮಾತ್ರ ತೋರಿಸ್ತೀರಾ. ಮೇ ಬಿ ನೀವು ಬೇಗ ಜನರ ಜೊತೆ ಕನೆಕ್ಟ್ ಆಗ್ತಾ ಇದ್ರಿ ಅನ್ಸುತ್ತೆ, ಬೇಗ ಫ್ರೆಂಡ್ಶಿಪ್ ನ ಬೆಳೆಸ್ತಾ ಇದ್ರಿ, ಹೆಲ್ಪ್ ಮಾಡ್ತಾ ಇದ್ರಿ. ತುಂಬಾ ಜನ ಏನ್ ಮಾಡ್ಬಿಟ್ಟಿದ್ದಾರೆ ಅಂದ್ರೆ ನಿಮ್ ಹೆಲ್ಪ್ ನ ತಗೊಂಡು ನಿಮ್ಮ ಸಪೋರ್ಟ್ ನ ತಗೊಂಡು ಲಾಸ್ಟಿಗೆ ನಿಮ್ನ ಮರ್ತ್ ಬಿಟ್ಟಿದ್ದಾರೆ ಅನ್ನೋದನ್ನ ನೋಡ್ತಾ ಇದ್ದೀನಿ. ಅಥವಾ ನಿಮಗೊಂಥರ ಗಿಲ್ಟ್ ಫೀಲ್ ಮಾಡಿಸಿದ್ದಾರೆ ಅನ್ನೋದನ್ನ ನೋಡ್ತಾ ಇದ್ದೀನಿ. ಸೊ ಈ ತರ ಒಂದು ಸಿಚುವೇಶನ್ ಇಂದ ನೀವು ಹೊರಗೆ ಬರ್ತೀರಾ ಗ್ರೂಪ್ 2. ಓಕೆ, ಇವಾಗ ನೆಕ್ಸ್ಟ್ ನೋಡೋಣ. ಓಕೆ, ಅದು ಎಂಡಿಂಗ್ ಬಗ್ಗೆ, ಏನನ್ನ ನೀವು ಬಿಟ್ಟು ಮುಂದೆ ಹೋಗ್ತೀರಾ ಅಂತ. ನೆಕ್ಸ್ಟ್ ಬಂದ್ಬಿಟ್ಟು ಏನ್ ಬಿಗಿನಿಂಗ್ ಆಗ್ತಾ ಇದೆ, ಏನ್ ಸ್ಟಾರ್ಟ್ ಆಗ್ತಾ ಇದೆ, ಫ್ರೆಶ್ ಸ್ಟಾರ್ಟ್ ಆಗ್ತಾ ಇದೆ, ನ್ಯೂ ಆಪರ್ಚುನಿಟಿ, ರಿಲೇಶನ್ಶಿಪ್, ಲೈಫ್ ಸ್ಟೈಲ್ ಚೇಂಜ್, ಫ್ರೆಶ್ ಚೇಂಜ್ ಏನು ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ವಿತಿನ್ 2 years ಗ್ರೂಪ್ 2 ಅವ್ರಿಗೆ. ದೇರ್ ಈಸ್ ನೀಡಲ್ ಅಂಡ್ ಥ್ರೆಡ್, ಅ ಸಿನ್ಸಿಯರ್ ವಿಶ್ ವಿಲ್ ಬಿ ಗ್ರಾಂಟೆಡ್. ಇಲ್ಲೇ ನಿಮಗೆ ಆನ್ಸರ್ ಸಿಕ್ಕಿದೆ ಗ್ರೂಪ್ 2. ಅಂದ್ರೆ ಡೆಫಿನೆಟ್ಲಿ ಏನಾದ್ರೂ ಒಂದು ತುಂಬಾ ವೆರಿ ಲಾಂಗ್ ಟೈಮ್ ಇಂದ ಯಾವ್ದಾದ್ರು ವಿಶ್ ನ ನೀವು ಕೇಳ್ತಾ ಇದ್ರೆ ಯೂನಿವರ್ಸ್ ಜೊತೆ ಪಾಸಿಬಿಲಿಟಿ ಇದೆ ಆ ವಿಶ್ ನ ಫುಲ್ಫಿಲ್ ಮಾಡುತ್ತೆ ಯೂನಿವರ್ಸು, ಆ ವಿಶ್ ನ ಪೂರೈಸುತ್ತೆ ಅನ್ನೋದನ್ನ ನೋಡ್ತಾ ಇದೀನಿ. ಬಿಕಾಸ್ ಈ ಒಂದು ಪರ್ಟಿಕ್ಯುಲರ್ ವಿಶ್ಗೋಸ್ಕರ ನೀವು ಎಫರ್ಟು ಹಾಕಿದ್ದೀರಾ. ಬರೀ ಕೇಳಿರೋದಷ್ಟೇ ಅಲ್ಲ, ಎಫರ್ಟು ಹಾಕಿದ್ದೀರಾ. ನಿಮ್ ಕಡೆಯಿಂದ ಏನೇನ್ ಮಾಡ್ಬೇಕನ್ನ ಮಾಡಿದೀರಾ, ಮಾಡ್ಬಿಟ್ಟು ಉಳ್ದಿದ್ ದೇವ್ರಿಗೆ ಬಿಟ್ಟಿದ್ದು ಅಂತ ನೀವು ಬಿಟ್ಟಿರೋದನ್ನ ನೋಡ್ತಾ ಇದ್ದೀನಿ. ಸೊ ಈ ಒಂದು ಎಫರ್ಟ್ಗೆ ನಿಮಗೆ ಆ ಒಂದು ವಿಶ್ ಫುಲ್ಫಿಲ್ ಆಗೋದನ್ನ ನೋಡ್ತಾ ಇದೀನಿ. ಸೊ ನೆಕ್ಸ್ಟ್ ಕಾರ್ಡ್ಸ್ ಅಲ್ಲಿ ನೋಡೋಣ ಏನಾದ್ರು ರಿಲೇಟೆಡ್ ಏನದು ಅಂತ. ಸೊ ಗ್ರೂಪ್ 2 ಅವ್ರಿಗೆ ದೇರ್ ಈಸ್ 3 of cups. ಇನ್ ಕೇಸ್ ನಿಮ್ಮ ಫ್ರೆಂಡ್ ಸರ್ಕಲ್ ಚೇಂಜ್ ಮಾಡ್ಕೋಬೇಕು, ಹೊಸ ಫ್ರೆಂಡ್ಸ್ ನ ಮೀಟ್ ಆಗ್ಬೇಕು, ಹೊಸ ಪೀಪಲ್ ಜೊತೆ ಕನೆಕ್ಟ್ ಆಗ್ಬೇಕು, ಹಿಂಗೆಲ್ಲ ನಿಮ್ ವಿಶ್ ಆಗಿದ್ರೆ ಡೆಫಿನೆಟ್ಲಿ ಅದು ಆಗತ್ತೆ ಗ್ರೂಪ್ 2 ಅವ್ರಿಗೆ. ಸೊ ನಾನು ಏನ್ ನೋಡ್ತಾ ಇದ್ದೀನಿ ಅಂದ್ರೆ ಹೊಸ ಜನರನ್ನ ಮೀಟ್ ಆಗೋದು, ಹೊಸ ಪೀಪಲ್ ನ ಮೀಟ್ ಆಗೋದು, ಹೊಸ ಒಂದು ಜಾಗಕ್ಕೆ ಹೋಗೋದು, ಗ್ರೋತ್, ಎಸ್ಪೆಷಲಿ ಹೊಸ ಕಾಂಟ್ಯಾಕ್ಟ್ಸ್ ಮಾಡ್ಕೊಳ್ಳೋದು, ಇದೆಲ್ಲ ನೋಡ್ತಾ ಇದ್ದೀನಿ ನಾನು. ಮುಂಚೆನೆ ಹೇಳ್ದಂಗೆ ನಿಮ್ಮ ಒಂದು ಇದರಲ್ಲಿ ವಿತಿನ್ 2 years ಬೇರೆ ಪ್ಲೇಸಿಗೆ ರೀಲೊಕೇಟ್ ಆಗೋದು, ಟ್ರಾನ್ಸ್ಫರ್ ಆಗೋದು, ಇದೆಲ್ಲ ಎದ್ದು ಕಾಣ್ತಾ ಇದೆ. ಮೇ ಬಿ ಪಾಸಿಬಿಲಿಟಿ ಇದೆ ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲೂ ಇದು ಎಫೆಕ್ಟ್ ಆಗುತ್ತೆ. ಅಂದ್ರೆ ಫ್ರೆಂಡ್ ಸರ್ಕಲ್ ಅಲ್ಲಿ ಚೇಂಜ್ ಆಗೋದನ್ನ ನೋಡ್ತಾ ಇದ್ದೀನಿ. ಅಂಡ್ ನ್ಯೂ ಪೀಪಲ್, ಹೊಸ ಪೀಪಲ್ ನ ನೀವು ಮೀಟ್ ಆಗೋ ಎಲ್ಲಾ ಪಾಸಿಬಿಲಿಟೀಸು ಇದೆ. ಅಂದ್ರೆ 3 of cups ಬಂತು ಅಂದ್ರೆ ಇಟ್ಸ್ ಮೋರ್ ಲೈಕ್ ಏನ್ ಗೊತ್ತಾ, ನಿಮ್ಮ ಮೈಂಡ್ ಸೆಟ್ಗೆ ಮ್ಯಾಚ್ ಆಗುವಂತ ಕನೆಕ್ಷನ್. ಒಂದ್ಸತಿ ಏನಾಗುತ್ತೆ, ಸ್ವಲ್ಪ ಜನಕ್ಕೆ ಪಾರ್ಟಿ ಮಾಡೋದು ಇಷ್ಟ ಇರುತ್ತೆ, ಸ್ವಲ್ಪ ಜನಕ್ಕೆ ಹೊರಗಡೆ ಹೋಗಿ ಪಾರ್ಟಿ ಮಾಡೋದು ಇಷ್ಟ ಇರುತ್ತೆ, ಸ್ವಲ್ಪ ಜನಕ್ಕೆ ಮನೇಲಿ ಪಾರ್ಟಿ ಮಾಡೋದು ಇಷ್ಟ ಇರುತ್ತೆ. ಐ ಡೋಂಟ್ ನೋ ನಿಮ್ಮ ಕ್ಯಾರೆಕ್ಟರ್ ಯಾವ ಥರದ್ದು ಅಂತ. ಬಟ್ ಇನ್ ಕೇಸ್ ನಿಮಗೆ ಮನೇಲೆ ಪಾರ್ಟಿ ಮಾಡೋದು ಇಷ್ಟ ಅಂದ್ರೆ ಮೇ ಬಿ ನಿಮ್ಮ ಒಂದು ಮೈಂಡ್ ಸೆಟ್ಗೆ ಮ್ಯಾಚ್ ಆಗುವಂತ ಪೀಪಲ್ ಸಿಗ್ತಾರೆ. ಇವಾಗ ಕರೆಂಟ್ ಕಂಪನಿಲಿ ನಿಮಗೆ ಒಂದು ಪ್ರಾಪರ್ ಕನೆಕ್ಷನ್ಸ್, ಕಲೀಗ್ಸ್ ಇವ್ರ ಜೊತೆ ಎಲ್ಲ ಕನೆಕ್ಟ್ ಆಗಕ್ ಆಗಿಲ್ಲ ಅಂದ್ರೆ ಪಾಸಿಬಿಲಿಟಿ ಇದೆ ನೆಕ್ಸ್ಟ್ ನೀವು ರೀಲೊಕೇಟ್ ಆಗೋ ಒಂದು ಜಾಬ್ ಅಲ್ಲಿ
ನಿಮ್ಮ ಮೈಂಡ್ ಸೆಟ್ಟಿಗೆ ಮ್ಯಾಚ್ ಆಗುವಂತ ಒಂದಷ್ಟು ಕನೆಕ್ಷನ್ಸ್ನ ನೀವು ಮೀಟ್ ಆಗ್ತೀರಾ, ಒಂದಷ್ಟು ಪೀಪಲ್ಸ್ ಜೊತೆ ನೀವು ಕನೆಕ್ಟ್ ಆಗ್ತೀರಾ ಅನ್ನೋದನ್ನ ನೋಡ್ತಾ ಇದ್ದೀನಿ. ಸೊ ಲೈಕ್ ಮೈಂಡೆಡ್ ಪೀಪಲ್, ಇವರಿಂದ ಒಂದು ನ್ಯೂ ಬಿಗಿನಿಂಗ್ ಆಗೋದು, ಆ ಒಂದು ಫ್ರೆಂಡ್ಶಿಪ್ ಇಂದ ಒಂದು ನ್ಯೂ ಬಿಗಿನಿಂಗ್ ಆಗೋದು, ನ್ಯೂ ಚೇಂಜಸ್ ನಿಮ್ಮ ಲೈಫ್ ಅಲ್ಲಿ ನೀವು ನೋಡ್ಕೊಳ್ಳೋದು, ಈ ತರ ಪಾಸಿಬಿಲಿಟಿ ಇದೆ. ಸೊ ಇನ್ನೊಂದು ಮೇನ್ ಥಿಂಗ್ ಏನಂದ್ರೆ, ಇನ್ ಕೇಸ್ ನೀವು ಲೈಫ್ ತುಂಬಾ ಬೋರಿಂಗ್ ಆಗಿ ಹೋಗ್ಬೋದೇನೋ, ಲೈಫ್ ನಿಜವಾಗ್ಲೂ ಲೈಕ್ ನನಗ್ ಬೇಕಾಗಿದ್ದ ತರ ಹೋಗಲ್ವೇನೋ, ಬಿಕಾಸ್ ನಾನು ನೋಡಿದೀನಿ ಕೆಲವೊಂದೊಂದ್ಸತಿ ಕೆಲವೊಂದೊಂದು ಜನ ಇರ್ತಾರೆ, ಅವ್ರಿಗೆ ಸೋಷಿಯಲ್ ಇಂಟರಾಕ್ಷನ್ಸ್ ಇದೆಲ್ಲ ವೆರಿ ಮಚ್ ನೆಸೆಸರಿ. ಒಳಗೆ ಕೂತ್ಕೊಂಡಿರು, ಒಂದು 4 ಗೋಡೆ ಒಳಗೆ ವರ್ಕ್ ಮಾಡು ಅಂದ್ರೆ ಅವ್ರಿಗೆ ಆಗಲ್ಲ. ಅವ್ರಿಗೆ ಆಕ್ಚುಲಿ ಹೊರಗೆ ಹೋಗ್ಬೇಕು, ಅಟ್ಲೀಸ್ಟ್ ದಿನಕ್ಕೊಂದು 2 ಗಂಟೆ 1 ಗಂಟೆ 2 ಗಂಟೆ ಆದ್ರೂ ಅವರಿಗೆ ಇಂಟರಾಕ್ಷನ್ಸ್ ಅನ್ನೋದು ಬೇಕು. ಹೊರಗಡೆ ಪೀಪಲ್ನ ಮೀಟ್ ಆಗ್ಬೇಕು, ಫ್ರೆಂಡ್ಸ್ನ ಮೀಟ್ ಆಗ್ಬೇಕು. ಅದು ಹೊಸ ಫ್ರೆಂಡ್ಸೇ ಆಗಿರ್ಬೋದು, ಹಳೆ ಫ್ರೆಂಡ್ಸೇ ಆಗಿರ್ಬೋದು. ಅಂದ್ರೆ ಅವ್ರಿಗೆ ಕ್ಲಾಸ್ಟ್ರೋಫೋಬಿಯಾ ತರ ಒಂದೊಂದ್ಸತಿ. ಮೇ ಬಿ ಗ್ರೂಪ್ 2 ನಿಮಗೆ ಆ ತರ ಒಂದು ಇಶ್ಯೂ ಇದೆ ಅಂದ್ರೆ ಒಳಗೆ ಕುತ್ಕೊಂಡಿರೋ ಅಂದ್ರೆ ನಿಮಗೆ ಆಗಲ್ಲ, ಸ್ವಲ್ಪ ಹೊರಗೆ ಹೋಗ್ಬೇಕು, ದಿನಕ್ಕೆ 1 ಗಂಟೆ 2 ಗಂಟೆನಾದ್ರು ಹೊರಗೆ ಹೋಗ್ಬೇಕು. ಮೇ ಬಿ ನೀವ್ ಅನ್ಕೊಂತಾ ಇದ್ರಿ ಅನ್ಸುತ್ತೆ, ಇಷ್ಟ ದಿನ ನನ್ನ ಲೈಫಲ್ಲಿ ನಾನು ಮಾಡ್ಬೇಕಾಗಿರೋದು ಮಾಡಕ್ ಆಗಿಲ್ಲ, ಅಚೀವ್ ಮಾಡಕ್ ಆಗಿಲ್ಲ, ಇನ್ಮೇಲೆ ಅದು ನನಗೆ ಆಪರ್ಚುನಿಟಿ ಸಿಗುತ್ತಾ? ಲೈಕ್ ಟ್ರಾವೆಲಿಂಗ್ ಆಗಿರ್ಬೋದು, ಹೊಸ ಡ್ಯಾನ್ಸ್ ಕ್ಲಾಸಿಗೆ ಜಾಯ್ನ್ ಆಗೋದು, ಜಿಮ್ಮಿಗೆ ಜಾಯ್ನ್ ಆಗೋದು, ಯಾವುದೋ ಒಂದು ಪ್ರಾಕ್ಟೀಸ್ ಮಾಡೋದು, ಇದಕ್ಕೆಲ್ಲ ಆಪರ್ಚುನಿಟಿ ಸಿಗುತ್ತಾ? ಹಿಂಗೆಲ್ಲ ಕ್ವೆಶನ್ಸ್ ಇತ್ತು ಅನ್ಸುತ್ತೆ. ಬಟ್ ಫೈನಲಿ ಗ್ರೂಪ್ 2 ಅವ್ರಿಗೆ ಅದು ನೆರವೇರೋದನ್ನ ನೋಡ್ತಾ ಇದೀನಿ. ಮೇನ್ ಆಗಿ ಭಯ ಪಡ್ಬೇಡಿ, ನಿಮ್ಮ ಲೈಫಲ್ಲಿ ಅಲೋನ್ನೆಸ್ ಅನ್ನೋದು ಇರಲ್ಲ ಜಾಸ್ತಿ. ನೀವು ಇನ್ಫ್ಯಾಕ್ಟ್ ವೆರಿ ಸೂನ್ ವಿತಿನ್ 2 years ಲೈಕ್ ನಿಮ್ಮ ಒಂದು ಮೈಂಡ್ ಸೆಟ್ಟಿಗೆ ಮ್ಯಾಚ್ ಆಗೋ ಪೀಪಲ್ನ ಮೀಟ್ ಆಗೋ ಎಲ್ಲ ಪಾಸಿಬಿಲಿಟೀಸು ಇದೆ. ಅಂಡ್ ವೆರಿ ಸೂನ್ ನೀವು ಒಂದು ಹೊಸ ಆರ್ಗನೈಸೇಷನ್ ಅಲ್ಲಿ ಬಿಲಾಂಗ್ ಆಗ್ತೀರಾ, ಏನೋ ಒಂದು ಒಟ್ಟಿಗೆ ಕಲಿತಾ ಇರ್ತೀರಾ, ಏನೋ ಒಂದು ಆಕ್ಟಿವಿಟೀಸ್ ಒಟ್ಟಿಗೆ ಮಾಡ್ತಾ ಇರ್ತೀರಾ. ಅದು ಯೋಗ ಆಗಿರ್ಬೋದು, ಡ್ಯಾನ್ಸಿಂಗ್ ಆಗಿರ್ಬೋದು, ಏನೋ ಒಂದು ಸಿಂಪಲ್ ಆಕ್ಟಿವಿಟಿ ಆಗಿರ್ಬೋದು, ಔಟ್ಡೋರ್ ಆಕ್ಟಿವಿಟೀಸ್ನ ನೀವು ಮಾಡೋ ಪಾಸಿಬಿಲಿಟೀಸ್ ಇದೆ. ಅಥವಾ ಒಂದು ಪಾರ್ಟಿಲಿ ಒಂದಷ್ಟು ಜನ ಹೊಸ ಪೀಪಲ್ನ ಮೀಟ್ ಆಗೋದು. ಅಂದ್ರೆ ಈ 1-2-3 ಜನ ಮೀಟ್ ಆಗ್ತಿರಲ್ವಾ, ಅವರು ನಿಮ್ಮ ಲೈಫಲ್ಲಿ ಮೇಜರ್ ರೋಲ್ ಪ್ಲೇ ಮಾಡ್ತಾರೆ. ಅಂದ್ರೆ ನಿಮ್ನ ಲೋನ್ಲಿ ಫೀಲ್ ಆದಾಗ ನಿಮ್ನ ಬೆಟರ್ ಫೀಲ್ ಮಾಡಿಸ್ತಾರೆ. ಹೊರಗಡೆ ಹೋಗ್ಬೇಕಾದ್ರೆ ನಿಮ್ ಒಟ್ಟಿಗೆ ಹೋಗೋಣ ಅಂತಾರೆ. ಲೋ ಫೀಲ್ ಆದಾಗ ನಿಮಗೆ ಧೈರ್ಯ ತುಂಬ್ತಾರೆ. ಸೊ ಆ ತರ ಒಂದು ಕನೆಕ್ಷನ್ ನ ನೀವು ಪಡೆಯೋದು ಚಾನ್ಸಸ್ ಇದೆ ವಿತಿನ್ 2 years. ಒಂದು ಮೀನಿಂಗ್ಫುಲ್ ಕನೆಕ್ಷನ್ಸ್ ನ ನೀವು ಪಡೆಯೋ ಪಾಸಿಬಿಲಿಟಿ ಇದೆ. ಓಕೆ, ಸೊ ಡೆಫಿನೆಟ್ಲಿ ಒಂದು ಸ್ಪೆಸಿಫಿಕ್ ವಿಶ್, ನಿಮ್ಮ ವಿಶ್ ಏನಾದ್ರೂ ಇದೆ ಆಗಿದ್ರೆ, ಒಂದು ಟ್ರೂ ಫ್ರೆಂಡ್ಶಿಪ್ ನ ಮೀಟ್ ಆಗೋದೇ ನಿಮ್ಮ ವಿಶ್ ಆಗಿದ್ರೆ, ಎಸ್ ಅದಾಗತ್ತೆ. ಹೊಸ ಜನನ ಸೋಷಲೈಸ್ ಆಗೋದು, ಹೊಸ ಜನ ಮೀಟ್ ಆಗೋದು, ನಿಮ್ಮ ಸೋಷಿಯಲ್ ಸರ್ಕಲ್ನ ಇಂಪ್ರೂವ್ ಮಾಡ್ಕೊಳ್ಳೋದು, ಒಂದು ಬೆಟರ್ ಶಿಫ್ಟ್ ಆಗೋದನ್ನ ನೋಡ್ತಾ ಇದೀನಿ ನಿಮ್ಮ ಲೈಫಲ್ಲಿ. ಇಟ್ಸ್ ಲೈಕ್ ಒಂದು ಬೆಟರ್ ಲೈಫ್ ಸ್ಟೈಲ್ನ ನೀವು ಮ್ಯಾನಿಫೆಸ್ಟ್ ಮಾಡ್ಕೊತಾ ಇದ್ದೀರಾ. ಸೊ ಡೆಫಿನೆಟ್ಲಿ ನಿಮ್ಮ ಲೈಫ್ ಬೋರಿಂಗ್ ಆಗಂತೂ ಇರಲ್ಲ. ವಿತಿನ್ 2 years ಅಲ್ಲಿ ಒಂದು ಡ್ರಾಸ್ಟಿಕ್ ಶಿಫ್ಟ್ ಆಗೋದನ್ನ ನೋಡ್ತಾ ಇದ್ದೀನಿ. ಓಕೆ, ಸೊ ನೆಕ್ಸ್ಟ್ ಕ್ವೆಶನ್ ನೋಡೋಣ. ಒಂದು ಬಿಗ್ಗೆಸ್ಟ್ ಆಪರ್ಚುನಿಟಿ ಏನಾಗಿರ್ಬೋದು ನಿಮ್ದು ವಿತಿನ್ 2 years ಅಲ್ಲಿ? ಒಂದು ಮೇಜರ್ ಆಪರ್ಚುನಿಟಿ ಅಂದ್ರೆ ಅದು ಏನಾಗಿರುತ್ತೆ ಅಂತ ನೋಡೋಣ. ದೇರ್ ಈಸ್ 10 of cups. ವಾವ್. ಓಕೆ, 10 of cups ಅಂದ್ರೆ ಏನು? ಒಂದು ಫುಲ್ಫಿಲ್ಮೆಂಟ್, ಎಸ್ಪೆಷಲಿ ಕನೆಕ್ಷನ್ಸ್, ಎಸ್ಪೆಷಲಿ ಫ್ಯಾಮಿಲಿ ಎನ್ವಿರಾನ್ಮೆಂಟ್ ಅಲ್ಲಿ. ಯಾರಾದ್ರೂ ಒಂಥರ ಸೆಪ್ರೇಷನ್ ಅಲ್ಲಿ ಇದ್ರೆ ಗ್ರೂಪ್ 2 ಪಾಸಿಬಿಲಿಟಿ ಇದೆ ನಿಮಗೆ ಇಲ್ಲಿ ಒಂದು ಆಪರ್ಚುನಿಟಿ ಸಿಗ್ತಾ ಇದೆ. ಒಂದು ಕಳ್ದೋಗಿರೋ ಕನೆಕ್ಷನ್ಸ್, ಒಂದು ಹಾಳು ಮಾಡ್ಕೊಂಡಿರೋ ಕನೆಕ್ಷನ್ ನ ಮತ್ತೆ ನೀವು ಸರಿ ಮಾಡ್ಕೊಳಕ್ಕೆ. ನಾನು ಮುಂಚೆನೆ ಒಂದು ಎಕ್ಸಾಂಪಲ್ ಕೊಟ್ಟೆ ನಿಮಗೆ. ಗ್ರೂಪ್ 2 ಕೆಲವೊಂದೊಂದು ರಿಲೇಶನ್ಶಿಪ್ಸ್ ನ ಮೇ ಬಿ ಕಳ್ಕೊಂಡಿದ್ದೀರಾ, ಒಂದು ಕ್ವಿಕ್ ಆಕ್ಷನ್ಸ್ ಇಂದ, ಒಂದಷ್ಟು ಕ್ವಿಕ್ ಡಿಸಿಷನ್ಸ್ ಇಂದ ಕೆಲವೊಂದೊಂದು ರಿಲೇಶನ್ಶಿಪ್ ನ ಕಳ್ಕೊಂಡಿದ್ದೀರಾ. ಮೇ ಬಿ ಇವಾಗ ನಿಮಗೆ ಬೆಟರ್ ಆಪರ್ಚುನಿಟಿ ಬರ್ತಾ ಇದೆ ಗ್ರೂಪ್ 2 ಅವ್ರಿಗೆ. ಕಳ್ದೋಗಿರೋ ರಿಲೇಶನ್ಶಿಪ್ ನ ಮತ್ತೆ ಫುಲ್ಫಿಲ್ ಮಾಡ್ಕೊಳಕ್ಕೆ, ಕಳ್ದೋಗಿರೋ ಕನೆಕ್ಷನ್ಸ್ ನ ಮತ್ತೆ ಪಡ್ಕೊಳ್ಳೋದಕ್ಕೆ ಮೇನ್ ಆಗಿ.
ಅದು ನಿಮ್ಮ ಲವ್ ಲೈಫ್ ರಿಲೇಶನ್ಶಿಪ್ಪೇ ಆಗಿರ್ಬೋದು, ನಿಮ್ಮ ಎಕ್ಸ್ ಪಾರ್ಟ್ನರ್ ಜೊತೆನೋ ಒಂದು ಸೆಪ್ರೇಷನಲ್ಲಿ ಇರ್ಬೋದು, ಅದನ್ನು ಸರಿ ಮಾಡ್ಕೊಳ್ಳೋ ಚಾನ್ಸ್ ಸಿಗ್ತಾ ಇದೆ. ಆ್ಯಂಡ್ ಇಟ್ಸ್ ಮೋರ್ ಲೈಕ್ ಫ್ಯಾಮಿಲಿ ಇಶ್ಯೂ ಅಲ್ಲಿ ನೋಡ್ತಾ ಇದ್ದೀನಿ. ಇನ್ ಕೇಸ್ ನಿಮ್ಮ ಫ್ಯಾಮಿಲಿ ಮಧ್ಯೆ ಏನಾದರೂ ಮಿಸ್ಅಂಡರ್ಸ್ಟ್ಯಾಂಡಿಂಗು, ಏನಾದರೂ ಅನ್ವಾಂಟೆಡ್ ಸಿಚುವೇಶನ್ ಆಗಿತ್ತು ಅಂದರೆ ಗ್ರೂಪ್ 2 ಪಾಸಿಬಿಲಿಟಿ ಇದೆ. ಮತ್ತೆ ಆ ಒಂದು ಸೆಪ್ರೇಷನ್ ಯಾರು ಮಾತಾಡಿಸ್ತಾನೆ ಇದ್ರಿ ಅಂದರೆ ಮತ್ತೆ ನಿಮಗೊಂದು ಆಪರ್ಚುನಿಟಿ ಸಿಗ್ತಾ ಇದೆ ಆ ಒಂದು ಮನಸ್ತಾಪನ ಸರಿ ಮಾಡ್ಕೊಳ್ಳೋದಕ್ಕೆ, ಆ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ನ ಸರಿ ಮಾಡ್ಕೊಳ್ಳೋದಕ್ಕೊಂದು ಆಪರ್ಚುನಿಟಿ ಸಿಗ್ತಾ ಇದೆ. ಮೇಯ್ನ್ ಆಗಿ ಒಂದು ಫ್ಯಾಮಿಲಿಲಿ ಫುಲ್ಫಿಲ್ಮೆಂಟ್ ಅನ್ನೋದನ್ನ ನೋಡ್ತಾ ಇದ್ದೀನಿ. ಏನಾದರೂ ಇನ್ ಕೇಸ್ ಪ್ರಾಬ್ಲಮ್ಸ್ ಇತ್ತು ಅಂದರೆ ಫ್ಯಾಮಿಲಿಲಿ, ಅದೇನಾದ್ರು ನಿಮಗೆ ಎಮೋಷ್ನಲಿ ತುಂಬ ಪ್ರಾಬ್ಲಮ್ಯಾಟಿಕ್ ಆಗಿ ಫೀಲ್ ಆಗ್ತಾ ಇದೆ ಅಂತ ಏನಾದರೂ ಅನಿಸಿದ್ರೆ ಪಾಸಿಬಿಲಿಟಿ ಇದೆ ಮನೆ ಸರೌಂಡಿಂಗ್ಸ್ ಅಲ್ಲಿ ಒಂದು ಹ್ಯಾಪಿ ಎನ್ವಿರಾನ್ಮೆಂಟ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಗ್ರೂಪ್ 2. ಸೊ ಡೆಫಿನೆಟ್ಲಿ ಒಂದು ಫುಲ್ಫಿಲ್ಮೆಂಟ್, ಎಸ್ಪೆಷಲಿ ನಿಮ್ಮ ಕನೆಕ್ಷನ್ಸ್ ಅಲ್ಲಿ ಒಂದು ಸರಿ ಮಾಡ್ಕೊಳ್ಳೋ ಒಂದು ಬಿಗ್ ಆಪರ್ಚುನಿಟಿ ಬರ್ತಾ ಇದೆ. ಸೊ ಗ್ರೂಪ್ 2 ಎಲ್ಲೋ ಒಂದ್ ಕಡೆ ಒಂದು ಲಿಮಿಟೆಡ್ ಪೀಪಲ್ನ ಮಾತ್ರ ನೀವು ಟ್ರಸ್ಟ್ ಮಾಡೋದು ಅನ್ಸುತ್ತೆ ಲೈಫಲ್ಲಿ. ಬಟ್ ಆ ಒಂದು ಲಿಮಿಟೆಡ್ ಕನೆಕ್ಷನ್ಸ್ ಅಲ್ಲೇ ಏನಾದ್ರು ಬ್ರೇಕ್ ಆದ್ರೆ ನೀವು ಅದನ್ನ ನಿಜವಾಗ್ಲೂ ತುಂಬಾ ಡೀಪ್ ಆಗಿ ತಗೊಳ್ಳೋ ಒಂದು ಪರ್ಸನ್ ನೀವು. ನಿಮ್ಮ ಕ್ಲೋಸ್ ಪೀಪಲ್ಗೆ ಹರ್ಟ್ ಆದ್ರೆ ನೀವು ಅದನ್ನ ಸಹಿಸ್ಕೊಳ್ಳಲ್ಲ. ಅದನ್ನು ನಿಮ್ ಸೈಡ್ ಇಂದಾನೆ ಅದು ಹರ್ಟ್ ಆಯ್ತು ಅಂದ್ರೆ ಅದು ಡೆಫಿನೆಟ್ಲಿ ನಿಮಗೆ ಅದು ಓಕೆ ಅನ್ಸಲ್ಲ ಗ್ರೂಪ್ 2. ಸೊ ಅಗೇನ್ ನಿಮಗೊಂದು ಆಪರ್ಚುನಿಟಿ ಸಿಗ್ತಾ ಇದೆ ಕೆಲವೊಂದೊಂದು ಕಳೆದೋದ ಕನೆಕ್ಷನ್ಸ್ನ ವಾಪಸ್ ಲೈಫಲ್ಲಿ ತಗೋಬರಕ್ಕೆ, ವಾಪಸ್ ಅವ್ರ ಜೊತೆ ಒಂದು ಬೆಟರ್ ಕನೆಕ್ಷನ್ ಸರ್ವೈವ್ ಆಗೋದಕ್ಕೆ. ಆಲ್ ರೈಟ್. ಸೊ ಪರ್ಸ್ನಲ್ ಆಗಿ ಎಮೋಷ್ನಲ್ ಆಗಿ ಒಂದು ಹ್ಯಾಪಿ ಎನ್ವಿರಾನ್ಮೆಂಟ್ನ ನೋಡ್ತಾ ಇದ್ದೀನಿ. ಸೆಪರೇಟೆಡ್ ಆಗಿರೋ ಪೀಪಲ್ ಮತ್ತೆ ರಿಯೂನಿಯನ್ ಆಗೋದನ್ನ ನೋಡ್ತಾ ಇದ್ದೀನಿ. ಆ್ಯಂಡ್ ಒನ್ ಮೋರ್ ಥಿಂಗ್ ಇಸ್, ಇಟ್ಸ್ ಮೋರ್ ಲೈಕ್ ನಾನು ಏನು ನೋಡ್ತೀನಿ ಗೊತ್ತಾ, ನಿಮ್ಮ ಮನೆ ಸುತ್ತ ಒಂದು ಪೀಸ್ ಎನ್ವಿರಾನ್ಮೆಂಟ್ನ ನೋಡ್ತಾ ಇದ್ದೀನಿ. ಯಾರಿಗಾರು ಹುಷಾರ್ ಇರಲಿಲ್ಲ ಅಂದರೆ ಫೈನಲಿ ಅವ್ರಿಗೆ ಹೆಲ್ತ್ ವೈಸ್ ಅಲ್ಲಿ ಬೆಟರ್ ಚೇಂಜಸ್ನ ನೋಡೋದು, ಅದು ಆಟೋಮೆಟಿಕ್ ಆಗಿ ನಿಮಗೂ ಒಂಥರ ಬೆಟರ್ ಫೀಲ್ ಆಗುತ್ತಲ್ವ. ನಿಮಗೂ ಬೇರೆ ಏರಿಯಾಸ್ ಅಲ್ಲಿ ಚೆನ್ನಾಗಿ ವರ್ಕ್ ಮಾಡೋದಕ್ಕೆ, ನಿಮ್ಮನ್ನ ನೀವು 100% ಎಮೋಷ್ನಲಿ ಫಿಸಿಕಲಿ ಇನ್ವಾಲ್ವ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಐ ಡೋಂಟ್ ನೋ ಮನೇಲಿ ಏನಂತ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿತ್ತು, ಅದರಿಂದ ನಿಮಗೆ ಅನ್ಕಂಫರ್ಟಬಲ್ ಫೀಲ್ ಆಗ್ತಾ ಇತ್ತು ಅಂತ. ಬಟ್ ಒಂದು ಪೀಸ್ ಎನ್ವಿರಾನ್ಮೆಂಟ್ನ ನೀವು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ, ಅಥವಾ ನಿಮಗೊಂದು ಆಪರ್ಚುನಿಟಿ ಸಿಗ್ತಾ ಇದೆ ಒಂದು ಪೀಸ್ ಎನ್ವಿರಾನ್ಮೆಂಟ್ನ ಕ್ರಿಯೇಟ್ ಮಾಡೋದಕ್ಕೆ. ಓಕೆ, ಸೊ ನೆಕ್ಸ್ಟ್ ನೋಡೋಣ ಮೇಜರ್ ಚಾಲೆಂಜ್ ಏನಾಗಿರುತ್ತೆ ನಿಮ್ದು ನೆಕ್ಸ್ಟ್ 2 years ಅಲ್ಲಿ ಗ್ರೂಪ್ 2 ಅವ್ರಿಗೆ. ಒನ್ ಥಿಂಗ್ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಕಪ್ಸ್. ನೀವೇನೇ ಹೊರಗಡೆ ಒಂದು ಹಾರ್ಡ್ ಪರ್ಸನ್ ಆಗಿ ತೋರಿಸ್ಕೊಂಡ್ರು ನೀವು ಎಮೋಷ್ನಲಿ ವೆರಿ ಸಾಫ್ಟ್ ಪೀಪಲ್, ವೆರಿ ಮಚ್ ಶ್ಯೂರ್. ಓಕೆ, ನೆಕ್ಸ್ಟ್ ನೋಡೋಣ. ಯಾವ್ದಾದ್ರು ಒಂದು ಕನೆಕ್ಷನ್ ಮುರಿದೋಯ್ತು, ಇನ್ನು ನಡೆಯಲ್ಲ ಅನ್ಕೊಂಡಿದ್ರೆ ಗೈಸ್ ಪಾಸಿಬಿಲಿಟಿ ಇದೆ, ಅದಾಗತ್ತೆ. ಓಕೆ, ಚಾಲೆಂಜಸ್ ಅಂತ ಬಂದ್ರೆ ಪ್ಯಾಷನ್, ಸಮಥಿಂಗ್ ಯು ಲವ್ ದ ಮೋಸ್ಟ್, ಅದನ್ನ ನಾವು ಪ್ಯಾಷನ್ ಅಂತೀವಿ. ನಾವು ಯಾವ ಒಂದು ವಿಚಾರನ 100% ಇಷ್ಟಪಡ್ತೀವಿ, ನಮ್ಮ ಮನ್ಸಾರೆ ಇಷ್ಟಪಟ್ಟು ಅದರಲ್ಲಿ 100% ಎಫರ್ಟ್ ಹಾಕ್ತೀವಿ, ಅದು ಪ್ಯಾಷನ್ ಅಲ್ವಾ. ಪಾಸಿಬಿಲಿಟಿ ಇದೆ ಯಾವುದೋ ಒಂದು ವಿಚಾರದಲ್ಲಿ ನೀವು ತುಂಬಾ ಎಫರ್ಟ್ ಹಾಕ್ತಾ ಇದ್ದೀರಾ, ಅದು ಲವ್ ಆಗಿರ್ಬೋದು, ನಿಮ್ ಲೈಕ್ ಪ್ಯಾಷನೇಟ್ ಆಗಿ ಒಬ್ರನ್ನ ಇಷ್ಟಪಡ್ತಿದ್ದೀರಾ, ಮೇ ಬಿ 100% ಎಫರ್ಟ್ ಹಾಕ್ತಾ ಇದ್ದೀರಾ, ಅದು ಒಳ್ಳೆ ರೀತಿಲಿ ಟರ್ನ್ ಔಟ್ ಆಗ್ತಾ ಇಲ್ಲ ಅಂದ್ರೆ ನಾನು ಏನ್ ನೋಡ್ತಾ ಇದ್ದೀನಿ ಅಂದ್ರೆ ಯಾವುದೋ ಒಂದು ವಿಷಯದ ಬಗ್ಗೆ ತುಂಬಾ ಎಫರ್ಟ್ ಹಾಕ್ತಾ ಇದ್ದೀರಾ, ನಿಮ್ಮ ಎನರ್ಜಿಗಿಂತ ನೆಕ್ಸ್ಟ್ ಲೆವೆಲ್ ಅಲ್ಲಿ ನೀವು ಎಫರ್ಟ್ ಹಾಕ್ತಾ ಇದ್ದೀರಾ, ಬಟ್ ಅದು ನಿಮಗೆ ಒಳ್ಳೆ ರಿಸಲ್ಟ್ ಕೊಡ್ತಾ ಇಲ್ಲ. ಫಾರ್ ಅನ್ ಎಕ್ಸಾಂಪಲ್, ನೀವು ಯೂಟ್ಯೂಬರ್ ಅನ್ಕೊಳ್ಳಿ, ಹಗಲು ರಾತ್ರಿ ರಿಸರ್ಚ್ ಮಾಡಿ ಒಳ್ಳೆ ಕಂಟೆಂಟು, ಒಳ್ಳೆ ಕ್ವಾಲಿಟಿ ಕಂಟೆಂಟು, ಒಳ್ಳೆ ವಾಯ್ಸ್ ಓವರು ಎಲ್ಲ ಕೊಡ್ತಾ ಇದ್ದೀರಾ, ಬಟ್ ಅದು ಕ್ಲಿಕ್ ಆಗ್ತಾ ಇಲ್ಲ. ಈ ಥರ ಒಂದು ಸಿಚುವೇಶನ್ ನೋಡ್ತಾ ಇದ್ದೀನಿ ನಾನು ಗ್ರೂಪ್ 2 ಅವ್ರಿಗೆ. ಬಟ್ ಇದೇನು ಹೇಳ್ತಾ ಇದೆ ಅಂದ್ರೆ ಮೇ ಬಿ ಗಿವ್ ಅಪ್ ಮಾಡೋದು ಬೇಡ, ಬಟ್ ಒಂದು ಸ್ವಲ್ಪ ಸ್ಟೆಪ್ ಬ್ಯಾಕ್ ಆಗಿ ಸ್ವಲ್ಪ ರೆಸ್ಟ್ ತಗೊಳ್ಳಿ, ಸ್ವಲ್ಪ ಬೇರೆ ವೇಯಲ್ಲಿ ವರ್ಕ್ ಮಾಡೋದಕ್ಕೆ ಯೋಚನೆ ಮಾಡಿ. ಸಮಥಿಂಗ್ ಯು ಲವ್ ದ ಮೋಸ್ಟ್ ಅಲ್ವಾ, ಅದ್ರ ಮೇಲೆ ಏನು ಎಫರ್ಟು ಹಾಕ್ತಾ ಇದ್ದೀರಾ. ಯಾರೆಲ್ಲ ಪ್ಯಾಷನ್ನೇ ಪ್ರೊಫೆಷನ್ ಮಾಡ್ಕೋಬೇಕನ್ನೋ ಒಂದು
ಯೋಚನೆಯಲ್ಲಿ ಇದ್ದೀರಾ, ಏನ್ ಎಫರ್ಟ್ ಆಲ್ರೆಡಿ ಹಾಕ್ತಾ ಇದ್ದೀರಾ, ಮೇ ಬಿ ನೀವು ಪ್ರಾಪರ್ ಆಗಿ ಹಾಕ್ತಾ ಇಲ್ಲ, ಅಥವಾ ಇಲ್ಲಿ ಏನಾಗ್ತದೆ ಅಂದ್ರೆ ನಿಮ್ಮ ಒಂದು ಎಫರ್ಟಿಗೆ ಸಿಗ್ಬೇಕಾಗಿರೋ ರಿವಾರ್ಡ್ ನಿಮಗೆ ಸಿಗ್ತಾ ಇಲ್ಲ. ಮೇ ಬಿ ತುಂಬಾ ಚಾಲೆಂಜಿಂಗ್ ಆಗಿದೆ ಇದನ್ನ ಫಾಲೋ ಮಾಡಕ್ಕೆ. ಅಂಡ್ ಇಟ್ಸ್ ಮೋರ್ ಲೈಕ್ ಒನ್ ಮೋರ್ ಥಿಂಗ್ ನಾನು ಏನ್ ನೋಡ್ತಾ ಇದ್ದೀನಿ ಅಂದ್ರೆ, ಗ್ರೂಪ್ 2 ನೀವೇನ್ ಫಾಲೋ ಮಾಡ್ತೀನಿ ಪ್ಯಾಷನೇಟ್ ಆಗಿ ನನಗೆ ಇದು ಬೇಕು ಅಂತ ಟ್ರೈ ಮಾಡ್ತಾ ಇದ್ದೀರಾ, ನಿಮಗೆ ಆ ಒಂದು ವಿಚಾರಕ್ಕೆ ನಿಮ್ಮ ಫ್ಯಾಮಿಲಿ ಅವ್ರ ಕಡೆಯಿಂದ ಸಪೋರ್ಟ್ ಸಿಗ್ತಾ ಇಲ್ಲ ಅನ್ನೋದನ್ನ ನೋಡ್ತಾ ಇದ್ದೀನಿ. ಎಲ್ಲ ವೇಯಲ್ಲೂ ಸಪೋರ್ಟ್ ಸಿಗ್ತಾ ಇಲ್ಲ, ಬಟ್ ಸ್ಟಿಲ್ ನೀವು ಗಿವ್ ಅಪ್ ಮಾಡ್ತಾ ಇಲ್ಲ ಅನ್ನೋದನ್ನ ನೋಡ್ತಾ ಇದ್ದೀನಿ. ಅಂದ್ರೆ ಡೆಫಿನೆಟ್ಲಿ ಡಿಸಪಾಯಿಂಟಿಂಗ್ ಅದು, ಬಿಕಾಸ್ ನಿಮ್ ಸೈಡ್ ಇಂದ ತುಂಬಾ ಎಫರ್ಟ್ ಹೋಗಿದೆ ಅದಕ್ಕೆ. ಬಟ್ ಮೇ ಬಿ ಗ್ರೂಪ್ 2 ಅವರಿಗೆ ಇವಾಗ ಒಂದು ಕ್ಲಾರಿಟಿಗೆ ಬರೋದು ಇಟ್ಸ್ ವೆರಿ ಹೈ ಟೈಮ್, ಬಿಕಾಸ್ ಅದೇನೋ ನಿಮಗೆ ವರ್ಕ್ ಆಗ್ತಾ ಇಲ್ಲ ಅಂದ್ರೆ ಮತ್ತೆ ಮತ್ತೆ ಅದಕ್ಕೆ ಅದೇ ವೇಯಲ್ಲಿ ಎಫರ್ಟ್ ಹಾಕೋದು ಮೀನಿಂಗೇ ಇಲ್ಲ, ರೈಟ್? ಅಂದ್ರೆ ಯಾವ್ದೋ ಒಂದು ವಿಚಾರದ ಬಗ್ಗೆ ತುಂಬಾ ವರ್ಷಗಳೇ ಆಯ್ತು ಅದ್ ಬೇಕು ಅಂತ ನೀವು ಎಫರ್ಟ್ ಹಾಕಕ್ ಸ್ಟಾರ್ಟ್ ಮಾಡಿ, ಬಟ್ ಆ ಕಡೆಯಿಂದ ನಿಮಗೆ ಯಾವುದೇ ರೀತಿ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇಲ್ಲ. ಮೇ ಬಿ ದಿಸ್ ಇಸ್ ಟೈಮ್, ಇವಾಗ ನೀವು ಇದರ್ ಡೈರೆಕ್ಷನ್ ಚೇಂಜ್ ಮಾಡ್ಕೋಬೇಕು, ಇಲ್ಲ ಗಿವ್ ಅಪ್ ಮಾಡಬೇಕು, ಬಟ್ ಅಥವಾ ಎನರ್ಜಿನ ಒಂದು ರೈಟ್ ಡೈರೆಕ್ಷನ್ ಅಲ್ಲಿ ಎಫರ್ಟ್ ಹಾಕ್ಬೇಕು ಅದಕ್ಕೆ. ಇಟ್ಸ್ ಲೈಕ್ ದಟ್. ನಿಮಗೆ ಒನ್ ಥಿಂಗ್ ಈಸ್, ತುಂಬಾ ನೀವು ಆಸ್ ಅ ಪರ್ಸನ್ ತುಂಬಾ ಟಯರ್ಡ್ ಆಗ್ತಾ ಇದ್ದೀರಾ, ತುಂಬಾ ರೆಸ್ಟ್ಲೆಸ್ ಆಗಿ ವರ್ಕ್ ಮಾಡ್ತಾ ಇದ್ದೀರಾ, ಬಟ್ ನಿಮ್ಮ ಎಫರ್ಟಿಗೆ ಒಂದು ಒಳ್ಳೆ ಪ್ರತಿಫಲ ಸಿಗ್ತಾ ಇಲ್ಲ ಅಲ್ಲಿ. ಫಾಲೋವಿಂಗ್ ಯುವರ್ ಪ್ಯಾಷನ್ ಸೆನ್ಸ್ ಮಾಡ್ತಾ ಇಲ್ಲ ಇಲ್ಲಿ ಅನ್ನೋದನ್ನ ನೋಡ್ತಿದ್ದೀನಿ. ಇಫ್ ಪಾಸಿಬಲ್ ಒಂದು ಟೈಮ್ ಟೇಬಲ್ ಕ್ರಿಯೇಟ್ ಮಾಡಿ, ಒಂದು ಸ್ವಲ್ಪ ಬ್ರೇಕ್ ತಗೊಳ್ಳಿ, ರೀಚಾರ್ಜ್ ಮಾಡ್ಕೊಳ್ಳಿ, ನಿಮಗೆ ನೀವೇ ರೀಚಾರ್ಜ್ ಮಾಡ್ಕೊಳ್ಳಿ, ಒಂದು ಹೆಜ್ಜೆ ಹಿಂದೆ ಇಟ್ಬಿಟ್ಟು ಇದನ್ನ ಬೇರೆ ರೀತಿಲಿ ನಾನು ಹೆಂಗ್ ಅಪ್ರೋಚ್ ಮಾಡ್ಲಿ ಆ ತರ ಯೋಚನೆ ಮಾಡಿ. ಓಕೆ, ಸೊ ನಿಮ್ಮ ಪ್ಯಾಷನ್ ಏನಾದ್ರು ಇದ್ರೆ, ಫಾರ್ ಅನ್ ಎಕ್ಸಾಂಪಲ್ ನೀವೊಂದು ಆರ್ಟಿಸ್ಟ್ ಆಗಿದ್ರೆ, ಐ ಗೆಸ್ ನೀವು ಮಾಡ್ತಿರೋ ನಿಮ್ಮಲ್ಲಿ ಆ ಟ್ಯಾಲೆಂಟ್ ಇದ್ರೂ ಮಾಡ್ತಿರೋ ಒಂದು ಪ್ಲಾಟ್ಫಾರ್ಮ್ ಸರಿ ಇಲ್ಲ ಅನ್ಸುತ್ತೆ, ಅಥವಾ ಮಾಡ್ತಿರೋ ರೀತಿ ಸರಿ ಇಲ್ಲ ಅನ್ನಿಸ್ತಾ ಇದೆ. ನಿಮ್ಮ ಈ ಪ್ಯಾಷನ್ ನಿಮಗೆ ಒಂದು ಪ್ರಾಬ್ಲಮ್ಯಾಟಿಕ್ ಆಗಿ ಟರ್ನ್ ಆಗಬಹುದು ನಿಮಗೆ, ಬಿಕಾಸ್ ಇಲ್ಲಿ ಎಫರ್ಟ್ 100% ಇದೆ, ಅದರಿಂದ ರಿಟರ್ನ್ 0% ಇದೆ, ಆ ತರ ನೋಡ್ತಾ ಇದ್ದೀನಿ. ತುಂಬಾ ಡಿಸಪಾಯಿಂಟ್ ಆಗಬೇಡಿ, ಬಟ್ ಸ್ವಲ್ಪ ಬ್ರೇಕ್ ತಗೊಳ್ಳಿ, ಸ್ವಲ್ಪ ಒಂದ್ ಹೆಜ್ಜೆ ಹಿಂದೆ ಇಟ್ಟು ಇದನ್ನ ಬೇರೆ ವೇಯಲ್ಲಿ ಹೆಂಗಾದ್ರೂ ಅಪ್ರೋಚ್ ಮಾಡಿದ್ರೆ, ಬೇರೆ ರೀತಿಲಿ ಮಾಡಿದ್ರೆ ವರ್ಕ್ ಆಗುತ್ತಾ ನೋಡ್ಕೊಳ್ಳಿ ಹಿಂಗೆ. ಓಕೆ, ಗ್ರೂಪ್ 2 ಅವ್ರಿಗೆ ನೆಕ್ಸ್ಟ್ ಅಡ್ವೈಸ್ ನೋಡೋಣ ನಿಮಗೆ ಯೂನಿವರ್ಸ್ ಕಡೆಯಿಂದ ನೆಕ್ಸ್ಟ್ 2 yearsಗೆ ನಿಮಗೆ ಏನ್ ಅಡ್ವೈಸ್ ಇದೆ ಅಂತ. ದೇರ್ ಈಸ್ 3 of Swords. ಅಗೇನ್ ಯಾವ್ದಾರ ಒಂದು ಬ್ರೇಕಪ್ ಸಿಚುವೇಶನ್, ಯಾವುದೋ ಒಂದು ಕಳ್ದು ಹೋಗಿರೋ ಸಿಚುವೇಶನ್, ಯಾವುದೋ ಒಂದು ಲಾಸ್ ಸಿಚುವೇಶನ್ ಇಲ್ಲಿ ನೋಡ್ಬೋದು. ಸಾರೋ ಓವರ್ ಅ ಲಾಸ್, ಯಾವುದೋ ಒಂದು ಕಳ್ದೋಗಿರೋ ಕನೆಕ್ಷನ್ಸು, ಕಳ್ದೋಗಿರೋ ಆಪರ್ಚುನಿಟೀಸು, ಕಳ್ದೋಗಿರೋ ಕೆಲ್ಸಗಳು, ಇದ್ರ ಬಗ್ಗೆ ತುಂಬಾ ನೋವಿದೆ ನಿಮಗೆ, ನೋವನ್ನ ಏನು ಎಕ್ಸ್ಪ್ರೆಸ್ ಮಾಡ್ತಾ ಇದ್ದೀರಾ. ಗ್ರೂಪ್ 2, ಇಫ್ ಪಾಸಿಬಲ್ ಯಾವ್ದು ನಿಮಗೆ ವರ್ಕ್ ಆಗ್ತಾ ಇಲ್ಲ, ಯಾವ್ದು ನಿಮಗೆ ಕೈ ಕೊಡ್ತಾ ಇದೆ, ಯಾವ್ದು ನಿಮಗೆ ಬೇಜಾರ್ ಮಾಡ್ತಾ ಇದೆ, ಅದ್ರ ಹಿಂದೆ ಮತ್ತೆ 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 ಹೋಗೋದು ಡಸಂಟ್ ಮೇಕ್ ಸೆನ್ಸ್. ಪಾಸಿಬಿಲಿಟಿ ಇದೆ ಯಾವುದೋ ಒಂದು ಸಿಚುವೇಶನ್ ಅಲ್ಲಿ ಥರ್ಡ್ ಪರ್ಸನ್ ಇನ್ವಾಲ್ವ್ಮೆಂಟ್ ಇತ್ತು ಅಂತ, ಬಿಕಾಸ್ ಇಲ್ಲಿ ಅಗೇನ್ ಐ ಡೋಂಟ್ ನೋ, ಗ್ರೂಪ್ 2 ಅವ್ರಿಗೆ ಇಲ್ಲಿ ಕಪ್ಸು ಇಲ್ಲಿ ಅಗೇನ್ ಹಾರ್ಟ್ ರಿಲೇಟೆಡ್ ಇದು. ಲವ್ ವಿಚಾರಕ್ಕೆ ಹೆವಿ ಡ್ಯಾಮೇಜ್ಡ್ ಆಗಿದ್ದೀರಾ ನೀವು. ಲವ್ ವಿಚಾರದಲ್ಲಿ ಯಾರೊಬ್ರು ಮೋಸ ಮಾಡಿರೋದು, ಯಾವುದೋ ಒಂದು ಥರ್ಡ್ ಪರ್ಸನ್ ಇನ್ವಾಲ್ವ್ಮೆಂಟ್ ಇತ್ತು, ಅದನ್ನ ನೀವು ಮೀನಿಂಗ್ಫುಲ್ ರಿಲೇಶನ್ಶಿಪ್ ನ ಕಳ್ಕೊಂಡ್ರಿ ಅನ್ನಿಸ್ತಾ ಇದೆ. ನಿಮ್ ಕಡೆಯಿಂದನೂ ಸ್ವಲ್ಪ ತಪ್ಪಾಗಿರ್ಬೋದು, ಬಟ್ ಅದ್ರ ಮೇಲೆ ಗಿಲ್ಟ್ ಇದೆ, ರಿಗ್ರೆಟ್ ಫೀಲ್ ಇದೆ, ಪೇನ್ ಫೀಲ್ ಇದೆ ಡೆಫಿನೆಟ್ಲಿ. ಬಟ್ ಅಡ್ವೈಸ್ ಯೂನಿವರ್ಸ್ ಏನ್ ಕೊಡ್ತಾ ಇರೋದಂದ್ರೆ, ಅದೇನೋ ಒಂದು ನಿಮಗೆ ವರ್ಕ್ ಆಗ್ತಿಲ್ಲ ಅಂದ್ರೆ ಮತ್ತೆ 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 ಅದಕ್ಕೆ ಹೋಗೋದು, ದಿಸ್ ಇಸ್ ನಾಟ್ ಗುಡ್ ಐಡಿಯಾ. ಇಫ್ ಪಾಸಿಬಲ್ ಆ ಒಂದು ಪೇನ್ಫುಲ್ ಸಿಚುವೇಶನ್, ಪೇನ್ಫುಲ್ ಸೈಕಲ್ನ ಎಂಡ್ ಮಾಡಿ ಮೂವ್ ಆನ್ ಆಗಬೇಕು ಗ್ರೂಪ್ 2. ಐ ನೋ ಇಟ್ಸ್ ಮೋರ್ ಲೈಕ್ ಯೂನಿವರ್ಸ್ ಏನ್ ಹೇಳ್ತಾ ಇದೆ ಅಂದ್ರೆ, ಕಳ್ದು ಹೋಗಿದ್ ಹೋಯ್ತು, ಡಿಸಪಾಯಿಂಟ್ ಮಾಡಿದ್ ಹೋಯ್ತು, ಮುರಿದೋಗಿದ್ ಕನೆಕ್ಷನ್ಸ್ ಹೋಯ್ತು, ಬಟ್ ಇವಾಗ ನಿಮ್ನ ನೀವು ಹೀಲ್ ಮಾಡ್ಕೊಳ್ಳೋದು ಅಂದ್ರೆ ಓವರ್ಕಮ್ ಮಾಡೋದು ಇಟ್ಸ್ ವೆರಿ ಇಂಪಾರ್ಟೆಂಟ್.
ಐ ನೋ ಡಿಫಿಕಲ್ಟ್ ಅದು, ಏನೋ ಒಂದು ಸಿಚುವೇಶನ್ ಮರೆತು ಮುಂದೆ ಹೋಗೋದು ಚಾಲೆಂಜಿಂಗ್ ಅದು, ಬಟ್ ಫೇಸ್ ಮಾಡಿ. ಇಲ್ಲಿ ಏನು ವರ್ಕ್ ಆಗ್ತಾ ಇಲ್ಲ ಅದಕ್ಕೆ ಪದೇ ಪದೇ ಹತ್ತು ಪ್ರಯೋಜನ ಇಲ್ಲ. ಇಫ್ ಪಾಸಿಬಲ್, ಏನು ನಿಮ್ಮ ಹಾರ್ಟಲ್ಲಿ ಏನಿದ್ರೆ ನಿಮಗೆ ಪೇನ್ ಕೊಡ್ತಾ ಇದೆ ಅದನ್ನ ರಿಲೀಸ್ ಮಾಡಿ ಗಾಯ್ಸ್. ಯು ಶುಡ್ ಪ್ರೂವ್ ಯುವರ್ ಸೆಲ್ಫ್. ನಿಮಗೆ ಯಾರೆಲ್ಲ ಹರ್ಟ್ ಮಾಡಿದ್ರು, ಪ್ರೂವ್ ಯುವರ್ ಸೆಲ್ಫ್. ಅಂದ್ರೆ ನೀವು ಎಷ್ಟು ಮಟ್ಟಿಗೆ ಗ್ರೋ ಆಗ್ತೀರಾ, ಎಷ್ಟು ಮಟ್ಟಿಗೆ ನೀವು ಆಸ್ ಅ ಪರ್ಸನ್ ಗ್ರೋ ಆಗ್ತೀರಾ, ಎಷ್ಟು ಮಟ್ಟಿಗೆ ಫಿನಾನ್ಷಿಯಲ್ ವೇಯಲ್ಲಿ ಗ್ರೋ ಆಗ್ತೀರಾ ಅವ್ರಿಗೆ ತೋರಿಸಿ. ಯಾರು ನಿಮಗೆ ಹರ್ಟ್ ಮಾಡಿ ಹೋದ್ರಲ್ವಾ, ಯಾರ ನಿಮ್ಮ ಕನೆಕ್ಷನ್ ಬಿಟ್ಟು ಹೋದ್ರಲ್ವಾ, ಅವರಿಗೆ ಪ್ರೂವ್ ಮಾಡಿ. ನೀವು ನಿಮ್ಮ ಲೈಫಲ್ಲಿ ಗ್ರೋತ್ನ ತೋರಿಸ್ಬಿಟ್ಟು, ನಿಮ್ಮ ಸಕ್ಸಸ್ನ ತೋರಿಸ್ಬಿಟ್ಟು, ನಿಮ್ಮ ಡೆವಲಪ್ಮೆಂಟ್ನ ತೋರಿಸ್ಬಿಟ್ಟು ಅವ್ರ ಮುಂದೆ ಪ್ರೂವ್ ಮಾಡಿ ನಿಮಗೆ ಎಷ್ಟು ಕೆಪಾಸಿಟಿ ಇದೆ ಅಂತ ತೋರಿಸಿ ಅವ್ರಿಗೆ. ಆ ಥರ ವಾಟ್ ಈಸ್ ರಾಂಗ್ ಅಂತ ಗೊತ್ತಾಗ್ತಾ ಇಲ್ಲ. ಸಮ್ ಕನೆಕ್ಷನ್ಸ್, ಯಾವುದೋ ಒಂದಷ್ಟು ಪೀಪಲ್ಗಳು ನಿಮಗೆ ಹರ್ಟ್ ಮಾಡಿದ್ದಾರೆ, ಬಟ್ ದಟ್ ಈಸ್ ಫೈನ್ ಗೈಸ್. ಒಂದು ವೆರಿ ಹಾರ್ಡ್ ಎಕ್ಸ್ಪೀರಿಯನ್ಸ್, ಐ ನೋ ದಟ್. ಬಟ್ ಅದಕ್ಕೆ ಸ್ಟಿಕ್ ಆನ್ ಆಗೋದ್ರಿಂದ ಯಾವ ಒಂದು ಮೀನಿಂಗೂ ಇರಲ್ಲ ನಿಮ್ಮ ಲೈಫಿಗೆ. ನಿಮಗೆ ಲೈಫಲ್ಲಿ ಮೀನಿಂಗ್ ಬೇಕು ಅಂದರೆ ಮೂವ್ ಆನ್ ಆಗಿ ಹೊಸ ಪೀಪಲ್ನ ಮೀಟ್ ಆಗೋಕ್ಕೆ ದೇವ್ರು ನಿಮಗೆ ಆಪರ್ಚುನಿಟಿ ಕೊಡ್ತಾ ಇದೆ. ಒಂದು ಸಿನ್ಸಿಯರ್ ವಿಶ್ ಗ್ರ್ಯಾಂಟ್ ಕೂಡ ಮಾಡ್ತಾ ಇದೆ. ಒಂದು ಹೊಸ ಜಾಗಕ್ಕೆ ಕೂಡ ಹೋಗ್ತಾ ಇದ್ದೀರಾ ನೀವು ವಿತಿನ್ 2 years. ರಿಲೊಕೇಶನ್ ಇದೆ ಅಂದರೆ ಹೊಸ ಜಾಗ, ಹೊಸ ಪೀಪಲ್, ಹೊಸ ಕಲ್ಚರು, ಹೊಸ ಜಾಬು, ಇದೆಲ್ಲ ನೋಡ್ತಾ ಇದ್ದೀನಿ. ಇದೊಂದು ಮಧ್ಯದಲ್ಲಿ ಏನ್ ನಿಮಗೆ ವರ್ಕೌಟ್ ಆಗಿಲ್ಲ, ಏನ್ ನೀವು ತುಂಬಾ ಎಫರ್ಟ್ ಹಾಕಿದ್ರು ಪ್ರಾಪರ್ ರಿಸಲ್ಟ್ ಬರ್ತಾ ಇಲ್ಲ, ಮೇ ಬಿ ಅದರಲ್ಲೇ ಕೊರ್ಗೋದು ಇಂಪಾರ್ಟೆಂಟ್ ಇಲ್ಲ ಗಾಯ್ಸ್. ಇದನ್ನ ತಲೆಯಲ್ಲಿ ಇಟ್ಕೋಬೇಕು ಗ್ರೂಪ್ 2 ಅವರು ನೀವು. ಒನ್ ಥಿಂಗ್ ಇಸ್ ಫಾರ್ ಶೋರ್, ಫ್ಯಾಮಿಲಿ ಎನ್ವಿರಾನ್ಮೆಂಟ್ ಅಲ್ಲಿ ಪೀಸ್ಫುಲ್ ಇರುತ್ತೆ, ನೀವು ಅದ್ರ ಬಗ್ಗೆ ಟೆನ್ಷನ್ ತಗೊಳ್ಳೋದು ಬೇಡ. ಸೊ ನೆಕ್ಸ್ಟ್ ನೋಡೋಣ ಔಟ್ಕಮ್ 2 years ಅಲ್ಲಿ ಓವರ್ ಆಲ್ ಔಟ್ಕಮ್ ಹೆಂಗಿರುತ್ತೆ, ಏನು ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ. ದೇರ್ ಇಸ್ ನೈಟ್ ಆಫ್ ಸ್ವಾರ್ಡ್ಸ್ ಗೈಸ್. 2 ನೈಟ್ ಆಫ್ ಸ್ವಾರ್ಡ್ಸ್ ಬಂದಿದೆ ನಿಮಗೆ, ಇಲ್ಲೊಂದು. ದಿಸ್ ಇಸ್ ಯು. ಐ ಗೆಸ್ ಫೈನಲಿ ಆ ಒಂದು ಎಮೋಷನ್ಸ್ ಬೇಡ ನನಗೆ, ಆ ಪೇನ್ ಬೇಡ, ನಂಗೆ ಆ ಕನೆಕ್ಷನ್ ಬೇಡ, ನಂಗೆ ಆ ಫ್ರೆಂಡ್ಶಿಪ್ ಬೇಡ, ನನಗೆ ವ್ಯಾಲ್ಯೂ ಕೊಡ್ಲಿಲ್ಲ, ನಾನು ಯಾಕೆ ವ್ಯಾಲ್ಯೂ ಕೊಡಬೇಕು, ಈ ತರ ಪರ್ಸನ್ ಆಗ್ತೀರಾ ನೀವು. ಇಂಟ್ರೋವರ್ಟ್ ಆಗಿದ್ದವರು ಡ್ರಾಸ್ಟಿಕಲಿ ಎಕ್ಸ್ಟ್ರೋವರ್ಟ್ ಆಗ್ತೀರಾ. ಯಾರ ಜೊತೆನೂ ಮೀಟ್ ಆಗಲ್ಲ, ಯಾರ ಜೊತೆನೂ ಮಾತಾಡಲ್ಲ, ಯಾರ ಜೊತೆನೂ ಕನೆಕ್ಷನ್ ನ ಬಿಲ್ಡ್ ಮಾಡಲ್ಲ ಅಂದವರು ಡ್ರಾಸ್ಟಿಕ್ ಆಗಿ ಒಂಥರ ಔಟ್ ಗೋಯಿಂಗ್ ಪರ್ಸನ್ ಆಗ್ತೀರಾ. ಜನರನ್ನ ಮೀಟ್ ಆಗ್ತೀರಾ, ಜನರ ಜೊತೆ ಮಾತಾಡಿಸ್ತೀರಾ, ಒಳ್ಳೆ ಕಮ್ಯುನಿಕೇಶನ್ ಸ್ಕಿಲ್ಸ್ ಇಂಪ್ರೂವ್ ಆಗೋದನ್ನ ನೋಡ್ತಾ ಇದ್ದೀನಿ ನಾನು ವಿತಿನ್ 2 years. ಬಿಕಾಸ್ ಆಟೋಮೆಟಿಕಲಿ ನೀವು ಹೊಸ ಜನನ ಮೀಟ್ ಆದಾಗ ಕಮ್ಯುನಿಕೇಶನ್, ಇಂಟರಾಕ್ಷನ್ ಮಾಡೋದು, ಇದೆಲ್ಲದ್ರಲ್ಲೂ ಗ್ರೋತ್ ಆಗೋದನ್ನ ನೋಡ್ತಾ ಇದ್ದೀನಿ. ಲೈಫಲ್ಲಿ ಬೇಗ ಡಿಸಿಷನ್ಸ್ ಮಾಡ್ತೀರಾ ನೀವು, ಯಾರಿಗೂ ವೆಯ್ಟ್ ಮಾಡಲ್ಲ. ಎಮೋಷನಲ್ ವೇಯಲ್ಲಂತೂ ಥಿಂಕೇ ಮಾಡಲ್ಲ ನೀವು, ಒನ್ ಮೇನ್ ಥಿಂಗ್. ಆ್ಯಂಡ್ ಎಲ್ಲೂ ಸ್ಟಕ್ ಆಗಲ್ಲ ಗೈಸ್, ಎಲ್ಲೂ ಸೆಟ್ಲ್ ಆಗಲ್ಲ. ಜಸ್ಟ್ ಇನ್ಫ್ಯಾಕ್ಟ್ ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ ನಿಮಗೆ ರಿಲೊಕೇಶನ್ ಇದೆ ಅಂತ. ಶಿಫ್ಟ್ ಆಗ್ತಾನೆ ಇರ್ತೀರಾ, ಚೇಂಜಸ್ ಆಗ್ತಾನೆ ಇರುತ್ತೆ. ಒಂದ್ ಪ್ಲೇಸ್ ಅಲ್ಲೇ ನೀವು ಸೆಟಲ್ ಡೌನ್ ಆಗಕ್ ಇಷ್ಟಪಡಲ್ಲ, ಒಂದು ಗ್ರೂಪ್ ಆಫ್ ಫ್ರೆಂಡ್ಸ್ ಜೊತೆನೆ ಸೆಟಲ್ ಡೌನ್ ಆಗಕ್ ಇಷ್ಟಪಡಲ್ಲ. ಮೇ ಬಿ ಎಲ್ಲೋ ಒಂದ್ ಕಡೆ ನಿಮಗೆ ಫೀಲ್ ಆಗ್ಬೋದೇನೋ, ನಾನು ತುಂಬಾ ಕನೆಕ್ಟ್ ಆದ್ರೆ, ಓವರ್ಲಿ ಅಟ್ಯಾಚ್ಡ್ ಆದ್ರೆ ಇದು ನನಗೆ ಪ್ರಾಬ್ಲಮ್ ಅಂತ ನೀವು ಮೈಂಡ್ ಸೆಟ್ ಅಲ್ಲಿ ಫಿಕ್ಸ್ ಆಗಿ ಹೋಗ್ಬಿಡ್ತೀರಾ. ನಾನು ಎಲ್ಲೂ ಸೆಟಲ್ಡ್ ಆಗ್ಬಾರ್ದು, ಎಲ್ಲೂನು ಅಷ್ಟೇ ನಾನು ಒಂದೇ ಕಡೆ ಇರಬಾರ್ದು, ಚೇಂಜಸ್ ಆಗ್ಬೇಕು. ವೆದರ್ ಚೇಂಜ್ ಆದಂಗೆ ನಿಮ್ಮ ಮೈಂಡ್ ಸೆಟ್ ಚೇಂಜ್ ಆಗ್ತಾ ಹೋಗುತ್ತೆ, ವೆದರ್ ಚೇಂಜ್ ಆದಂಗೆ ನಿಮ್ಮ ಲೊಕೇಶನ್ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ನೀವು ತುಂಬಾ ಟ್ರಾವೆಲ್ ಮಾಡ್ತೀರಾ ಅನ್ನೋದನ್ನ ನೋಡ್ತಾ ಇದ್ದೀನಿ ವಿತಿನ್ 2 years ಅಲ್ಲಿ. ಸೋಲೋ ಟ್ರಾವೆಲ್ ಆಗಿರುತ್ತೆ, ಯಾರಿಗೂ ಪ್ರಾಮಿಸ್ ಮಾಡಲ್ಲ ನಾನು ಹಿಂಗೆ ಇರ್ತೀನಿ, ನಾನು ಹಂಗೆ ಇರ್ತೀನಿ ಅಂತ. ನಿಮಗೆ ಹೆಂಗ್ ಬೇಕು ಹಂಗೆ ನೀವು ಲೈಫ್ನ ಲೀಡ್ ಮಾಡ್ತೀರಾ. ವೆರಿ ಲೆಸ್ ಎಮೋಷನಲ್ ಪರ್ಸನ್ ಆಗ್ತೀರಾ ನೀವು. ಅಂಡ್ ಬೇಗ ಚೇಂಜಸ್ಗಳಿಗೆ ಅಡ್ಜಸ್ಟ್ ಆಗ್ತಾ ಹೋಗ್ತೀರಾ. ಆಮೇಲೆ ಪಾಸ್ಟ್ ಅಲ್ಲಿ ಏನಾಯ್ತು ಅದಕ್ಕೆ ಸ್ಟಿಕ್ ಆನ್ ಆಗಲ್ಲ. ಡೆಫಿನೆಟ್ಲಿ ನೀವು ಒಂಥರ ಫ್ಯೂಚರ್ ಓರಿಯೆಂಟೆಡ್ ಪರ್ಸನ್ ಆಗ್ತೀರಾ. ಅಂದ್ರೆ ಒಂದು ಡೈನಾಮಿಕ್ ಆಕ್ಷನ್ ಪರ್ಸನ್ ಅಂತಾರಲ್ವಾ, ವೆರಿ ಎನರ್ಜೆಟಿಕ್ ಆಗಿರ್ತೀರಾ. ನಿಮ್ಮ ಫೋಕಸ್, ನಿಮ್ಮ ಗೋಲು ಕಂಪ್ಲೀಟ್ಲಿ ಫೋಕಸ್ಡ್ ಆಗಿರುತ್ತೆ ನಿಮಗೆ. ಅಂಡ್ ತುಂಬಾ ಡೇರಿಂಗ್ ಆಗ್ತೀರಾ ಗೈಸ್, ತುಂಬಾ ರಿಸ್ಕ್ ತಗೊಂತೀರಾ ಲೈಫಲ್ಲಿ. ಐ ಡೋಂಟ್ ಮೈಂಡ್ ಅಂತ ಇರ್ತೀರಾ, ಡೋಂಟ್ ಕೇರ್ ಆಟಿಟ್ಯೂಡ್ ಮೇಂಟೈನ್ ಮಾಡ್ತೀರಾ.
ಅಂದ್ರೆ ನಿಮ್ಮ ಎನರ್ಜಿ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇರುತ್ತೆ, ಯಾರಿಗೂ ನಿಮ್ನ ತಡಿಯಕ್ಕೂ ಆಗಲ್ಲ ಅಂತ ಒಂದ್ ಲೆವೆಲ್ ಅಲ್ಲಿ ಇರುತ್ತೆ. ಬಿಕಾಸ್ ಎಲ್ಲೂ ನೀವು ಸ್ಟಾಪ್ ಆಗೋದನ್ನ ನೋಡ್ತಾ ಇಲ್ಲ, ಜಸ್ಟ್ ಗೋಯಿಂಗ್ ವಿತ್ ಫ್ಲೋ ತರ ನೀವು ಹೋಗ್ತಾನೆ ಇರ್ತೀರಾ, ಗ್ರೋ ಆಗ್ತಾನೆ ಇರ್ತೀರಾ, ಸ್ಟೆಪ್ ಬೈ ಸ್ಟೆಪ್ ಗ್ರೋ ಆಗ್ತಾನೆ ಇರ್ತೀರಾ. ಎಲ್ಲೂ ನೀವು ಸೆಟ್ಲ್ ಆಗಲ್ಲ, ಯಾರಿಗೂ ಪ್ರಾಮಿಸಸ್ ಕೊಡಲ್ಲ. ಒಂದ್ ತಿಂಗ್ ಕೆಲ್ಸ ಆಯ್ತಾ, ಮುಗೀತು, ನೆಕ್ಸ್ಟ್ ನೋಡೋಣ. ಇಲ್ಲಿ ನಂಗೆ ಸರಿ ಆಗ್ತಾ ಇಲ್ವಾ, ಬೇಡ, ನೆಕ್ಸ್ಟ್ ನೋಡೋಣ. ಹಿಂಗೆ ಈ ತರ ಒಂದು ಔಟ್ ಗೋಯಿಂಗ್ ಪರ್ಸನಾಲಿಟಿ ನಿಮ್ದಾಗಿರತ್ತೆ. ಸೊ ಗ್ರೂಪ್ 2 ಪಾಸ್ಟಲ್ಲಿ ಏನೇನಾಯ್ತು ಡಸಂಟ್ ಮ್ಯಾಟರ್. ಇವಾಗ ರಿಲೀಸ್ ಮಾಡೋ ಟೈಮ್ ನಿಮಗೆ. ವಿತಿನ್ 2 years ಹೊಸ ಪೀಪಲ್ನ ಮೀಟ್ ಆಗ್ತೀರಾ, ನಿಮ್ಮ ಮೈಂಡ್ ಸೆಟ್ಟಿಗೆ ಮ್ಯಾಚ್ ಆಗೋ ಒಂದಷ್ಟು ಪೀಪಲ್. ನಿಮ್ಮ ಹೋಮ್ ಎನ್ವಿರಾನ್ಮೆಂಟ್ ಅಲ್ಲಿ ಟೋಟಲ್ ಪೀಸ್ ಆಗುತ್ತೆ. ಯಾವುದೋ ಒಂದು ಸಿನ್ಸಿಯರ್ ವಿಶ್ ಗ್ರ್ಯಾಂಟ್ ಆಗುತ್ತೆ ನಿಮ್ದು. ಇವಾಗ್ಲೇ ಬೇಡ್ಕೊಳಕ್ ಶುರು ಮಾಡಿ ದೇವ್ರ ಹತ್ರ. ನೀವು ಯಾವ ವಿಶ್ನು ಬೇಡ್ಕೊಂಡಿಲ್ಲ ಅಂದ್ರೆ ದಿಸ್ ಇಸ್ ಯು. ಲೈಕ್ ಯಾರಿಗೂ ಕೇರ್ ಮಾಡಲ್ಲ, ನನ್ನ ಲೈಫು ನನ್ನ ರೂಲ್ಸ್ ಅನ್ಕೊಂಡಿರ್ತೀರಾ. ಯಾರು ಏನ್ ಜಡ್ಜ್ ಮಾಡಿದ್ರು ಮ್ಯಾಟರ್ ಆಗಲ್ಲ, ಅವ್ರು ನನ್ನ ಬಗ್ಗೆ ಏನ್ ಅನ್ಕೊಂತಾರೋ ನನ್ನ ತಲೆನೇ ಕೆಡಿಸ್ಕೊಳಲ್ಲ. ಈ ತರ ಒಂದು ಆಟಿಟ್ಯೂಡ್ ನ ಬಿಲ್ಡ್ ಮಾಡ್ಕೊಂತೀರಾ. ದಟ್ಸ್ ಅಮೇಝಿಂಗ್ ಅನ್ಬೋದು. ಬಟ್ ನಿಮಗೆ ಈ ಒಂದು ಪುಷ್ ಬೇಕಿತ್ತು, ನಿಮಗೆ ಈ ಒಂದು ಜೋಶು, ಈ ಒಂದು ಎನರ್ಜಿ ಡೆಫಿನೆಟ್ಲಿ ಬೇಕಿತ್ತು. ಓಕೆ, ಸೊ ಇದಾಗಿತ್ತು ಗ್ರೂಪ್ 2 ಅವ್ರಿಗೆ ಮೆಸೇಜ್. ಕ್ಲೇಮ್ ಮಾಡ್ಕೋಬೇಕಂದ್ರೆ 111 ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕ್ಬೋದು. ಏನಿಸ್ತು ಅಂತ ಹೇಳಿ ಗೈಸ್. ಅಂಡ್ ಎಟ್ ಎನಿ ಮೂಮೆಂಟ್ ನಿಮಗೆ ಪರ್ಸನಲ್ ರೀಡಿಂಗ್ ಬುಕ್ ಮಾಡ್ಬೇಕಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ನಂಬರ್ ಅಥವಾ ಇಲ್ಲಿ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು. ಯಾರಿಗೆ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಏನಾದ್ರು ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಗೈಸ್. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಐ ಲವ್ ಯು ಆಲ್, ಬಾಯ್. ಹಲೋ, ಯಾರೆಲ್ಲ 3rd ಗ್ರೂಪ್ ಅಂದ್ರೆ ನಿಮ್ಮ ಡೇಟ್ ಆಫ್ ಬರ್ತ್ ಬಂದ್ಬಿಟ್ಟು 21st ಇಂದ 31st ವರೆಗೂ ಆಗಿದ್ರೆ, ಎಸ್ ಇದಾಗಿರುತ್ತೆ ನಿಮ್ಮ ರೀಡಿಂಗ್ ಗೈಸ್. ಸೊ ನೋಡೋಣ ನಿಮಗೆ ನಿಮ್ಮ ಲೈಫ್ ನೆಕ್ಸ್ಟ್ 2 years ಅಲ್ಲಿ ಹೆಂಗಿರುತ್ತೆ. ಫೈನಲಿ ಔಟ್ಕಮ್ ಅಂತ ಬಂದಾಗ 2 years ಆದ್ಮೇಲೆ ಯಾವ ಒಂದು ಲೈಫ್ ಸ್ಟೈಲ್ ನೀವು ಲೀಡ್ ಮಾಡ್ತಾ ಇರ್ತೀರಾ ಅಂಡ್ ನಿಮ್ನ ನೀವು ಎಲ್ಲಿ ನೋಡ್ಕೊಳಕ್ ಇಷ್ಟಪಡ್ತೀರಾ ಅಂತ. ಅಂಡ್ ಕೆಲವೊಂದೊಂದು ನಿಮ್ಮ ಡ್ರೀಮ್ಸ್ ಫುಲ್ಫಿಲ್ ಆಗುತ್ತಾ, ಇದನ್ನೆಲ್ಲ ಒಂದು ಆನ್ಸರ್ಸ್ ನೋಡೋಣ ಈ ಒಂದು ವಿಡಿಯೋದಲ್ಲಿ. ಓಕೆ ಓಕೆ ಸೊ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ, ಎಟ್ ಎನಿ ಮೂಮೆಂಟ್ ನಿಮಗೆ ಯಾವ್ದಾದ್ರು ಮೆಸೇಜ್ಗಳು ಇಷ್ಟ ಆಗಿ ಅದನ್ನ ಲೈಫಲ್ಲಿ ಕ್ಲೇಮ್ ಮಾಡ್ಕೋಬೇಕು ಅನ್ಸಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಹಾಕ್ಬೋದು ಗೈಸ್. ಅಂಡ್ ಒನ್ ಮೋರ್ ಥಿಂಗ್ ಈಸ್, ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಎನ್ರೋಲ್ ಮಾಡ್ಕೋಬೇಕು, ನೀವು ಡಿಸ್ಕ್ರಿಪ್ಷನ್ ಅಲ್ಲಿ ನಂಬರ್ಗೆ ವಾಟ್ಸಪ್ ಮಾಡ್ಬೋದು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಬುಕ್ ಮಾಡಬೇಕು, ಈ ನಂಬರ್ ಅಥವಾ ಡಿಸ್ಪ್ಲೇ ಆಗ್ತಿರೋ ನಂಬರ್ ಅಥವಾ ಡಿಸ್ಕ್ರಿಪ್ಷನ್ ಅಲ್ಲೂ ಸೇಮ್ ನಂಬರ್ ಇದೆ, ವಾಟ್ಸ್ಆಪ್ ಮಾಡಿದ್ರೆ ಆಯ್ತು. ಓಕೆ, ಸೊ ಗ್ರೂಪ್ 3 ಅವ್ರಿಗೆ ಲಾಸ್ಟ್ ಗ್ರೂಪ್ ನಮ್ಮ ಈ ಒಂದು ರೀಡಿಂಗ್ ಅಥವಾ ವಿಡಿಯೋದು. ಸೊ ನೋಡೋಣ ನಿಮಗೆ ಏನೆಲ್ಲ ಮೆಸೇಜಸ್ ಇದೆ ಅಂತ. ಫಸ್ಟ್ ಥಿಂಗ್ ಈಸ್, ನಿಮ್ಮ ಲೈಫ್ದು ಮೇನ್ ಥೀಮ್ ಏನಾಗಿರುತ್ತೆ, ನೆಕ್ಸ್ಟ್ 2 years ಅಲ್ಲಿ ಯಾವ ಒಂದು ಗುರಿ ಹಿಂದೆ ನೀವು ಓಡ್ತಾ ಇರ್ತೀರಾ, ಅಥವಾ ಮೇನ್ ಎನರ್ಜಿ ಯಾವ ಒಂದು ಏರಿಯಾದಲ್ಲಿ ಇನ್ವೆಸ್ಟ್ ಆಗ್ತಾ ಇರುತ್ತೆ. Let's see. Group 3. Oh. There is a message, younger man, dealings or relationship with a younger man. ಒಂದು ಸ್ಪೆಸಿಫಿಕ್ ಮೆಸೇಜ್ ಬರ್ತಾ ಇದೆ. ನೀವು ನೆಕ್ಸ್ಟ್ 2 years ಅಲ್ಲಿ ನಿಮ್ಮ ಜರ್ನಿಲಿ ಜಸ್ಟ್ ನೀವು ಮಾತ್ರ ಇರಲ್ಲ, ಪಾಸಿಬಿಲಿಟಿ ಇದೆ ನಿಮ್ಮ ಜೊತೆ ಇನ್ನೊಬ್ರು ಇರ್ತಾರೆ. ಒಂದು ಸಣ್ಣ ಹುಡುಗ ನಿಮ್ಗಿಂತ ಸಣ್ಣವರಾಗಿರ್ತಾರೆ, ಸಣ್ಣ ಹುಡುಗ ಆಗಿರ್ಬೇಕಂತ ಇಲ್ಲ, ಪಾಸಿಬಿಲಿಟಿ ಇದೆ ನಿಮ್ಗಿಂತ ಸ್ವಲ್ಪ ಕಡಿಮೆ ಏಜ್ ಇರುವ ಒಂದು ಸ್ಪೆಸಿಫಿಕ್ ಪರ್ಸನ್ ಜೊತೆ ನಿಮ್ಮ ಒಂದು ಜರ್ನಿ ಹೋಗೋದನ್ನ ನೋಡ್ತಾ ಇದ್ದೀನಿ. ಆಲ್ರೆಡಿ ಯಾರಾದ್ರೂ ಇದ್ರೆ, ಇದು ನಿಮ್ಮ ಫ್ರೆಂಡ್ ಆಗಿರ್ಬೋದು, ನಿಮ್ಮ ಕಸಿನ್ ಆಗಿರ್ಬೋದು, ನಿಮ್ಮ ಸಿಬ್ಲಿಂಗೇ ಆಗಿರ್ಬೋದು. ಇಟ್ಸ್ ಲೈಕ್ ನಿಮ್ಮ ನೆಕ್ಸ್ಟ್ 2 years ಜರ್ನಿ ಒಬ್ರೇ ಡೀಲ್ ಮಾಡಲ್ಲ, ಮೋರ್ ಲೈಕ್ ಒಂದು ಪಾರ್ಟ್ನರ್ಶಿಪ್ ವೇ ಅಲ್ಲಿ ಡೀಲ್ ಆಗ್ತಾ ಇರುತ್ತೆ. ಅಂಡ್ ಐ ಡೋಂಟ್ ನೋ ಇವ್ರು ಹೆಂಗ್ ಇಂಪ್ಯಾಕ್ಟ್ ಮಾಡ್ತಾರೆ. ಲೆಟ್ಸ್ ಕ್ಲಾರಿಫೈ ಮಾಡೋಣ ಟ್ಯಾರೋ ಕಾರ್ಡ್ ಇಂದ. ದೇರ್ ಈಸ್ ಫೂಲ್ ಮೆಸೇಜ್ ನೋಡ್ಬೋದು. ದ ಫೂಲ್ ಈಸ್ ಅ ಕಾರ್ಡ್ ಆಫ್ ನ್ಯೂ ಬಿಗಿನಿಂಗ್ಸ್, ಆಪರ್ಚುನಿಟಿ ಅಂಡ್ ಪೊಟೆನ್ಷಿಯಲ್. You don't know where your path will lead. However, you have faith that universe is on your side. All right. So ಪಾಸಿಬಿಲಿಟಿ ಇದೆ, ಒಂದು ನ್ಯೂ ಅಡ್ವೆಂಚರಿಗೆ ನೀವು ಕೈ ಹಾಕೋ ಎಲ್ಲ ಪಾಸಿಬಿಲಿಟಿನೂ ಇದೆ ನೆಕ್ಸ್ಟ್ 2 years ಅಲ್ಲಿ.
ರಿಸ್ಕ್ ತಗೊಂತೀರಾ ಲೈಫಲ್ಲಿ. ಒನ್ ಮೇನ್ ಥಿಂಗ್ ಈಸ್ ರಿಸ್ಕ್ ತಗೊಂತೀರಾ ನೀವು. ಮೇ ಬಿ ಜಾಸ್ತಿ ರೂಲ್ಸ್ ಫಾಲೋ ಮಾಡಲ್ಲ. ಮೇ ಬಿ ಹೆಂಗೆ ನೋಡ್ತಾ ಇದ್ದೀನಿ ಅಂದರೆ, ಏನೋ ಒಂದು ಅಚೀವ್ ಮಾಡ್ತೀರಾ ನೀವು, ಅದರಿಂದ ನಿಮಗೆ ಫ್ರೀಡಮ್ ಸಿಗುತ್ತೆ. ಏನೋ ಒಂದು ಅಚೀವ್ ಮಾಡ್ತೀರಾ ನೀವು, ಅದರಿಂದ ನಿಮಗೆ ಒಂದಷ್ಟು ರೂಲ್ಸ್ನ ಫಾಲೋ ಮಾಡಲೇಬೇಕು, ಲೈಫ್ ಲೀಡ್ ಮಾಡಬೇಕು ಅಂದರೆ ಅನ್ನೋ ಒಂದು ಥಾಟ್ ಇರಲ್ಲ. ಇಟ್ಸ್ ಮೋರ್ ಲೈಕ್ ನಿಮ್ಮ ಲೈಫ್ ನಿಮ್ಮ ರೂಲ್ಸ್ ಆ ಥರ ನೋಡ್ತಾ ಇದ್ದೀನಿ. ಆ್ಯಂಡ್ ತುಂಬ ರಿಸ್ಕ್ ತಗೊಂತೀರ ಲೈಫಲ್ಲಿ. ಮೇ ಬಿ ಇವಾಗ ನಿಮಗೆ ಇನ್ ಕೇಸ್ ಫಿನಾನ್ಷಿಯಲ್ ಪ್ರಾಬ್ಲಮ್ ಇದ್ದರೆ, ಬಟ್ ವಿತಿನ್ 2 years ನೀವು ಹೆಂಗಾಗ್ತೀರಾ ಅಂದರೆ, ಫಿನಾನ್ಷಿಯಲಿ ಯಾವ ಒಂದು ಪ್ರಾಬ್ಲಮ್ ಇರಲ್ಲ. ಆ ಒಂದು ಕಾರಣಕ್ಕೆ ನೀವು ಟ್ರಿಪ್ ಹೋಗೋದು, ಆ ಒಂದು ಕಾರಣಕ್ಕೆ ಮುಂಚೆ ನಿಮಗೆ ಏನೇನು ಮಾಡೋಕ್ಕೆ ಆಗ್ತಾ ಇರಲಿಲ್ಲ ಅಂದರೆ ಆರಾಮಾಗಿ ಸೋಲೋ ಟ್ರಿಪ್ ಹೋಗೋದು, ಅಥವಾ ಪಬ್ಬಿಗೆ ಹೋಗೋದು, ಅಥವಾ ಏನೇನು ಎಂಜಾಯ್ ಮಾಡ್ಬೇಕಂತ ಇದ್ರಿ ಅದಕ್ಕೆಲ್ಲ ಒಂದು ರಿಸ್ಟ್ರಿಕ್ಷನ್ ಥರ ಫೀಲ್ ಇತ್ತು ಅನಿಸುತ್ತೆ ಮುಂಚೆ. ಬಟ್ ಇನ್ಮೇಲೆ ಅಂದರೆ ವಿತಿನ್ 2 yearsಲ್ಲಿ ನೀವು ನಿಮ್ಮ ಲೈಫ್ನ ನಿಮ್ಮದೇ ವೇಯಲ್ಲಿ, ನಿಮ್ಮದೇ ಆದ ರೂಲ್ಸಲ್ಲಿ ನಡೆಸ್ಕೊಂಡು ಹೋಗೋದು, ಫಾಲೋ ಮಾಡ್ಕೊಂಡು ಹೋಗೋದು. ನಿಮ್ಮ ಡ್ರೀಮ್ಸ್ನ ಫುಲ್ಫಿಲ್ ಮಾಡೋಕ್ಕೆ ಟೈಮ್ ಸಿಕ್ತು. ಇಷ್ಟು ದಿನ ನಾನು ನನ್ನ ಫ್ಯಾಮಿಲಿಗೆ ಯಾವ ಥರ ಬೇಕು ದುಡಿತಾ ಇದ್ದೆ, ಇಷ್ಟು ದಿನ ನಾನು ಲೈಫ್ ಒಂದು ಸೆಕ್ಯೂರ್ ಆಗಲಿ ಅಂತ ಕಾಯ್ತಾ ಇದ್ದೆ. ಬಟ್ ಇನ್ಮೇಲೆ ಹಂಗಾಗಲ್ಲ. ಇನ್ಮೇಲೆ ಇಟ್ಸ್ ಲೈಕ್ ನನ್ನ ಒಂದು ಡ್ರೀಮ್ಸಿಗೆ ನಾನು ವ್ಯಾಲ್ಯೂ ಕೊಡ್ತೀನಿ. ಆ ಥರ ಒಂದು ಥಾಟ್ ಪ್ರೊಸೆಸ್ನ ನೀವು ಫಾಲೋ ಮಾಡೋದನ್ನ ನೋಡ್ತಾ ಇದ್ದೀನಿ. ಮೋರ್ ಲೈಕ್ ಏನೋ ಒಂಥರ ನ್ಯೂ ಅಡ್ವೆಂಚರಸ್ ಥಿಂಗ್ ನೋಡ್ತಾ ಇದ್ದೀನಿ. ಅಂದರೆ ಲೈಫಲ್ಲಿ ರಿಸ್ಕ್ ತಗೊಳ್ಳೋದು, ರಿಸ್ಕ್ ತಗೊಳ್ಳೋ ಟೈಮಲ್ಲಿ ಇವ್ರನ್ನ ಮೀಟ್ ಆಗೋದು, ಅನ್ಎಕ್ಸ್ಪೆಕ್ಟೆಡ್ ಆಗಿ ಮೀಟ್ ಆಗೋದು ಪಾಸಿಬಿಲಿಟಿ ಇದೆ. ನಿಮ್ಗಿಂತ ಒಂದು ಯಂಗ್ ಏಜ್ ಇರೋ ಪರ್ಸನ್ ಜೊತೆ ಒಂದು ರಿಲೇಶನ್ಶಿಪ್ ಅಲ್ಲಿ ಬರ್ಬೋದು ನೀವು. ಮೇ ಬಿ ಅಗೇನೆಸ್ಟ್ ಟು ಇದೆಲ್ಲ ಅಗೇನೆಸ್ಟ್ ಟು ಯುವರ್ ಫ್ಯಾಮಿಲಿ ಅನ್ಸುತ್ತೆ, ಒಂದು ಯಂಗ್ ಪರ್ಸನ್ ಜೊತೆ ರಿಲೇಶನ್ಶಿಪ್ಪಿಗೆ ಬರೋದು. ಬಟ್ ಇಟ್ಸ್ ಓಕೆ, ಫಾಲೋ ಮಾಡಬೇಕಾಗಿದ್ದಿಲ್ಲ ಎವ್ರಿ ಟೈಮ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಅಂತ. ಆ ಥರ ಒಂದು ಯೋಚನೆ ಇಟ್ಕೊಂಡು ನೀವು ಈ ಒಂದು ಪರ್ಸನ್ ಜೊತೆ ರಿಲೇಶನ್ಶಿಪ್ಪಿಗೆ ಬರೋದು, ಈ ಒಂದು ಪರ್ಸನ್ನ ಆ್ಯಕ್ಚುಲಿ ಲವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದು. ಸಮ್ಟೈಮ್ಸ್ ಏನು ಕ್ಯಾಸ್ಟು, ರಿಲಿಜನ್ನು ಇದೆಲ್ಲದನ್ನು ಫಾಲೋ ಮಾಡ್ತಾ ಇದ್ರಿ ಅನಿಸುತ್ತೆ. ಬಟ್ ಈ ಪರ್ಸನ್ನ ಮೀಟ್ ಆದಮೇಲೆ ನಿಮಗೊಂದು ಧೈರ್ಯ ಬರುತ್ತೆ, ಎಲ್ಲಾದರೂ ನಾನು ಎದುರಿಸ್ತೀನಿ, ಈ ಪರ್ಸನ್ಗೋಸ್ಕರ ನಾನು ಎಂಥ ಸಿಚುವೇಶನ್ನ ಬೇಕಾದರೂ ಎದುರಿಸ್ತೀನಿ ಅನ್ನೋ ಒಂದು ಧೈರ್ಯ ಬರೋದನ್ನ ನೋಡ್ತಾ ಇದ್ದೀನಿ. ಸೊ ಇಟ್ಸ್ ಲೈಕ್ ಎಲ್ಲರ ಎಗೇನೆಸ್ಟ್ ಹೋಗ್ಬಿಟ್ಟು ನಿಮ್ಮ ಹಾರ್ಟ್ ಏನು ಹೇಳ್ತಾ ಇದೆ ಅದನ್ನ ಕೇಳಿಸ್ಕೊಂಡು ಆ ಒಂದು ಪರ್ಸನ್ನ ನೀವು ಚೂಸ್ ಮಾಡ್ತೀರಾ ನಿಮ್ಮ ಲೈಫಲ್ಲಿ. ಸೊ ಇನ್ ಕೇಸ್ ಲವ್ ಮಾಡ್ತಾ ಇದ್ರೆ ಆಲ್ರೆಡಿ ಒಂದು ಯಂಗರ್ ಪರ್ಸನ್ನ ಪಾಸಿಬಿಲಿಟಿ ಇದೆ. ನೆಕ್ಸ್ಟ್ 2 yearsಲ್ಲಿ ನೀವು ಕಾನ್ಫಿಡೆಂಟ್ ಆಗಿ ನೀವು ಈ ಪರ್ಸನ್ ಬಗ್ಗೆ ನಿಮ್ಮ ಫ್ಯಾಮಿಲಿಯವ್ರಿಗೆ ಹೇಳೋದು, ಈ ಪರ್ಸನ್ ಬಗ್ಗೆ ನಿಮಗೂ ಒಂದು ಕಾನ್ಫಿಡೆಂಟ್ ಫೀಲ್ ಆಗೋದು ಲೈಫಲ್ಲಿ, ಈ ಪರ್ಸನ್ ಮತ್ತೆ ನಿಮ್ಮ ಫ್ಯೂಚರ್ ಒಟ್ಟೊಟ್ಟಿಗೆ ಹೋಗೋದು, ಈ ಥರ ನೋಡ್ತಾ ಇದ್ದೀನಿ. ಸೊ ಯು ವಿಲ್ ಟೇಕ್ ರಿಸ್ಕ್, ಯು ವಿಲ್ ಟೇಕ್ ಚಾನ್ಸ್ ಅಂತಾನೆ ಹೇಳ್ಬೋದು. ಸೊ ಒಂದು ನ್ಯೂ ಬಿಗಿನಿಂಗ್ ಪೀರಿಯಡ್ ಆಗಿರುತ್ತೆ ನೆಕ್ಸ್ಟ್ 2 yearsಲ್ಲಿ. ಬಿಕಾಸ್ ಫೂಲ್ ಅಂದರೆ ಒಂದು ನ್ಯೂ ಬಿಗಿನಿಂಗ್. ಅದೇನೇ ಆಗಿರ್ಬೋದು, ಅದು ನಿಮ್ಮ ಕರಿಯರಲ್ಲಿ ಆಗಿರ್ಬೋದು. ಆ್ಯಂಡ್ ಇಟ್ಸ್ ಮೋರ್ ಲೈಕ್ ಏನೋ ಒಂದು ಗೊತ್ತಿಲ್ದಿರೋ ಯಾವುದೋ ಒಂದು ಕೆಲಸಕ್ಕೆ ಕೈ ಹಾಕ್ತೀರಾ, ರಿಸ್ಕ್ ತಗೊತೀರಾ, ಇದನ್ನು ಟ್ರೈ ಮಾಡೋಣ, ನೋಡೋಣ, ಇಲ್ಲೂ ಇನ್ವೆಸ್ಟ್ ಮಾಡೋಣ, ನೋಡೋಣ. ಎಗೇನ್ ಈ ಪರ್ಸನ್ ಮೆನ್ಷನ್ ಆಗಿದ್ದಾರೆ ಅಂದರೆ ಯಾಕೆ ಮದುವೆ ಆಗೋಕ್ಕಾಗಲ್ಲ, ಯಾಕೆ ಇವ್ರು ನಾನು ಲವ್ ಮಾಡೋಕ್ಕಾಗಲ್ಲ, ಯಾಕೆ ಇವ್ರು ನನ್ನ ಲೈಫಲ್ಲಿ ಕ್ಯಾರಿ ಮಾಡೋದಕ್ಕಾಗಲ್ಲ, ಆಗುತ್ತೆ, ನೋಡೋಣ. ಸೊ ರಿಸ್ಕ್ ತಗೊತೀರ ಲೈಫಲ್ಲಿ, ರೂಲ್ಸ್ನ ತುಂಬ ಕಡಿಮೆ ಫಾಲೋ ಮಾಡ್ತೀವಿ, ಅದ್ರ ಬಗ್ಗೆ ಕೇರೇ ಮಾಡಲ್ಲ. ನಿಮಗೆ ಹೆಂಗೆ ಅನ್ಸುತ್ತೆ ಅಂದರೆ ಒಂದು ರೆಕ್ಕೆ ಸಿಕ್ಬಿಡುತ್ತೆ ಅನ್ನೋ ಒಂದು ಫೀಲ್ ಆಗುತ್ತೆ. ವಿತಿನ್ 2 yearsಲ್ಲಿ ಗ್ರೂಪ್ 3 ಒಂದು ರೆಕ್ಕೆ ಸಿಗುತ್ತೆ, ಹಾರೋದಕ್ಕೆ ಇಷ್ಟಪಡ್ತೀರಾ ಅಷ್ಟೆ. ಎಲ್ಲೂ ಜಾಸ್ತಿ ಕೇರ್ ಮಾಡಿ ಎಲ್ಲಿ ಕೂತ್ಕೊಂಡು ಪಾಸ್ ತಗೊಳ್ಳೋದು ಲೈಫಲ್ಲಿ ಅದನ್ನ ನೋಡ್ತಾ ಇಲ್ಲ ನಾನು. ಯಾರೋ ಒಬ್ರು ಯಂಗರ್ ಪರ್ಸನ್ ಬಗ್ಗೆ ತುಂಬಾ ಕೇರ್ ಮಾಡ್ತಾ ಇರೋದನ್ನ ನೋಡ್ತಾ ಇದ್ದೀನಿ. ಇವ್ರು ನಿಮ್ಮ ಸಿಗ್ನಿಫಿಕೆಂಟ್ ಹಾಫ್ ಆದ್ರೂ ಆಗಿರ್ಬೋದು. ಲೈಫ್ನ ಕೇರ್ ಫ್ರೀ ಆಗಿ ತಗೊಂತೀರ, ಜಾಸ್ತಿ ಸೀರಿಯಸ್ ಆಗಿ ತಗೊಳ್ಳಲ್ಲ ನೆಕ್ಸ್ಟ್ 2 yearsಲ್ಲಿ. ಆ್ಯಂಡ್ ಒಂದು ಹೊಸ ಜಾಗಕ್ಕೆ ರಿಲೊಕೇಟ್ ಆಗೋ ಪಾಸಿಬಿಲಿಟಿನೂ ಇದೆ. ಮುಂಚೆನೇ ಹೇಳ್ದಂಗೆ ಟ್ರಾವೆಲ್ ಒಂದು ಹೊಸ ಜಾಗಕ್ಕೆ, ಆ್ಯಂಡ್ ಹೊಸ ಒಂದು ಪರ್ಸನ್ನ ಕನೆಕ್ಟ್ ಆಗೋ ಪಾಸಿಬಿಲಿಟಿ ಇದೆ. ಸೊ ನೆಕ್ಸ್ಟ್ 2 yearsಲ್ಲಿ ನಿಮ್ಮ ಲೈಫ್ ಒಂಥರ ಚಿಲ್ಲಾಗಿ ನೀವು ಕ್ಯಾರಿ ಮಾಡೋಕ್ಕೆ ಇಷ್ಟಪಡ್ತೀರಾ.
ಗ್ರೂಪ್ 3 ಇಷ್ಟು ದಿನ ನೀವೇನು ಎಂಜಾಯ್ ಮಾಡೋಕೆ ಆಗಿಲ್ಲ, ಇಷ್ಟು ದಿನ ನಿಮ್ಮ ಒಂದು ಫ್ರೀಡಮ್ನ ನಿಮಗೆ ಯೂಸ್ ಮಾಡ್ಕೊಳಕ್ ಆಗ್ತಾ ಇರಲಿಲ್ಲ ಅನ್ಸುತ್ತೆ. ಬಟ್ ಇನ್ಮೇಲೆ ಯು ವಿಲ್ ಜಸ್ಟ್ ಫ್ಲೈ, ನಿಮಗೊಂದು ರೆಕ್ಕೆ ಸಿಗುತ್ತೆ, ನೀವು ಹಾರೋದ್ರ ಬಗ್ಗೆ ಮಾತ್ರ ಯೋಚನೆ ಮಾಡ್ತೀರಾ. ಜಾಸ್ತಿ ಬೇರೆಯವ್ರು ಏನು ಯೋಚನೆ ಮಾಡ್ತಾರೆ, ಬೇರೆಯವ್ರು ಏನು ಜಡ್ಜ್ ಮಾಡ್ತಾರೆ, ನನ್ನ ಚಾಯ್ಸ್ ನಂದೇ ಆಗಿರಬೇಕು, ಬೇರೆಯವ್ರದ್ದಾಗಿರ್ಬಾರ್ದು, ಈ ಥರ ಒಂದು ಮೈಂಡ್ಸೆಟ್ನ ಕ್ಯಾರಿ ಮಾಡಿಕೊಂಡು ನೀವು ಹೋಗೋದನ್ನ ನೋಡ್ತಾ ಇದ್ದೀನಿ. ರಿಸ್ಕ್ ತಗೊಂತೀರ ಲೈಫಲ್ಲಿ, ಐ ಗೆಸ್ ದಟ್ ಈಸ್ ಆಲ್ ಮ್ಯಾಟರ್ಸ್. ಸೊ ನೆಕ್ಸ್ಟ್ ನೋಡೋಣ ಯಾವ ಒಂದು ಚಾಪ್ಟರ್ ಎಂಡ್ ಆಗ್ತಾ ಇದೆ ನಿಮ್ಮ ನೆಕ್ಸ್ಟ್ 2 years ಅಲ್ಲಿ. ಇವಾಗ ಏನು ಆಲ್ರೆಡಿ ಕ್ಯಾರಿ ಮಾಡ್ಕೊಂಡ್ ಬರ್ತಾ ಇದ್ದೀರಾ, ಕನೆಕ್ಷನ್ಸ್ ಎಂಡ್ ಆಗುತ್ತಾ, ಕೆಲವೊಂದೊಂದು ಸಿಚುವೇಶನ್ಸ್ ಎಂಡ್ ಆಗುತ್ತಾ, ಕರಿಯರ್ ಏನಿದು, ಲೆಟ್ಸ್ ಸಿ. ಇವಾಗ ಅಷ್ಟೇ ಕರಿಯರ್ ಅಂತ ಮೆನ್ಷನ್ ಮಾಡಿದೀನಿ. ರೈಟ್, ಕರಿಯರ್ ಮೆಸೇಜ್ ಬಂದಿದೆ ಗ್ರೂಪ್ 3 ಅವ್ರಿಗೆ. ಕರಿಯರ್ ಜೊತೆ ಬಂದಿದೆ ನಿಮಗೆ 8 of cups. 8 of cups ಅಂದ್ರೆ ಅಗೇನ್ ವಾಕಿಂಗ್ ಔಟ್. ಡೆಫಿನೆಟ್ಲಿ ಯಾವುದೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇಲ್ದಿರೋ ಜಾಬ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ. ಮೇ ಬಿ ನಿಮ್ನ ನೀವು ಈ ಒಂದು ಜಾಗದಲ್ಲಿ ಈ ಒಂದು ಪೊಸಿಷನ್ ಅಲ್ಲಿ ಇರ್ತೀರಾ ಅಂತ ನೋಡ್ಕೊಂಡಿರ್ಲಿಲ್ಲ ಅನ್ಸುತ್ತೆ ಗ್ರೂಪ್ 3. ಬಟ್ ಅನ್ಫಾರ್ಚುನೇಟ್ಲಿ ನೀವು ವರ್ಕ್ ಮಾಡಬೇಕಾದ ಪರಿಸ್ಥಿತಿ ಇತ್ತು. ಮೇ ಬಿ ಅದೊಂದು ಕಾರಣಕ್ಕೆ ನೀವು ವರ್ಕ್ ಮಾಡ್ತಾ ಇದ್ರಿ. ಬಟ್ ಫೈನಲಿ ನೀವು ವಾಕ್ಔಟ್ ಆಗೋದನ್ನ ನೋಡ್ತಾ ಇದ್ದೀನಿ. ಫೈನಲಿ ನೀವು ಒಂದು ಕರಿಯರ್, ಒಂದು ಆ 10 to 7 ಕರಿಯರ್, 10 to 7 ಜಾಬ್ ಇಂದ ವಾಕ್ಔಟ್ ಆಗೋದನ್ನ ನೋಡ್ತಾ ಇದ್ದೀನಿ ಮೇನ್ ಆಗಿ. ಮೇ ಬಿ ನಿಮ್ನ ನೀವು ಈ ತರ ವರ್ಕ್ ಮಾಡೋದನ್ನ ಯಾವತ್ತೂ ಇಮ್ಯಾಜಿನ್ ಮಾಡ್ಕೊಂಡಿರ್ಲಿಲ್ಲ ಅನ್ಸುತ್ತೆ. ನಿಮ್ನ ನೀವು ಈ ತರ ಒಂದು ಕರಿಯರ್ ಅಲ್ಲಿ, ಈ ತರ ಒಂದು ಜಾಬ್ ಅಲ್ಲಿ ವರ್ಕ್ ಮಾಡೋದನ್ನ ಯಾವತ್ತೂ ನೋಡ್ಕೊಂಡಿರ್ಲಿಲ್ಲ ಅನ್ಸುತ್ತೆ. ಜಸ್ಟ್ ಎನ್ ಎಕ್ಸಾಂಪಲ್, ಮೇ ಬಿ ನಿಮಗೆ ಬಿಸ್ನೆಸ್ ಮಾಡಬೇಕು ಅಂತ ಇಂಟ್ರೆಸ್ಟ್ ಇರುತ್ತೆ, ಬಟ್ ಬಿಸ್ನೆಸ್ ಹಿಟ್ ಆಗ್ತಾ ಇರಲ್ಲ. ಮೇ ಬಿ ನೀವು ತುಂಬಾ ಇನ್ವೆಸ್ಟ್ ಮಾಡ್ತಾ ಇರ್ತೀರಾ, ಬಟ್ ಅದರಿಂದ ಯಾವುದೇ ರೀತಿ ಹಿಟ್ ಆಗೋದನ್ನ ನೋಡಿರಲ್ಲ ಮೇ ಬಿ ಗ್ರೂಪ್ 3. ಬಟ್ ಅದೊಂದು ಕಾರಣಕ್ಕೆ ನೀವು ರ್ಯಾಂಡಮ್ ಆಗಿ ಯಾವುದೋ ಜಾಬಿಗೆ ಜಾಯಿನ್ ಆಗಿದ್ರಿ ಅನ್ಸುತ್ತೆ. ಬಟ್ ಫೈನಲಿ ಆ ಜಾಬ್ನ ಬಿಟ್ಟು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ಅದರಿಂದ ತುಂಬಾ ಸ್ಟ್ರೆಸ್ ಆಗ್ತಾ ಇದೆ, ಅದರಿಂದ ಖುಷಿ ಇಲ್ಲ, ಈ ತರ ಒಂದು ಫೀಲ್ ಕೊಡ್ತಾ ಇರೋ ಒಂದು ಜಾಬ್ ಇಂದ ನೀವು ಮುಂದೆ ಹೋಗೋದು ಅಂದ್ರೆ ಬಿಟ್ಟು ಹೋಗೋದನ್ನ ಮೇನ್ ಆಗಿ ನೋಡ್ತಾ ಇದ್ದೀನಿ ನಾನು. ಅಂಡ್ ಒನ್ ಮೋರ್ ಥಿಂಗ್ ಈಸ್, ಇಲ್ಲಿ 8 of cups ಬಂದಿರೋದ್ರಿಂದ ಒಂದಷ್ಟು ಕನೆಕ್ಷನ್ಸ್, ಒಂದಷ್ಟು ನಿಮಗೆ ಯೂಸ್ಫುಲ್ ಇಲ್ದಿರೋ ಕನೆಕ್ಷನ್ಸು, ಒಂದಷ್ಟು ಫೇಕ್ ಪೀಪಲ್ಲು, ಒಂದಷ್ಟು ಎಮೋಷ್ನಲಿ ಸ್ಟ್ರೆಸ್ ಕೊಡ್ತಾ ಇರೋ ಪೀಪಲ್ಲು, ಕನೆಕ್ಷನ್ಸು, ಎಲ್ಲಿ ನಿಮಗೆ ವ್ಯಾಲ್ಯೂ ಇಲ್ಲ ಆ ಥರ ಒಂದು ಸರ್ಕಲ್ ಇಂದ ವಾಕ್ಔಟ್ ಆಗೋದನ್ನ ನೋಡ್ತಾ ಇದ್ದೀನಿ. ಡೆಫಿನೆಟ್ಲಿ ಒಂದು ಡೇರಿಂಗ್ ಡಿಸಿಷನ್ ಅಂತಾನೆ ಹೇಳ್ಬೋದು. ಒಂದು ಗ್ರೂಪ್ ಇಂದ ವಾಕ್ಔಟ್ ಮಾಡೋದು, ಒಂದು ಕಂಫರ್ಟ್ ಝೋನ್ ಇಂದ ವಾಕ್ಔಟ್ ಮಾಡೋದು, ಒಂದು ನಿಜ ಕ್ಲೋಸ್ ಇರುವಂತ ಒಂದು ಕನೆಕ್ಷನ್ ಇಂದ ವಾಕ್ಔಟ್ ಮಾಡಿಬಿಟ್ಟು ನನಗೆ ನೀವು ಬೇಡ ಅಂತ ಹೇಳೋದು, ಇಟ್ಸ್ ರಿಯಲಿ ಡೇರಿಂಗ್. ಬಟ್ ನೀವು ಆ ಚಾಯ್ಸ್ನ ಮಾಡ್ತೀರಾ. ಇದು ನನಗೆ ಅಗೇನ್ ಬಿಗ್ ಬಾಸ್ ಮೋಕ್ಷಿತನ್ ನೆನಪಾಗ್ತಾ ಇದೆ. ಅವಳು ಹೆಂಗೆ ಲೈಕ್ ಯಾವಾಗ ಅವಳಿಗೆ ಫೀಲ್ ಆಗುತ್ತೆ ನಾನಿಲ್ಲಿ ಇದಾಗ್ತಾ ಇಲ್ಲ, ಏನು ಐಡೆಂಟಿಫೈ ಆಗ್ತಾ ಇಲ್ಲ, ನನ್ನ ಒಪಿನಿಯನ್ಸ್ ಮ್ಯಾಟರ್ ಆಗ್ತಾ ಇಲ್ಲ, ನನಗೆ ವ್ಯಾಲ್ಯೂ ಇಲ್ಲಿ ಸಿಗ್ತಾ ಇಲ್ಲ ಇವರಿಬ್ರು ಮಧ್ಯ ಅಂತ ಯಾವಾಗ ಅವಳಿಗೆ ಫೀಲ್ ಆಗುತ್ತೆ, ಶೀಲ್ ವಾಕ್ಔಟ್. ಯಾವಾಗ ವಾಕ್ಔಟ್ ಆಗ್ತಾಳೆ ಆವಾಗ ಅವರಲ್ಲಿರೋ ಒಂದು ಸ್ಕಿಲ್ಸು, ಅವರಲ್ಲಿರೋ ಒಂದು ಟ್ಯಾಲೆಂಟು, ಒಂದು ಅವರಲ್ಲಿರೋ ಒಂದು ಇಂಡಿವಿಜುವಾಲಿಟಿ, ಇದನ್ನ ಎಲ್ಲರೂ ನೋಡ್ತಾರೆ. ಅಲ್ಲಿವರೆಗೂ ಅವಳು ಯಾರು ಅನ್ನೋದು ಜಾಸ್ತಿ ಐಡೆಂಟಿಫೈ ಮಾಡ್ತಾ ಇರಲಿಲ್ಲ. ಸೊ ಮೇ ಬಿ ಪಾಸಿಬಿಲಿಟಿ ಇದೆ, ನೀವು ಆಲ್ರೆಡಿ ಒಂದಷ್ಟು ಇರೋ ಒಂದು ಕರಿಯರಲ್ಲಿ, ಒಂದು ಪೊಸಿಷನ್ ಅಲ್ಲಿ, ನೀವು ಯಾವ ಒಂದು ಎನ್ವಿರಾನ್ಮೆಂಟ್ ಅಲ್ಲಿ ಇದ್ದೀರಾ ಅಂದ್ರೆ, ನೀವು ಮಾಡ್ತಿರೋ ಕೆಲ್ಸಕ್ಕೆ ನಿಮಗೆ ಒನ್ ಥಿಂಗ್ ಈಸ್ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತಾ ಇಲ್ಲ, ಮಾಡ್ತಿರೋ ಕೆಲ್ಸಕ್ಕೆ ಹೈಯರ್ ಅಥಾರಿಟಿ ನಿಮ್ಮನ್ನ ಐಡೆಂಟಿಫೈ ಮಾಡ್ತಾ ಇಲ್ಲ. ಅಂದ್ರೆ ಒಂದು ನೋಟಿಸ್ ಮಾಡಿಬಿಟ್ಟು ಪ್ರೈಸ್ ಮಾಡೋದು, ಚೆನ್ನಾಗಿ ಮಾಡಿದೆ, ಚೆನ್ನಾಗಿ ಕೆಲಸ ಮಾಡಿದೆ, ಓಕೆ ಗುಡ್ ಜಾಬ್, ಗ್ರೇಟ್ ಜಾಬ್, ಒಂದು ಪ್ರಮೋಷನ್ ಅನ್ನೋದು ಸಿಗ್ತಾ ಇಲ್ಲ. ಇದು ಹೆಂಗ್ ಅನ್ಸ್ತಾ ಇದೆ ಅಂದ್ರೆ, ಯಾವುದೋ ಒಂದು ಕೆಲಸದಲ್ಲಿ ಇದ್ದೀರಾ, ವರ್ಷಾನ್ಗಟ್ಲೆ ಕೆಲಸ ಮಾಡ್ತಾ ಇದ್ದೀರಾ, ಹೈಕ್ ಅಂತ ಬಂದಾಗ ನಿಮಗೆ ಸಿಗ್ತಾ ಇರೋದು ಮೇ ಬಿ 1%, 2% ಹೈಕು. ಬಟ್ ಅದೇ ಟ್ಯಾಲೆಂಟ್ನ ನೀವು ಬೇರೆ ಒಂದು ಆರ್ಗನೈಸೇಷನ್ ಅಥವಾ ಬೇರೆ ಜಾಬಲ್ಲಿ ತೋರಿಸಿದ್ರೆ ಮೇ ಬಿ ನಿಮ್ಮನ್ನ ನೆಕ್ಸ್ಟ್ ಲೆವೆಲ್ ಅಲ್ಲಿ ಐಡೆಂಟಿಫೈ ಮಾಡ್ತಾರೇನೋ. ಅಂದ್ರೆ ನಿಮ್ಮ ಎಫರ್ಟ್ ಅಲ್ಲಿ ಎಷ್ಟು ಹಾಕಿದ್ರು ಅದು ವ್ಯಾಲ್ಯೂ ಮಾಡ್ತಾ ಇಲ್ಲ. ಮತ್ತೆ ರಿಲೇಶನ್ಶಿಪ್, ಕೆಲವೊಬ್ರು ಕಮಿಟ್ಮೆಂಟ್ ಅಲ್ಲಿ ಇದ್ರೆ ಪಾಸಿಬಿಲಿಟಿ ಇದೆ ನೀವು ಆ ಒಂದು ರಿಲೇಶನ್ಶಿಪ್ ಇಂದ ವಾಕ್ಔಟ್ ಮಾಡ್ತೀರಾ ವಿತಿನ್ 2 years ಅಲ್ಲಿ. ಬಿಕಾಸ್
ಇಲ್ಲಿ ಏನಾಗ್ತದೆ ಅಂದ್ರೆ ಒನ್ ಸೈಡೆಡ್ ಎಫರ್ಟ್ ನೋಡ್ತಾ ಇದ್ದೀನಿ. ನೀವ್ ಎಫರ್ಟ್ ಹಾಕ್ತಾ ಇದ್ದೀರಾ, ಬಟ್ ನಿಮ್ಮ ಪಾರ್ಟ್ನರ್ ಕಡೆಯಿಂದ ಆ ಎಫರ್ಟ್ನ ನೀವು ನೋಡ್ತಾ ಇಲ್ಲ. ಆಮೇಲೆ ನಿಮ್ಮ ಎಫರ್ಟಿಗೆ ಒಂದು ವ್ಯಾಲ್ಯೂ ಸಿಗ್ತಾ ಇಲ್ಲ ನಿಮ್ಮ ಪಾರ್ಟ್ನರ್ ಕಡೆಯಿಂದ. ಅಂಡ್ ಎಲ್ಲೋ ಒಂದ್ ಕಡೆ ಒನ್ ಸೈಡೆಡ್ ಆಗ್ಬಿಟ್ಟಿದೆ. ಒಂದು ಮೀನಿಂಗ್ ಸಿಗ್ತಾ ಇಲ್ಲ, ವ್ಯಾಲ್ಯೂ ಸಿಗ್ತಾ ಇಲ್ಲ ಪ್ರೆಸೆನ್ಸಿಗೆ. ನಿಮ್ಮ ಎಮೋಷನ್ಸಿಗೆ ವ್ಯಾಲ್ಯೂ ಕೊಡ್ತಾ ಇಲ್ಲ. ಆ ತರ ಒಂದು ಸಿಚುವೇಶನ್ ಅಲ್ಲಿ ಇದ್ದೀರಾ. ಅದರಿಂದ ವಾಕೌಟ್, ಅದೊಂದು ಎಂಡಿಗೆ ಬರೋದನ್ನ ನೋಡ್ತಾ ಇದ್ದೀನಿ. ನಿಮ್ಮ ಕ್ಲೋಸ್ ಸರ್ಕಲ್, ನಿಮಗೆ ಖುಷಿ ಇಲ್ದಿರೋ ಒಂದು ಸರ್ಕಲ್ ಇಂದ ನೀವು ವಾಕ್ಔಟ್ ಆಗೋದನ್ನ ನೋಡ್ತಾ ಇದ್ದೀನಿ ಗ್ರೂಪ್ 3 ಅವ್ರಿಗೆ. ಸೊ ಗೈಸ್, ಎಟ್ ಎನಿ ಮೂಮೆಂಟ್ ಕ್ಲೇಮ್ ಮಾಡ್ಕೋಬೇಕಂದ್ರೆ 111 ಅಂತ ಹಾಕ್ಬೋದು. ಸೊ ನೆಕ್ಸ್ಟ್ ನೋಡೋಣ, ಇದು ಎಂಡಿಂಗ್ ಆಗಿದ್ರೆ ಏನ್ ಬಿಗಿನಿಂಗ್, ಯಾವ ಒಂದು ಸೈಕಲ್ ಬಿಗಿನಿಂಗ್ ಆಗುತ್ತೆ ಅಂದ್ರೆ ಸ್ಟಾರ್ಟ್ ಆಗುತ್ತೆ ನೋಡೋಣ ಗ್ರೂಪ್ 3 ಅವ್ರಿಗೆ. ಲೆಟ್ಸ್ ಸಿ. ದೇರ್ ಈಸ್ ಡಾಲ್ಫಿನ್ ಮೆಸೇಜ್ ಬಂದ್ಬಿಟ್ಟು ಫಿನಾನ್ಷಿಯಲ್ ಗೇನ್ ಯೂಶಲಿ ಕಮಿಂಗ್ ಫ್ರಮ್ ಸಮಥಿಂಗ್ ಯು ಡಿಡ್ ಇನ್ ದ ಪಾಸ್ಟ್ ಅಲ್ಲಿ ಏನಾದ್ರು ಎಫರ್ಟ್ ಹಾಕಿದ್ರೆ ಅದ್ ನಿಮಗೆ ಫೈನಲಿ ಇವಾಗ ಫ್ರೂಟ್ಸ್ ಕೊಡೋದನ್ನ ನೋಡ್ತಾ ಇದ್ದೀನಿ ಗ್ರೂಪ್ 3 ಅವ್ರಿಗೆ. ಆ ಒಂದು ಕಾರಣಕ್ಕೆ ಮೇ ಬಿ ಇನ್ ಕೇಸ್ ನೀವು ಬಿಸ್ನೆಸ್ ಅಲ್ಲಿ ಏನಾದ್ರು ಇನ್ವೆಸ್ಟ್ ಮಾಡ್ತಾ ಇದ್ರಿ ಅಂದ್ರೆ ಮೇ ಬಿ ಅದರಿಂದ ಒಂದು ಒಳ್ಳೆ ಗ್ರೋತ್ ಬರ್ತಾ ಇದೆ, ಅದ್ರ ಮೇಲೆ ಡಿಪೆಂಡ್ ಆಗ್ಬೋದು ಅಂತ ನಿಮಗೆ ಒಂದು ಕಾನ್ಫಿಡೆನ್ಸ್ ಸಿಗುತ್ತೆ. ಮೇ ಬಿ ಆ ಕಾರಣಕ್ಕೆ ನೀವು ನಿಮ್ಮ ಒಂದು 10 to 7 ಶಿಫ್ಟ್ ಜಾಬ್ ಅನ್ನ ಬಿಟ್ಟು ಮುಂದೆ ಹೋಗೋದನ್ನ ನೋಡ್ತಾ ಇದ್ದೀನಿ ಗ್ರೂಪ್ 3 ಅವ್ರಿಗೆ. ದೇರ್ ಈಸ್ 8 of cups guys, 8 of cups, 8 of cups, 2 8 of cups. ಸೊ ಡೆಫಿನೆಟ್ಲಿ ಯಾವ ಮೆಸೇಜ್ ನನಗೆ ಮೇನ್ ಆಗಿ ಬರ್ತಾ ಇದೆ ಅಂದ್ರೆ, ಒಂದ್ ಬೇಕಂದ್ರೆ ಒಂದ್ ಬಿಡ್ಬೇಕು. ಒಂದು ಗ್ರೋತ್ ಆಗ್ಬೇಕಂದ್ರೆ ಅನ್ಫಾರ್ಚುನೇಟ್ ಆಗಿ ಇನ್ನೊಂದು ಬಿಡ್ಬೇಕಾಗತ್ತೆ. ಮೇ ಬಿ ನಿಮ್ಮ ಒಂದು ಲೈಫಲ್ಲಿ ಏನಂತಂದ್ರೆ ಒಂದ್ ಬೇಕಂದ್ರೆ ಒಂದನ್ನ ಸ್ಯಾಕ್ರಿಫೈಸ್ ಮಾಡ್ಬೇಕು. ಎರಡನ್ನೂ ಒಟ್ಟೊಟ್ಟಿಗೆ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತೀನಿ ಅಂದ್ರೆ ಮೇ ಬಿ ಅದು ವರ್ಕೌಟ್ ಆಗಲ್ಲ ಅನ್ನಿಸ್ತಾ ಇದೆ. ಬಿಕಾಸ್ ಇಲ್ಲಿ ನೋಡ್ಬೋದು, ಇಲ್ಲಿ ಕರಿಯರ್ ಎಂಡ್ ಆಗ್ತಾ ಇದೆ. ಕರಿಯರ್ ಎಂಡ್ ಆಗೋದ್ರಿಂದ ಮೇ ಬಿ ಒಂದು ನ್ಯೂ ಕರಿಯರ್ ಆಪ್ಷನ್, ಒಂದು ನ್ಯೂ ಕರಿಯರ್ ಆಪರ್ಚುನಿಟಿ. ಅಂದ್ರೆ ಇನ್ನೊಂದು ಕೆಲಸ ಸಿಕ್ಕಾದ್ಮೇಲೆನೆ ನಿಮ್ ಕೆಲಸ ಬಿಡ್ಬೇಕಂತ ಇಲ್ಲ. ನಿಮ್ ಕೆಲಸ ನೀವು ಒಂಥರ ಧೈರ್ಯವಾಗಿ ಬಿಡಿ. ನೀವು ಅನ್ಕೋಬಹುದು ನನಗೆ ಯಾವ ಆಪರ್ಚುನಿಟಿನೂ ಬರಲ್ಲ ಅಂತ, ಬಟ್ ಯು ವಿಲ್ ಓನ್ಲಿ ಸಿ ಎಷ್ಟ್ರ ಮಟ್ಟಿಗೆ ಆಪರ್ಚುನಿಟಿ ಬರುತ್ತೆ ಅಂತ ನಿಮಗೆ ಅದು ರಿಯಲೈಸ್ ಆಗುತ್ತೆ. ಓಕೆ, ಒಂದು ಜಾಬ್ ಬಿಟ್ಟು ಒಂದು ಕಡೆ ಬಿಟ್ಟು ಇನ್ನೊಂದ್ ಕಡೆ ಹೋದಾಗ್ಲೇ ನಿಮಗೊಂದು ಗ್ರೋತ್ ನ ನೀವು ನೋಡ್ಬೋದು. ಏನ್ ನಿಮಗೆ ಫುಲ್ಫಿಲ್ ಮಾಡ್ತಾ ಇಲ್ಲ ಆ ಒಂದು ಕನೆಕ್ಷನ್, ಆ ಒಂದು ರಿಲೇಶನ್ಶಿಪ್ ನ ಬಿಟ್ರೇನೆ ಒಂದು ಬೆಟರ್ ಪ್ಲೇಸ್, ಬೆಟರ್ ಕನೆಕ್ಷನ್ಸ್, ಬೆಟರ್ ಪೀಪಲ್ ನ ಮೀಟ್ ಆಗೋದಕ್ಕೆ ಹೋಗೋದು. ಯಾವ್ದು ನಿಮಗೆ ಹೆಲ್ಪ್ ಮಾಡ್ತಾ ಇಲ್ಲ, ಯಾವ್ದು ನಿಮಗೆ ಲೈಫ್ಗೆ ಮೀನಿಂಗ್ಫುಲ್ ಆಗಿ ಫೀಲ್ ಕೊಡ್ತಾ ಇಲ್ಲ, ಅದನ್ನ ಬಿಟ್ಬಿಡಿ. ಅದು ಒಂದು ಗ್ರೂಪ್ ಆಫ್ ಸರ್ಕಲ್ ಆಗಿರ್ಬೋದು, ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು. ನಿಮಗಲ್ಲಿ ವ್ಯಾಲ್ಯೂ ಇಲ್ಲ ಅಂದ್ರೆ ಬಿಡಿ ಗೈಸ್, ಬಿಕಾಸ್ ನಿಮ್ಮ ಲೈಫಲ್ಲಿ ಒಂದು ನ್ಯೂ ಬಿಗಿನಿಂಗ್ ನೋಡ್ತಾ ಇದೀನಿ. ಬಟ್ ಆ ಒಂದು ನ್ಯೂ ಬಿಗಿನಿಂಗ್ ಆಗೋದಕ್ಕೆ ಬ್ಲಾಕ್ ಆಗ್ತಾ ಇರೋದು ನಿಮ್ಮ ಓಲ್ಡ್ ಕನೆಕ್ಷನ್ಸ್, ನಿಮ್ಮ ಓಲ್ಡ್ ಕರಿಯರ್, ನಿಮ್ಮ ಓಲ್ಡ್ ಚಾಯ್ಸಸ್. ಆಲ್ರೆಡಿ ಏನ್ ಲಿವ್ ಮಾಡ್ತಾ ಇದ್ದೀರಾ ಅದೇ ಬ್ಲಾಕ್ ಮಾಡ್ತಾ ಇದೆ. ಸೊ ಈ ಡಾಲ್ಫಿನ್ ಮೆಸೇಜ್ ಅಂದ್ರೆ ಫಿನಾನ್ಷಿಯಲ್ ಗೇನ್ ಯೂಶಲಿ ಕಮಿಂಗ್ ಫ್ರಮ್ ಸಮಥಿಂಗ್ ಯು ಡಿಡ್ ಇನ್ ದ ಪಾಸ್ಟ್. ಅಂದ್ರೆ ಮುಂಚೆನೆ ಹೇಳ್ದಂಗೆ ಏನಾದ್ರು ಇನ್ವೆಸ್ಟ್ಮೆಂಟ್ ಮಾಡಿದ್ರಿ ಅಂದ್ರೆ ಗ್ರೂಪ್ 3 ಆ ಒಂದು ಇನ್ವೆಸ್ಟ್ಮೆಂಟ್ ಫೈನಲಿ ಇವಾಗ ಫ್ರೂಟ್ಸ್ ಕೊಡೋದು. ಯಾವ್ದಾದ್ರು ಒಂದು ಬಿಸ್ನೆಸ್ ಸ್ಟಾರ್ಟ್ಅಪ್ ಮಾಡಿದ್ರಿ ಅನ್ಸುತ್ತೆ, ಅದರಿಂದ ಮೇ ಬಿ ಜಾಸ್ತಿ ದುಡ್ಡು ಬರ್ತಾ ಇರಲ್ಲ, ಬಟ್ ಒಂದೇ ಸತಿ ಅದರಿಂದ ದುಡ್ಡು ಬರೋದಕ್ಕೆ ಸ್ಟಾರ್ಟ್ ಆಗೋದು. ಇದು ಹೆಂಗ್ ಕಾಣಿಸ್ತಾ ಇದೆ ನನಗಂದ್ರೆ, ಯಾವ್ದೋ ಇಷ್ಟ ದಿನ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತಾ ಇದ್ರಿ ಏನೋ ಕಂಟೆಂಟು, ಅದರಿಂದ ದುಡ್ಡು ಬರ್ತಾ ಇರ್ಲಿಲ್ಲ, ನಿಮ್ಮ ಒಂದು ಸ್ಯಾಟಿಸ್ಫ್ಯಾಕ್ಷನ್ ನೀವು ಅಪ್ಲೋಡ್ ಮಾಡ್ತಾ ಇದ್ರಿ. ಬಟ್ ಆಲ್ ಆಫ್ ಅ ಸಡನ್ ಒನ್ ಆಫ್ ಯುವರ್ ಕಂಟೆಂಟ್ ವೈರಲ್ ಆಗೋದು, ಜನರು ನಿಮ್ಮನ್ನ ಐಡೆಂಟಿಫೈ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋದು, ಅದರಿಂದ ಆಟೋಮೆಟಿಕ್ ಆಗಿ ಫಿನಾನ್ಷಿಯಲಿ ಗೇನ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡೋದು. ಇಟ್ಸ್ ಮೋರ್ ಲೈಕ್ ಇಷ್ಟ ದಿನ ಮೇ ಬಿ ಒಂದು ಸೈಡ್ ಆಕ್ಟರ್ ಅಲ್ಲಿ ಆಗಿ ಒಂದು ಪಾತ್ರ ಮಾಡ್ತಾ ಇದ್ರಿ ಅನ್ಸುತ್ತೆ. ಬಟ್ ಆಲ್ ಆಫ್ ಅ ಸಡನ್ ನಿಮ್ಮ ಒಂದು ಟ್ಯಾಲೆಂಟ್ ನ ಒಂದು ಡೈರೆಕ್ಟರು, ಒಂದು ಪ್ರೊಡ್ಯೂಸರು ಐಡೆಂಟಿಫೈ ಮಾಡಿಬಿಟ್ಟು ನಿಮಗೆ ಬೆಟರ್ ರೋಲ್ ಕೊಡೋದು. ಆಮೇಲೆ ಆ ಒಂದು ಬೆಟರ್ ರೋಲ್ ಅಲ್ಲಿ ನಿಮ್ಮನ್ನ ತುಂಬಾ ಜನ ಐಡೆಂಟಿಫೈ ಮಾಡೋದು. ಅಂದ್ರೆ ಬಿಗ್ ಸ್ಕ್ರೀನ್ ನಲ್ಲಿ ನೋಡ್ತೀರಾ ಅನ್ನೋದನ್ನ ನೋಡ್ತಾ ಇದೀನಿ ನಿಮ್ನ ನೀವು.
ಒನ್ ಥಿಂಗ್ ಇಸ್ ಫಾರ್ ಶೋರ್, ವಿತಿನ್ 2 years ಅಲ್ಲಿ ಫಿನಾನ್ಷಿಯಲಿ ಅಂತೂ ನೀವು ಸೆಕ್ಯೂರ್ ಆಗಿರ್ತೀರಾ. ಗ್ರೂಪ್ 3 ಫಿನಾನ್ಷಿಯಲಿ ಜಾಸ್ತಿ ಸ್ಟ್ರಗಲ್ ಮಾಡ್ತೀರಾ ಅನ್ನೋದನ್ನ ನೋಡ್ತಾ ಇಲ್ಲ. ಹಾಗೆ ಒಂದು ಕನೆಕ್ಷನ್ನ ಬಿಟ್ಟು ಇನ್ನೊಂದು ಹೊಸ ಪೀಪಲ್ನ ಮೀಟ್ ಆಗೋದು, ಹೊಸ ಜನರ ಜೊತೆ ಕನೆಕ್ಟ್ ಆಗೋದು, ಮೀನಿಂಗ್ಫುಲ್ ಕನೆಕ್ಷನ್ಸ್ ಅಲ್ಲಿ ನಿಮ್ಮನ್ನ ನೀವು ತೊಡಗಿಸ್ಕೊಳ್ಳೋದು, ಆ ಥರ ನೋಡ್ತಾ ಇದ್ದೀನಿ. ಎಲ್ಲಿ ನಿಮಗೆ ವ್ಯಾಲ್ಯೂ ಇಲ್ಲ ಅಲ್ಲಿ ನೀವು ಇರಲ್ಲ ಮೇಯ್ನ್ ಆಗಿ ಅನ್ನೋದನ್ನ ನೋಡ್ತಾ ಇದ್ದೀನಿ. ಸೊ ಅಂದ್ರೆ ನಿಮಗೆ ಇಲ್ಲಿ ಮೇನ್ ಮೆಸೇಜ್ ಅಂದ್ರೆ ಒಂದನ್ನು ಬಿಡಬೇಕು, ಎಲ್ಲಿ ವ್ಯಾಲ್ಯೂ ಇಲ್ಲ ಅದನ್ನ ಬಿಡಬೇಕು. ಒಂದು ಬೆಟರ್ ಪ್ಲೇಸ್, ಬೆಟರ್ ಪೊಸಿಷನ್ಗೆ ಹೋಗ್ಬೇಕಂದ್ರೆ ಒಂದನ್ನು ಬಿಡಬೇಕು. ಆ್ಯಂಡ್ ಒನ್ ಮೋರ್ ಥಿಂಗ್ ಈಸ್, ಯಾವುದೋ ಪಾಸ್ಟಲ್ಲಿ ಆದ ಇನ್ವೆಸ್ಟ್ಮೆಂಟು ನಿಮಗೆ ರಿಸಲ್ಟ್ ಕೊಡುತ್ತೆ. ಅದರಿಂದ ತುಂಬ ಫಿನಾನ್ಷಿಯಲಿ ಹ್ಯೂಜ್ ಗ್ರೋತ್ನ ನೋಡ್ತೀರಾ ನೀವು. ಸೊ ಒನ್ ಮೇನ್ ಥಿಂಗ್ ನೀವು ತಲೆಯಲ್ಲಿ ಇಟ್ಕೋಬೇಕಾಗಿರೋದು, ಗ್ರೂಪ್ 3 ಫಿನಾನ್ಷಿಯಲಿ ಅಂತೂ ಸ್ಟ್ರಗಲ್ ಮಾಡಲ್ಲ. ಇನ್ ಕೇಸ್ ಇವಾಗ ನೀವು ಫಿನಾನ್ಷಿಯಲಿ ಸ್ಟ್ರಗಲ್ ಮಾಡ್ತಾ ಇದ್ದೀರಾ ಅಂದರೆ ನೀವು ಬೆಟರ್ ಪೊಸಿಷನಲ್ಲಿ ನೋಡ್ಕೊಬೋದು ಫಿನಾನ್ಷಿಯಲಿ. ಆ್ಯಂಡ್ ಇದು ಹೆಂಗೆ ಬರ್ತಾ ಇದೆ ಅಂದರೆ, ನಿಮ್ಮ ಫ್ರೆಂಡ್ ಯಾರೋ ಆಲ್ರೆಡಿ ಒಂದು ಬಿಗ್ ಸೆಲೆಬ್ರಿಟಿ ಇರ್ತಾರೆ, ನಿಮ್ಮ ಒಂದು ಪ್ರಾಡಕ್ಟ್ನ ಅವರ ಒಂದು ಪ್ರೊಫೈಲಲ್ಲಿ ಸ್ಟೋರಿ ಹಾಕೋದು. ಅವ್ರು ಹಾಕ್ತಾರೆ ಅಂತ ನೀವು ಅಂದ್ಕೊಂಡೇ ಇರಲ್ಲ, ಬಟ್ ಹಾಕ್ತಾರೆ. ಹಾಕೋದ್ರಿಂದ ಸಡನ್ನಾಗಿ ನಿಮ್ಮ ಒಂದು ಬಿಸ್ನೆಸ್ ಬೂಮ್ ಆಗೋದು, ಒಂಥರ ಆ ಥರ ಸಡನ್ನಾಗಿ ಒಬ್ರು ಹೆಲ್ಪ್ ಇಂದನೋ, ಒಬ್ರು ಇನ್ಫ್ಲುಯೆನ್ಸ್ ಇಂದನೋ, ಅಥವಾ ಪಾಸ್ಟಲ್ಲಿ ಮಾಡಿದ ಕೆಲವೊಂದು ಎಫರ್ಟ್ ಇಂದನೋ, ಪಾಸ್ಟಲ್ಲಿ ಮಾಡಿದಂಥ ಒಂದು ಬ್ಯೂಟಿಫುಲ್ ಫ್ರೆಂಡ್ಶಿಪ್ಸ್ ಇಂದನೋ ನಿಮಗೆ ಫ್ಯೂಚರಲ್ಲಿ ಫಿನಾನ್ಷಿಯಲ್ ಗೇನ್ ಆಗೋದನ್ನ ನೋಡ್ತಾ ಇದ್ದೀನಿ. ಸೊ ಅಂದರೆ ಒಂದು ಕನೆಕ್ಷನಿಂದ ವಾಕ್ ಅವೇ ಮಾಡೋದು, ಇಟ್ಸ್ ವರ್ತ್ ಇಟ್ ಅಂತ ಫೀಲ್ ಆಗುತ್ತೆ ನಿಮಗೆ. ಓಕೆ, ಸೊ ಒಂದು ಬಿಗ್ಗೆಸ್ಟ್ ಆಪರ್ಚುನಿಟಿ ಏನಾಗಿರುತ್ತೆ ನಿಮಗೆ ವಿತಿನ್ 2 years ಅಲ್ಲಿ? ಒಂದು ಬಿಗ್ಗೆಸ್ಟ್ ಆಪರ್ಚುನಿಟಿ ಬಗ್ಗೆ, ದೇರ್ ಈಸ್ 5 of Pentacles. 5 of Pentacles ಮೇನ್ ಆಗಿ ಸ್ಟ್ರಗಲ್ ಬಗ್ಗೆ ಹೇಳುತ್ತೆ. 5 of Pentacles ಮೇನ್ ಆಗಿ ಒಂದು ಫಿನಾನ್ಷಿಯಲ್ ಸ್ಟ್ರಗಲ್ ಹೇಳುತ್ತೆ. ಸೊ ಒನ್ ಮೇನ್ ಥಿಂಗ್ ನಾನು ನೋಡ್ತಾ ಇರೋದಂದ್ರೆ, ಇನ್ ಕೇಸ್ ನಿಮಗೆ ಹೆಲ್ತ್ ವೈಸ್ ಏನಾದ್ರು ಪ್ರಾಬ್ಲಮ್ ಇದ್ರೆ ಇವಾಗ ಗ್ರೂಪ್ 3 ಅವರಿಗೆ ಈ ಹೆಲ್ತ್ ಇಶ್ಯೂ ಇಂದ ನೀವು ಹೊರಗೆ ಬರೋದನ್ನ ನೋಡ್ತಾ ಇದ್ದೀನಿ. ಬಿಗ್ಗೆಸ್ಟ್ ಆಪರ್ಚುನಿಟಿ ಅಂದ್ರೆ ಮೇ ಬಿ ನಿಮಗೆ ಫಿಸಿಕಲ್ ಸ್ಟ್ರೆಂತ್ ಇರಲಿಲ್ಲ ಅನ್ಸುತ್ತೆ, ಅಥವಾ ನಿಮ್ಮ ಫ್ಯಾಮಿಲಿಲಿ ಯಾರಿಗಾದ್ರೂ ಹೆಲ್ತ್ ಇಶ್ಯೂ ಇತ್ತು ಅಂದ್ರೆ ಮೇ ಬಿ ಅದು ನಿಮಗೆ ಯಾವಾಗ್ಲೂ ತಲೆಯಲ್ಲಿ ಇತ್ತು ಅನ್ಸುತ್ತೆ. ಓಕೆ, ಅವ್ರ ಹೆಲ್ತ್ ಸರಿ ಇಲ್ಲ, ಹೆಲ್ತ್ ಸರಿ ಇಲ್ಲ ನಿಮ್ದು, ಲೈಕ್ ಆ ಥರ ಒಂದು ಯಾವ್ದಾದ್ರು ನೆಗೆಟಿವ್ ಸಿಚುವೇಶನ್ ಆಲ್ರೆಡಿ ಡೀಲ್ ಮಾಡ್ತಾ ಇದ್ದೀರಾ ಅಂದ್ರೆ, ಒನ್ ಬಿಗ್ ಥಿಂಗ್ ಚೇಂಜ್ ಅಂದ್ರೆ ವಿತಿನ್ 2 years ಅಲ್ಲಿ ಹೆಲ್ತ್ ಇಶ್ಯೂ ನಿಮಗೆ ಎಂಡ್ ಆಗುತ್ತೆ. ಅದು ನಿಮ್ದಾಗಿರ್ಬೋದು, ನಿಮ್ಮ ಫ್ಯಾಮಿಲಿ ಅವ್ರದ್ದಾಗಿರ್ಬೋದು, ಹೆಲ್ತ್ ಇಶ್ಯೂ ಎಂಡ್ ಆಗುತ್ತೆ. ಆ್ಯಂಡ್ ಇವಾಗ ನೀವು ಸ್ಟ್ರಗಲ್ ಫೇಸಲ್ಲಿ ಹೋಗ್ತಾ ಇರ್ಬೋದು, ಫಿನಾನ್ಷಿಯಲಿ ಆಗಿರ್ಬೋದು. ಮೇಯ್ನ್ ಆಗಿ ತುಂಬ ಕಷ್ಟದ ಟೈಮ್ ನಡೀತಾ ಇದೆ ನಿಮಗೆ ಅಂದರೆ, ಜಸ್ಟ್ ಸ್ಟಿಕ್ ಆನ್ ಆಗಿ ಕಂಟಿನ್ಯೂ ಮಾಡಿ ಗೈಸ್, ಬಿಕಾಸ್ ನಿಮಗೆ ಹೆಲ್ಪ್ ಬರೋದು ನೋಡ್ತಾ ಇದ್ದೀನಿ ನಾನು. ಬಿಕಾಸ್ 5 of Pentacles ಏನು ಹೇಳುತ್ತೆ ಅಂದರೆ, ನೀವೊಂದು ಟ್ರೆಡಿಷ್ನಲ್ ಡೆಕ್ಕಲ್ಲಿ ನೋಡ್ಬೋದು, ಇಬ್ರು ಇರ್ತಾರೆ ಆ ಕಾರ್ಡಲ್ಲಿ, ಒಬ್ಬರೇ ಇರಲ್ಲ. ಅಂದರೆ ಯಾರೋ ಒಬ್ರದ್ದು ಹೆಲ್ಪ್ ಇರುತ್ತೆ ಅವರಿಗೆ, ಕಂಪ್ಲೀಟ್ ಆಗಿ ಬಿದ್ದೋಗಲ್ಲ. ಲೈಟ್ ಎಟ್ ದ ಎಂಡ್ ಆಫ್ ದ ಟನಲ್ ಅಂತಾರೆ. ಸೊ ಅಂದರೆ ಮೇ ಬಿ ಬಿಗ್ಗೆಸ್ಟ್ ಆಪರ್ಚುನಿಟಿ ಕಮ್ಸ್ ಫ್ರಮ್ ಹೆಲ್ಪ್. ಅಂದರೆ ನೀವು ಅನ್ಕೊಂಡಿರಲ್ಲ ಈ ಪರ್ಸನ್ ನಿಮಗೆ ಹೆಲ್ಪ್ ಮಾಡ್ತಾರೆ ಅಂತ, ನೀವು ಅನ್ಕೊಂಡಿರಲ್ಲ ಈ ಒಂದು ಸ್ಪೆಸಿಫಿಕ್ ಪರ್ಸನ್ ನನಗೆ ಸಪೋರ್ಟ್ ಮಾಡ್ತಾರೆ ಅಂತ. ಆ ಥರ ಯಾವ್ದಾದ್ರು ಒಂದು ಪರ್ಸನ್ ಇದ್ದರೆ, ಆ್ಯಂಡ್ ಆಲ್ರೆಡಿ ನೀವು ಒಂದು ಸ್ಟ್ರಗಲ್ ಫೇಸಲ್ಲಿ ಹೋಗ್ತಾ ಇದ್ದರೆ ಗ್ರೂಪ್ 3, ಮೇ ಬಿ ಇಟ್ಸ್ ಆನ್ ಇಂಡಿಕೇಶನ್ ಹೋಗಿ ಹೆಲ್ಪ್ ಕೇಳಿ. ಅದು ನಿಮ್ಮ ಕ್ಲೋಸ್ ಪೀಪಲ್ ಆಗಿರ್ಬೋದು, ಆ ಪರ್ಸನ್ ಜೊತೆ ನೀವು ಮಾತಾಡಿಸ್ತಾನೆ ಇರ್ಬೋದು, ಬಟ್ ಅವರು ಜೆನ್ಯೂನ್ ಆಗಿ ನಿಮಗೆ ಹೆಲ್ಪ್ ಮಾಡಕ್ಕೆ ಇಷ್ಟಪಡ್ತಾರೆ. ನಿಮಗೆ ಹೆಲ್ಪ್ ಮಾಡಿಬಿಟ್ಟು ಹೀಯಾಳಿಸೋ ಅಂತ ಪರ್ಸನ್ ಅಲ್ಲ. ಯಾರು ಒಬ್ರು ಪರ್ಸನ್ ನಿಮ್ಮ ಮೈಂಡಲ್ಲಿ ಇದ್ದಾರೆ ಅಂದರೆ ಮೇ ಬಿ ಇಟ್ಸ್ ಅನ್ ಇಂಡಿಕೇಶನ್. ಇಫ್ ಪಾಸಿಬಲ್ ಗೈಸ್, ಹೆಲ್ಪ್ ಕೇಳಿ. ಓಕೆ, ಅದನ್ನ ಮೇನಾಗಿ ನೋಡ್ತಾ ಇದ್ದೀನಿ. ಅಂದರೆ ನಿಮಗೆ ಬಿಗ್ಗೆಸ್ಟ್ ಆಪರ್ಚುನಿಟಿ ಕಮ್ಸ್ ಫ್ರಮ್ ಹೆಲ್ಪ್. ಒಬ್ಬರು ಹೆಲ್ಪಿಂದ ನಿಮ್ಮ ಒಂದು ಲೈಫ್ ಜರ್ನಿ ಚೇಂಜ್ ಆಗೋದನ್ನ ನೋಡ್ತಾ ಇದ್ದೀನಿ. ಆಲ್ ರೈಟ್, ಸೊ ಸ್ಟ್ರಗಲ್ ಈಸ್ ರಿಯಲ್. ಒಂದು ಸ್ಟ್ರಗಲಿಂದ ನೀವು ಬೆಟರ್ ಪೊಸಿಷನಿಗೆ ಹೋಗೋದನ್ನ ನೋಡ್ತಾ ಇದ್ದೀನಿ. ಮೇಯ್ನಾಗಿ ಮುಂಚೆನೇ ಹೇಳ್ದಂಗೆ ಹೆಲ್ತಲ್ಲಿ ಓವರ್ಕಮ್ ಮಾಡ್ತೀರಾ ಏನೇ ಪ್ರಾಬ್ಲಮ್ ಇದ್ರೂ. ಆ್ಯಂಡ್ ಸಾಲದಿಂದ ಹೊರಗೆ ಬರ್ತೀರಾ. ಇನ್ ಕೇಸ್ ಒಂದಷ್ಟು ಡೆಪ್ತ್ಗಳಿತ್ತು ಅಂದರೆ ಆ ಸಾಲನ ಫೈನಲಿ ಎಂಡ್ ಮಾಡಿಬಿಟ್ಟು ಫಿನಾನ್ಷಿಯಲಿ ಬೆಟರ್ ಪ್ಲೇಸಿಗೆ ಹೋಗ್ತೀರಾ. ಬಟ್ ಇಟ್ಸ್ ಅನ್ ಇಂಡಿಕೇಶನ್ ಹಾರ್ಡ್ ಟೈಮ್ ಆಲ್ಮೋಸ್ಟ್ ಎಂಡ್ ಆಗಲಿದೆ. ಒಂದು ಚಾಲೆಂಜಿಂಗ್ ಟೈಮು ಏನು ಆಲ್ರೆಡಿ ಫೇಸ್ ಮಾಡ್ತಾ ಇದ್ದೀರಾ ಗ್ರೂಪ್ 3, ಇದು ತುಂಬ ದಿನ ಇರಲ್ಲ, ವೆರಿ ಸೂನ್ ಎಂಡ್ ಆಗುತ್ತೆ ಇದು.
ಬಿಕಾಸ್ ನಾನು ಏನು ನೋಡ್ತಾ ಇದ್ದೀನಿ ಅಂದರೆ ಇಷ್ಟು ದಿನ ನೀವು ಸ್ಟಿಕ್ ಆನ್ ಆದ್ರಲ್ಲ, ನನ್ನ ಕೈಲಾಗುತ್ತೆ, ನಾನು ಮಾಡಿ ತೋರಿಸ್ತೀನಿ ಅಂತ ಸ್ಟಿಕ್ ಆನ್ ಆದ್ರಲ್ಲ, ಎಲ್ಲ ವರ್ತ್ ಇಟ್. ಅಂದರೆ ಯಾವುದು ನಿಮಗೆ ಮೋಸ ಮಾಡಲ್ಲ, ಕೈ ಕೊಡಲ್ಲ. ನೀವು ನಿಮ್ಮ ಸ್ಟ್ರಗಲ್ನ ಸಕ್ಸಸ್ಗೆ ಟರ್ನ್ ಮಾಡ್ತಾ ಇದ್ದೀರಾ. ಸೊ ಜಸ್ಟ್ ಸ್ಟಿಕ್ ಆನ್ ಆಗಿ, ಸ್ಟ್ರಗಲ್ ಅಂತ ಗಿವ್ ಅಪ್ ಮಾಡಬೇಡಿ. ಆ್ಯಂಡ್ ಆ್ಯಸ್ ಮುಂಚೆನೇ ಹೇಳ್ದಂಗೆ, ಇಫ್ ಪಾಸಿಬಲ್ ಹೆಲ್ಪ್ ಕೇಳಿ. ನಿಮಗೆ ಮುಂಚೆ ಮೇ ಬಿ ಫಾರ್ ಎನ್ ಎಕ್ಸಾಂಪಲ್ ಆ ಪರ್ಸನಿಗೆ ನೀವು ಮುಂಚೆ ಹೆಲ್ಪ್ ಮಾಡಿದ್ರಿ ಅನ್ಸುತ್ತೆ, ಮೇ ಬಿ ಫಿನಾನ್ಷಿಯಲಿ ಅಲ್ದೇ ಇದ್ರು, ಎಮೋಷ್ನಲಿ ಮಾಡಿದ್ರು ಅನ್ಸುತ್ತೆ. ಬಟ್ ಆ ಪರ್ಸನ್, ಯಾವುದೋ ಒಂದು ಸ್ಪೆಸಿಫಿಕ್ ಪರ್ಸನ್ ನಿಮಗೆ ಆ್ಯಕ್ಚುಲಿ ಅದನ್ನ ರೀಪೇ ಮಾಡಕ್ಕೆ ಇಷ್ಟಪಡ್ತಾರೆ. ಅದನ್ನ ನಿಮಗೆ ಮತ್ತೆ ನೀವು ನಿಮ್ಮ ಕಡೆಯಿಂದ ರಿಸೀವ್ ಮಾಡಿದ ಹೆಲ್ಪನ್ನು ವಾಪಸ್ ನಿಮಗೆ ಹೆಲ್ಪ್ ಮಾಡಕ್ಕೆ ಇಷ್ಟಪಡ್ತಾರೆ. ಒಂದಲ್ಲ ಇನ್ನೊಂದು ರೀತಿಲಿ ನಿಮ್ಮ ಕಷ್ಟದ ಕಾಲದಲ್ಲಿ ಅವ್ರು ನಿಮ್ಮ ಜೊತೆಯಾಗಿ ನಿಲ್ಲೋದಕ್ಕೆ ಇಷ್ಟಪಡ್ತಾರೆ. ಸೊ ಆ ಒಂದು ಪರ್ಸನ್ ಜೊತೆ ಮೇ ಬಿ ಹೆಲ್ಪ್ ಕೇಳಿ ಇವಾಗ, ಯಾವ ಥರ ಒಂದು ಪರ್ಸನ್ ಇದ್ರು ಅಂದರೆ. ಓಕೆ, ಸೊ ನೆಕ್ಸ್ಟ್ ನೋಡೋಣ ಮೇಜರ್ ಸ್ಟ್ರಗಲ್ ಏನಾಗಿರುತ್ತೆ ಗ್ರೂಪ್ 3 ಅವ್ರಿಗೆ ಅಂತ. ದೇರ್ ಈಸ್ ವಿಸ್ಡಮ್. ಓಕೆ, ವಿಸ್ಡಮ್ ಅಂದರೆ ಇದೊಂದು ದೊಡ್ಡ ಸ್ಟ್ರಗಲ್ ಏನಲ್ಲ ಗಾಯ್ಸ್. ವಿಸ್ಡಮ್ ಅಂದರೆ ಏನು, ಡಿಸಿಷನ್ ಮಾಡೋದು, ನಮ್ಮ ಮನಸ್ಥಿತಿ ಮೇಲೆ ನಾವು ಡಿಸಿಷನ್ ಮಾಡೋದು, ಅದನ್ನು ವಿಸ್ಡಮ್ ಅಂತೀವಿ. ಪಾಸಿಬಿಲಿಟಿ ಇದೆ, ಅಂದರೆ ಒಂದು ಮೇಜರ್ ಡಿಸಿಷನ್ ಮಾಡ್ಬೇಕಾದ್ರೆ ನಿಮಗೆ ತುಂಬ ಕನ್ಫ್ಯೂಷನ್ಸ್ ಆಗೋದು, ನಿಮ್ಮ ಲೈಫಿನ ಮೇಜರ್ ಡಿಸಿಷನ್ಸ್ ತಗೋಬೇಕಾದ್ರೆ ನಿಮಗೆ ಕನ್ಫ್ಯೂಷನ್ ಆಗೋದು. ಅಂದರೆ ಒಂದೊಂದ್ಸತಿ ಏನಾಗುತ್ತೆ, ನಿಮ್ಮ ಇಂಟ್ಯೂಷನ್ ಮೇಲೆ ನಿಮಗೆ ಡೌಟ್ ಬರುತ್ತೆ. ನಿಮ್ಮ ಮನಸ್ಸು ಒಂದು ಹೇಳ್ತಾ ಇರುತ್ತೆ, ಬಟ್ ನೀವು ಅದನ್ನ ನಂಬ್ತಾ ಇರಲ್ಲ. ನನ್ನ ಮನಸ್ಸೇನೋ ಇದನ್ನ ಚೂಸ್ ಮಾಡು ಅಂತ ಇದೆ, ಬಟ್ ನಾನು ಅದನ್ನ ಮಾಡ್ಬೋದಾ? ಎಗೇನ್ ಕೆಲಸ ಬಿಡೋದ್ರ ಬಗ್ಗೆನೇ ನೋಡಿ. ನಿಮ್ಮ ಮನ್ಸೇನೋ ಹೇಳ್ತಾ ಇರುತ್ತೆ ಮೇ ಬಿ ನಿಮಗೆ, ಇದನ್ನ ಎಂಡ್ ಮಾಡು, ಇಲ್ಲ ನನಗೆ ವ್ಯಾಲ್ಯೂ ಇಲ್ಲ, ನಾನು ಈ ಜಾಗದಲ್ಲಿ ಇರೋದಕ್ಕೆ ಇಷ್ಟಪಡಲ್ಲ, ರಿಸ್ಕ್ ತಗೊಂಡು ಹೊರಗೆ ಹೋಗೋಣ, ಹೀಗೆಲ್ಲ ನಿಮ್ಮ ಮನಸ್ಸು ಹೇಳ್ತಾ ಇರುತ್ತೆ. ಬಟ್ ಆ ಮನಸ್ಸಿನ ಮಾತು ಕೇಳೋದಕ್ಕೆ, ಆ ಒಂದು ಡಿಸಿಷನ್ ಫೈನಲೈಸ್ ಮಾಡೋದಕ್ಕೆ ತುಂಬ ಟೈಮ್ ತಗೊಳ್ತೀರಾ. ತುಂಬ ನಿಮ್ಮೇಲೆ ನಿಮಗೆ ಸೆಲ್ಫ್ ಡೌಟ್ ಅನ್ನೋದೊಂದು ಬರ್ಬೋದು. ಸೊ ಅದ್ರ ಬಗ್ಗೆ ಸ್ವಲ್ಪ ಕೇರ್ಫುಲ್ ಆಗಿರಿ. ಅದೇ ಒಂದು ಮೇಜರ್ ಸ್ಟ್ರಗಲ್ ಆಗಿರುತ್ತೆ, ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇಟ್ಕೊಳ್ಳೋದು. ಆಮೇಲೆ ನಿಮ್ಮ ಲೈಫಿಗೆ ಯಾವ ಒಂದು ಬೆಟರ್ ಡಿಸಿಷನ್ ಚೂಸ್ ಮಾಡಬೇಕು, ಅದನ್ನ ಚೂಸ್ ಮಾಡೋದಕ್ಕೆ ಹಿಂದೆ ಮುಂದೆ ನೋಡೋದು. ಈ ಥರ ಪಾಸಿಬಿಲಿಟೀಸ್ ಮೇನ್ ಆಗಿ ನೋಡ್ತಾ ಇದ್ದೀನಿ. ಅಗೇನ್ ಆ ಒಂದು ಹೆಲ್ಪ್ ಕೇಳೋದು, ಮುಂಚೆ ಹೇಳ್ದಂಗೆನೆ ಆ ಪರ್ಸನ್, ಒಂದು ಸ್ಪೆಸಿಫಿಕ್ ಪರ್ಸನ್, ಅದು ನಿಮ್ಮ ಫ್ರೆಂಡ್ ಆಗಿರ್ಬೋದು, ಫ್ಯಾಮಿಲಿಯವರಾಗಿರ್ಬೋದು, ಹೆಲ್ಪ್ ಕೇಳಬೇಕಾ ಬೇಡವಾ, ಅವ್ರು ಹೆಲ್ಪ್ ಮಾಡ್ತಾರಾ ಇಲ್ವಾ, ಮಾಡಿದ್ರು ಹಿಂಗೆ ನೋಡ್ಬೋದು ನನ್ನ, ಹೀಗೆಲ್ಲ ಒಂದಷ್ಟು ಯೋಚನೆಗಳು ನಿಮ್ಮ ಮೈಂಡಲ್ಲಿ ಬರ್ಬೋದು. ಬಟ್ ಐ ಗೆಸ್ ನಿಮ್ಮ ಮನಸ್ಸಿನ ಮಾತನ್ನ ಕೇಳಿ, ನಿಮ್ಮ ಲೈಫ್ ಡಿಸಿಷನ್ಸ್ ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ. ನಿಮ್ಮ ಇಂಟ್ಯೂಷನ್ನ ಫಾಲೋ ಮಾಡಿ, ಅದಕ್ಕೆ ಗೊತ್ತು ನಿಮ್ಮ ಲೈಫ್ ಯಾವ ರೀತಿ ಬೆಟರ್ ವೇಲಿ ತಗೊಂಡು ಹೋಗಬೇಕು ಅಂತ. ಸೊ ರಾಂಗ್ ಚಾಯ್ಸ್ ಮಾಡ್ತೀನಿ ಅಂತ ಭಯ ಬೇಡ. ಸೊ ಒನ್ ಮೋರ್ ಥಿಂಗ್ ಇಸ್, ಪಾಸ್ಟಲ್ಲಿ ಏನೆಲ್ಲ ಎಕ್ಸ್ಪೀರಿಯನ್ಸ್ಗಳಾದವು ನಿಮ್ಮ ಲೈಫಲ್ಲಿ, ಅದನ್ನು ತಲೆಯಲ್ಲಿ ಇಟ್ಕೊಳ್ಳಿ, ಮರಿಬೇಡಿ. ಆ ಒಂದು ಲೈಫ್ ಎಕ್ಸ್ಪೀರಿಯನ್ಸ್ ಮೇಲೆ ಸ್ವಲ್ಪ ಡಿಸಿಷನ್ಸ್ ನೀವು ಮಾಡಿ. ಓಕೆ, ಬಿಕಾಸ್ ನಿಮಗೆ ಗೊತ್ತಿರುತ್ತೆ ನಿಮ್ಮ ಲೈಫಲ್ಲಿ ನೀವೇನೆಲ್ಲ ಕಷ್ಟ ನೋಡಿದ್ದೀರಾ, ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ ನೀವು ಆ್ಯಸ್ ಅ ಪರ್ಸನ್ ನೀವು ಯಾವ ಥರದವರು, ಎಮೋಷ್ನಲಿ ನೀವು ಯಾವ ಥರ, ಫಿನಾನ್ಷಿಯಲಿ ತುಂಬ ಸ್ಪೆಂಡ್ ಮಾಡ್ತೀರಾ ಇಲ್ವಾ, ನಿಮ್ಮ ಲೈಫಲ್ಲಿ ನಿಮಗೆ ಏನು ಬೇಕು, ನಿಮಗೆ ಫುಲ್ಫಿಲ್ಮೆಂಟ್ ಆಗೋದಕ್ಕೆ, ಇದು ನಿಮಗೆ ಚೆನ್ನಾಗಿ ಗೊತ್ತಿದೆ. ಸೊ ಐ ಗೆಸ್ ನಿಮ್ಮನ್ನ ನೀವು ಜಡ್ಜ್ ಮಾಡ್ಕೋಬೇಡಿ, ನಿಮ್ಮ ಬಗ್ಗೆ ನಿಮಗೆ ಗೊತ್ತಿದೆಯಾ ಇಲ್ವಾ ಅಂತ. ದಟ್ ವಿಲ್ ಬಿ ದ ಮೇಜರ್ ಥಿಂಗ್. ಓಕೆ, ಇವಾಗ ನಾವು ಅಡ್ವೈಸ್ ನೋಡೋಣ ಗ್ರೂಪ್ 3 ಅವ್ರಿಗೆ. 4 ಆಫ್ ಸ್वर्ड्स. ಸೊ ಈ ಒಂದು ಮೆಸೇಜ್ ಪ್ರಕಾರ ಏನು ಬರ್ತದೆ, 4 ಆಫ್ ಸ್वर्ड्स ಅಂದರೆ ಜಾಸ್ತಿ ಆ್ಯಕ್ಷನ್ಸ್ ತಗೊಳ್ಳಲ್ಲ, ಸ್ವಲ್ಪ ಯೋಚನೆ ಮಾಡುವಂಥ ಕಾರ್ಡು. ಮೇ ಬಿ ಗ್ರೂಪ್ 3 ಏನಿದ್ದೀರಾ, ಇಟ್ಸ್ ಹೈ ಟೈಮ್ ನಿಮ್ಮ ಒಂದು ಪೀಸ್ಫುಲ್, ನಿಮ್ಮ ಮೆಂಟಲ್ ಪೀಸು, ಇದಕ್ಕೆ ಸ್ವಲ್ಪ ಟೈಮ್ ಕೊಡಿ. ನಿಮ್ಮ ಬಗ್ಗೆ ಒಂದು ಸೆಲ್ಫ್ ಕೇರ್ ಅನ್ನೋದೊಂದಿರಲಿ ನಿಮಗೆ. ದಟ್ ಈಸ್ ವೆರಿ 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 ಇಂಪಾರ್ಟೆಂಟ್. ಮೇ ಬಿ ಇಫ್ ಪಾಸಿಬಲ್ ಮೆಡಿಟೇಟ್ ಮಾಡಿ, ನಿಮಗೆ ನೀವು ಟೈಮ್ ಕೊಟ್ಟಿಲ್ಲ ಅಂದರೆ ಇನ್ಮೇಲಾದ್ರು ಟೈಮ್ ಕೊಡಿ. ನಿಮಗೆ ಏನು ಇಷ್ಟ ಆ್ಯಕ್ಟಿವಿಟೀಸು ಅದನ್ನು ಮಾಡಿ. ಮೇಯ್ನಾಗಿ ಸೆಲ್ಫ್ ಕೇರ್ ಅನ್ನೋದನ್ನು ಮಾಡಬೇಕು ಗ್ರೂಪ್ 3, ಅದು ಮೇಯ್ನಾಗಿ ಹೈಲೈಟ್ ಆಗ್ತಾ ಇದೆ. ಇಫ್ ಪಾಸಿಬಲ್ ಪಾರ್ಲರಿಗೆ ಹೋಗಿ,
ಒಂದು ಬೆಟರ್ ಹೇರ್ ಸ್ಟೈಲ್ ಮಾಡ್ಕೊಳ್ಳಿ, ಅಥವಾ ಬೆಟರ್ ಮಸಾಜ್ ಮಾಡಿಸ್ಕೊಳ್ಳಿ, ಲೈಕ್ ಏನೇ ಆಗಿರ್ಬೋದು, ಅದು ನಿಮ್ಮ ಒಂದು ಪರ್ಸ್ನಾಲಿಟಿಲಿ ಒಂದು ಗ್ರೋತ್ ಕೊಡುತ್ತೆ ಅಂದ್ರೆ ಅದನ್ನ ಯಾಕೆ ಮಾಡಬಾರ್ದು. ಗ್ರೂಪ್ 3, ದಿಸ್ ಇಸ್ ಹೈ ಟೈಮ್. ತುಂಬಾ ಯೋಚನೆ ಮಾಡಿದೀರಾ, ತುಂಬಾ ಸ್ಟ್ರಗಲ್ ಮಾಡಿದೀರಾ, ತುಂಬಾ ಬೇರೆಯವರಿಗೋಸ್ಕರ ನಿಮ್ಮ ಒಂದು ಡ್ರೀಮ್ಸ್, ನಿಮ್ಮ ಒಂದು ಆಸೆಗಳನ್ನ ನೀವು ತ್ಯಾಗ ಮಾಡಿದ್ದೀರಾ. ಬಟ್ ಇವಾಗ ಇಫ್ ಪಾಸಿಬಲ್ ನಿಮಗೇನು ಬೇಕು ಅದ್ರ ಮೇಲೆ ಫೋಕಸ್ ಮಾಡಿ. ಅದು ಸೋಲೋ ಟ್ರಿಪ್ ಆಗಿರ್ಬೋದು, ಹೋಗಿ. ಮುಂಚೆನೆ ನೋಡ್ದಂಗೆ ಇಲ್ಲಿ ಫೂಲ್ ಕಾರ್ಡ್ ನೋಡ್ಬೋದು. ನಿಮಗೆ ಏನ್ ಬೇಕು ಅದನ್ನ ನೀವು ಮಾಡುವಂಥದ್ದು. ಸೊ ಮಾಡ್ತೀರಾ ನೀವು ಅದನ್ನ, ಡೌಟೇ ಇಲ್ಲ. ಎಲ್ಲಾರಿಗೂ ಖುಷಿ ಪಡಿಸ್ಬೇಕಂದ್ರೆ ಆಗಲ್ಲ. ನೀವು ಈ ಭೂಮಿ ಮೇಲೆ ಹುಟ್ಟಿರೋದು ಎಲ್ಲಾರ ಮಾತನ್ನು ಕೇಳೋದಕ್ಕಲ್ಲ, ನಿಮ್ಮ ಮಾತನ್ನ ಮಾತ್ರ ಕೇಳೋದಕ್ಕೆ, ನಿಮ್ಮ ಜೀವನನ ಮಾತ್ರ ಸರಿ ಮಾಡಿಸ್ಕೊಳ್ಳೋದಕ್ಕೆ, ನಿಮ್ದು ನಿಮ್ಮ ಫ್ಯಾಮಿಲಿದು ಅಷ್ಟೇ ತಲೆಯಲ್ಲಿ ಇಟ್ಕೊಳ್ಳಿ. ಓಕೆ, ಸೊ ಒಂದು ಪಾಸ್ ತಗೊಳ್ಳಿ, ಸ್ವಲ್ಪ ರೆಸ್ಟ್ ಮಾಡಿ. ತುಂಬಾ ಸ್ಟ್ರಗಲ್ ಮಾಡಿಬಿಟ್ಟಿದ್ದೀರಾ ಗ್ರೂಪ್ 3. ನನಗೆ ಹೆಂಗ್ ಅನ್ಸ್ತಾ ಇದೆ ಅಂದ್ರೆ, ಒಂದು ನಿಜವಾಗ್ಲೂ ಸ್ಟ್ರಗಲ್ ಪಟ್ಟಿರೋ ಒಂದು ಪರ್ಸನ್ದು ರೀಡಿಂಗ್ ಮಾಡ್ದಂಗೆ ಆಗ್ತಾ ಇದೆ. ತುಂಬಾ ಕಷ್ಟಪಟ್ಟಿದ್ದೀರಾ, ಡೌಟೇ ಇಲ್ಲ. ಇಫ್ ಪಾಸಿಬಲ್ ರೆಸ್ಟ್ ತಗೊಳ್ಳಿ, ರಿಫ್ಲೆಕ್ಟ್ ಮಾಡಿ ಏನೇನೆಲ್ಲ ಆಯ್ತು ಪಾಸ್ಟಲ್ಲಿ ಅಂತ. ಸ್ವಲ್ಪ ಜರ್ನಿ ಸ್ಲೋ ಆಗಿ ಹೋಗ್ಲಿ, ಪರವಾಗಿಲ್ಲ. ಸೊ ದಟ್ ನೀವು ರೀಚಾರ್ಜ್ ಮಾಡ್ಕೊಂತೀರಾ ಫ್ಯೂಚರ್ ಜರ್ನಿಗೆ. ಒಂದು ಫೇಲ್ಯೂರಲ್ಲಿ ಇದ್ದೀರಾ ಆಲ್ರೆಡಿ ಅಂದ್ರೆ ಇಟ್ಸ್ ಓಕೆ. ಫೇಲ್ಯೂರಲ್ಲಿ ಇದ್ದೀರಾ ಅಂತ ಇನ್ನೂ ನೀವು ಪುಷ್ ಮಾಡ್ಕೊಂಡು ಹೋಗೋದು ಬೇಡ. ಜಸ್ಟ್ ನಿಮಗೆ ಸ್ವಲ್ಪ ಟೈಮ್ ಕೊಡಿ, ಸ್ವಲ್ಪ ರೀಚಾರ್ಜ್ ಮಾಡ್ಕೊಳ್ಳಿ ಫ್ಯೂಚರ್ ಜರ್ನಿಗೆ. ಒಂದು ಫ್ಯೂಲ್ ಹಾಕೊಳ್ಳಿ. ಕಾರ್ ಸ್ಲೋ ಆಗಿದೆ, ಸ್ವಲ್ಪ ಸರಿ ಮಾಡಿಸ್ಕೊಳ್ಳಿ ನಿಮ್ಮ ವೆಹಿಕಲ್ನ, ಆ ಥರ. ಸೊ ಸೆಲ್ಫ್ ಕೇರ್ ಅನ್ನೋದಕ್ಕೆ ಇಂಪಾರ್ಟೆನ್ಸ್ ಕೊಡಿ. ಮುಂಚೆನೆ ಹೇಳ್ದಂಗೆ ಏನೇನೆಲ್ಲ ನಿಮಗೆ ಇಷ್ಟ ಅದನ್ನ ಮಾಡಿ. ಇವಾಗ ಹೆಂಗೆ ಅಂದ್ರೆ, ಒಂದು ಮಾಡೆಲ್ ಇರ್ತಾರೆ, ಮಾಡೆಲ್ ಏನು ಆ ಕರಿಯರಿಗೆ ಮೇನ್ ಆಗಿ ಫಿಟ್ ಆಗಿರ್ಬೇಕು. ಆ ಒಂದು ಫಿಟ್ ಅಲ್ಲಿ ಇರಬೇಕು ಅನ್ನೋದಕ್ಕೆ ನೀವು ತುಂಬಾ ಫುಡ್ಗಳನ್ನ ತ್ಯಾಗ ಮಾಡ್ಬಿಟ್ಟಿರ್ತೀರಾ. ಫಾಸ್ಟಿಂಗ್ ಮಾಡೋದು, ಎಕ್ಸಸೈಸ್ ಮಾಡೋದು, ನಿಮಗೆ ಇಷ್ಟ ಇರೋ ಫುಡ್ನೇ ನೀವು ತಿಂತಾ ಇರಲ್ಲ, ನಿಮ್ಮ ಮನೇಲಿ ಮಾಡೋ ಫುಡ್ನೇ ನೀವು ತಿಂತಾ ಇರಲ್ಲ ಕೆಲವೊಂದೊಂದ್ಸತಿ. ಮೇ ಬಿ ದಿಸ್ ಈಸ್ ಟೈಮ್. ಸ್ವಲ್ಪ ಅವಾಗ ನಿಮಗೆ ಇಷ್ಟ ಇರೋದನ್ನು ತಿನ್ನಿ. ಬಿಕಾಸ್ ಈ ಒಂದು ಏಜ್ ಮತ್ತೆ ಸಿಗಲ್ಲ, ಈ ಒಂದು ಫಿಟ್ನೆಸ್, ಈ ಒಂದು ಹೆಲ್ತ್ ಮತ್ತೆ ಸಿಗಲ್ಲ. ಅವಾಗ ನಿಮಗೆ ಇಷ್ಟ ಇರೋದನ್ನು ತಿನ್ನಿ. ನಿಮ್ಮ ಡಯಟ್ ಟ್ರೈನರು ನಿಮಗೆ ಅದು ತಿನ್ನಲೇಬಾರ್ದು ಅನ್ಕೂಡ್ಲೆ ನೀವು ಅದನ್ನ ಇವಾಗೆಲ್ಲ ನೀವು ಬಿಟ್ರೆ ಮತ್ತೆ ನಿಮಗೆ ಈ ಏಜ್ ಸಿಗಲ್ಲ. ಅವಾಗ ಸ್ವಲ್ಪ ತಿಂತಾನೂ ಇರಿ. ನೀವು ಜಾಸ್ತಿ ಪುಷ್ ಮಾಡ್ಕೊಬೇಡಿ. ಗ್ರೂಪ್ 3, ಟೇಕ್ ಬ್ರೇಕ್. ಅದು ವರ್ಕ್ ಪ್ರೆಷರ್ ಇಂದ ಬ್ರೇಕ್ ತಗೋಬಹುದು, ಟ್ರೈನರ್ ಇಂದ ಬ್ರೇಕ್ ತಗೋಬಹುದು. ಇಟ್ಸ್ ಆಲ್ ರೈಟ್. ಸ್ವಲ್ಪ ರೆಸ್ಟ್ ಮಾಡ್ಕೊಳ್ಳಿ. ಅಂಡ್ ಲೈಫ್ ಬಗ್ಗೆ ಸ್ವಲ್ಪ ಕ್ಲಾರಿಫಿಕೇಶನ್ ಹಿಂಗಾದ್ರೂ ಸಿಗುತ್ತೆ ನಿಮಗೆ. ನೀವು ದಿನಾ ಕತ್ತೆ ತರ ದುಡಿತಾನೆ ಇದ್ರೆ ಅದು ಐ ಡೋಂಟ್ ನೋ ಅದು ಎಲ್ಲಿ ತನಕ ತಗೊಂಡು ಹೋಗುತ್ತೆ ಅಂತ. ಅದೇ ಯೋಚನೆ ಮಾಡಿ, ಪ್ಲಾನ್ ಮಾಡಿ. ಪ್ರೆಷರಲ್ಲಿ ಇರಬೇಡಿ ಗೈಸ್. ಆ್ಯಂಡ್ ಯಾವಾಗ ನಾವು ಮೆಂಟಲಿ ಪೀಸ್ ಆಗಿರ್ತೀವಿ ಆವಾಗಲೇ ನಾವು ಲೈಫ್ ಬಗ್ಗೆ ಬೆಟರ್ ವೇ ಅಲ್ಲಿ ಥಿಂಕ್ ಮಾಡೋದಕ್ಕಾಗೋದು. ಇವಾಗೆಲ್ಲ ಹೇಳ್ತಾರವ, ನೀನು ಸಿಟ್ಟಲ್ಲಿ ಇರ್ಬೇಕಾದ್ರೆ ಡಿಸಿಷನ್ ತಗೋಬೇಡ, ನೀನು ಕನ್ಫ್ಯೂಷನ್ ಅಲ್ಲಿ ಇರ್ಬೇಕಾದ್ರೆ ಡಿಸಿಷನ್ ತಗೋಬೇಡ, ನೀನು ಪ್ರೆಷರಲ್ಲಿ ಇರ್ಬೇಕಾದ್ರೆ ಡಿಸಿಷನ್ ತಗೋಬೇಡ, ಎಲ್ಲರೂ ಹೇಳ್ತಾರೆ. ಎಲ್ಲರೂ ಹೇಳ್ತಾರಲ್ವ ಈ ಥರದೆಲ್ಲ. ಆ ಒಂದು ಮೂಮೆಂಟಲ್ಲಿ ನಾವು ಏನು ಡಿಸಿಷನ್ ತಗೊಂಡ್ರೆ ಅದು ರಾಂಗೇ ಆಗುತ್ತೆ. ಸೊ ಅರ್ಜೆಂಟ್ ಬೇಡ, ಒಂದು ಸ್ವಲ್ಪ ಪೀಸ್ ಆಗಿ ಥಿಂಕ್ ಮಾಡಿ. ನಿಮಗೆ ಮೆಂಟಲಿ ಯಾವಾಗ ಪೀಸ್ ಫೀಲ್ ಆಗುತ್ತೆ ಅಲ್ಲಿವರೆಗೂ ರೆಸ್ಟ್ ತಗೊಳ್ಳಿ, ಆಮೇಲೆ ಡಿಸಿಷನ್ ಮಾಡಿ, ಅದು ಏನೇ ಆಗಿರ್ಬೋದು. ಓಕೆ, ನೆಕ್ಸ್ಟ್ ನೋಡೋಣ. ಗ್ರೂಪ್ 3 ಅವ್ರಿಗೆ ಲಾಸ್ಟ್ ಅಂಡ್ ಫೈನಲ್ ಮೆಸೇಜ್, ಔಟ್ಕಮ್. ನಿಮ್ಮ 2 years ಆದಮೇಲೆ ಔಟ್ಕಮ್ ಹೆಂಗಿರುತ್ತೆ, ಯಾವ ಒಂದು ಲೈಫ್ನ ಲೀಡ್ ಮಾಡ್ತಾ ಇರ್ತೀರ 2 years ಆದಮೇಲೆ. ದೆರ್ ಈಸ್ 10 of Pentacles. ಸೊ ಗೈಸ್, ಗ್ರೂಪ್ 1, ಇನ್ ಕೇಸ್ ನಿಮ್ಮ ಫೈನಲ್ ಗೋಲ್ ಬಂದ್ಬಿಟ್ಟು ನಿಮ್ಮ ಫ್ಯಾಮಿಲಿನ ಖುಷಿಯಾಗಿಡೋದು, ನಿಮ್ಮ ಫ್ಯಾಮಿಲಿನ ಬೆಟರ್ ಪೊಸಿಷನಲ್ಲಿ ನೋಡೋದು, ಅವರಿಗೊಂದು ಸೆಕ್ಯೂರಿಟಿ ತಂದ್ಬಿಟ್ಟು ನೆಕ್ಸ್ಟ್ ನಿಮ್ಮ ಲೈಫ್ನ ಲೀಡ್ ಮಾಡೋದು, ಈ ಥರ ಎಲ್ಲ ಪ್ಲ್ಯಾನ್ ಇತ್ತು ಅಂದರೆ ಗ್ರೂಪ್ 3 ಅವ್ರಿಗೆ ಫೈನಲಿ ಅದನ್ನ ನೀವು ಫುಲ್ಫಿಲ್ ಮಾಡ್ತೀರಾ ಗೈಸ್. ಬಿಕಾಸ್ ಇಲ್ಲಿ ನಾನು ಏನು ನೋಡ್ತಾ ಇದ್ದೀನಿ ಅಂದರೆ, ಫೈನಲಿ ಯು ವಿಲ್ ಅಚೀವ್ ಇಟ್. ಬಿಕಾಸ್
ಇಲ್ಲಿ ನೀವು ಮಾತ್ರ ಖುಷಿಲಿ ಇರೋದಲ್ಲ, ನಿಮ್ಮ ಫ್ಯಾಮಿಲಿನೂ ಖುಷಿಲಿರುತ್ತೆ. ಫ್ಯಾಮಿಲಿಗೂ ಒಂದು ಸೆನ್ಸ್ ಆಫ್ ಸೆಕ್ಯೂರಿಟಿ ಫೀಲ್ ಆಗ್ತಾ ಇರುತ್ತೆ. ಅಂದ್ರೆ ಸರ್ವೈವ್ ಮಾಡ್ತೀವಿ ಬೆಟರ್ ಫಿನಾನ್ಷಿಯಲಿ ಮೇನ್ ಆಗಿ. ಇದು ಹೆಂಗೆ ಅಂತಂದ್ರೆ, ನೀವು ನಿಮ್ಮ ಫ್ಯಾಮಿಲಿ ಅವರಿಗೆ ಎಲ್ಲ ಮಾಡಿಟ್ಟು ಅಂಡ್ ದೆನ್ ನಿಮ್ಮ ಒಂದು ಖುಷಿಗೆ ನೀವು ಫೈನಲಿ ನಿಮ್ಮ ಒಂದು ಡ್ರೀಮ್ಸಿಗೆ ನೀವು ಫುಲ್ಫಿಲ್ ಮಾಡ್ಕೊಳಕ್ ಹೋಗ್ತೀರಾ. ಫ್ಯಾಮಿಲಿಗೆ ಲಾಂಗ್ ಟರ್ಮ್ ಸ್ಟೆಬಿಲಿಟಿನ ಕನ್ಫರ್ಮ್ ಮಾಡಿಬಿಟ್ಟು ದುಡ್ಡು ವಿಚಾರದಲ್ಲಿ ಫ್ಯಾಮಿಲಿಗೆ ಲಾಂಗ್ ಟರ್ಮ್ ಸ್ಟೆಬಿಲಿಟಿ, ಫಾರ್ ಎಕ್ಸಾಂಪಲ್ ಮೇ ಬಿ ಇಷ್ಟು ದಿನ ನೀವು ಬಾಡಿಗೆ ಮನೇಲಿ ಇದ್ರಿ ಅನ್ಸುತ್ತೆ ಗ್ರೂಪ್ 3, ಬಟ್ ಫೈನಲಿ ಆಫ್ಟರ್ 2 years ನೀವು ಹೆಂಗಿರ್ತೀರ ಅಂದರೆ ನಿಮ್ಮದೇ ಸ್ವಂತ ಮನೇಲಿ ಇರ್ತೀರಾ. ಯಾರಿಗೂ ರೆಂಟ್ ಪೇ ಮಾಡಬೇಕಾಗಿ ಬರಲ್ಲ, ಯಾರಿಗೂ ಇನ್ಕಮ್ ಆ ಒಂದು ಏರಿಯಾಗೆ ಏನೋ ಒಂದು ಆ ಲ್ಯಾಂಡಿಗೆ ದುಡ್ಡು ಪೇ ಮಾಡಬೇಕಾಗಿ ಬರಲ್ಲ. ಮುಂಚೆನೇ ಹೇಳ್ದಂಗೆ ಡೆಪ್ತ್ ಅನ್ನೋದು ಇರಲ್ಲ ಗೈಸ್, ಅಂದರೆ ಸಾಲ ಅನ್ನೋದು ಇರಲ್ಲ. ದಟ್ ಈಸ್ ಫಾರ್ 100% ಶೋರ್. ಓಕೆ, ಯಾರಿಗೂ ದುಡ್ಡು ಕೊಡ್ಬೇಕಂತ ಇರಲ್ಲ. ಆ್ಯಂಡ್ ಮೋರ್ ಓವರ್ ನೀವೇ ನಿಮ್ಮ ಸ್ವಂತ ಮನೇಲಿ ಇರ್ತೀರ. ಆ ರೆಂಟಿನ ಭಯ ಇರಲ್ಲ, ಆ ಟ್ಯಾಕ್ಸ್ ಭಯ ಇರಲ್ಲ. ಈ ಥರ ಒಂದು ಸಿಚುವೇಶನ್ ಮೇನ್ ಆಗಿ ನಾನು ನೋಡ್ತಾ ಇದ್ದೀನಿ ಆಫ್ಟರ್ 2 years. ಆ್ಯಂಡ್ ಒನ್ ಮೋರ್ ಥಿಂಗ್ ಈಸ್, ಲಾಂಗ್ ಟರ್ಮ್ ಪ್ಲ್ಯಾನ್ಸ್ ಫುಲ್ಫಿಲ್ ಮಾಡ್ಕೊಳ್ಳೋ ಟೈಮಿಗೋಸ್ಕರ ಹೋಗ್ತಾ ಇರ್ತೀರಾ. ನಿಮಗೆ ನಿಮ್ಮ ಫ್ಯಾಮಿಲಿಗೆ ಒಂದು ಸೆಕ್ಯೂರಿಟಿ ಫೀಲ್ ಕೊಡ್ತೀರಾ. ಆ್ಯಂಡ್ ನಿಮಗೂ ಒಂಥರ ರೆಸ್ಟ್ ಫೀಲ್ ಕೊಡ್ತೀರಾ. ನಿಮಗೆ ಒಂಥರ ಈ ಸೂನ್ ರಿಟೈರ್ಮೆಂಟ್ ಅಂತಾರಲ್ವಾ, ಏಜ್ 60 ಆದಮೇಲೆ ರಿಟೈರ್ಮೆಂಟ್ ಆಗ್ಬೇಕಂತ ಇಲ್ಲ, ಮೇ ಬಿ ನಿಮಗೆ ಒಂದು ಅರ್ಲಿ ರಿಟೈರ್ಮೆಂಟ್ ಫೀಲ್ ಕೊಡುತ್ತೆ ನಿಮಗೆ. ಓಕೆ, ಇನ್ಮೇಲೆ ದುಡ್ಡಿಗೆ ನನ್ನ ಭಯ ಇಲ್ಲ, ದುಡ್ಡಿಗೆ ನಾನು ದಾರಿ ಮಾಡ್ಕೊಬಿಟ್ಟೆ, ಫೈನಲಿ ನಾನು ಗೆದ್ಬಿಟ್ಟೆ ಅನ್ನೋ ಒಂದು ಫೀಲ್ ಇರುತ್ತೆ ನಿಮಗೆ. ನಿಮಗಷ್ಟೇ ಅಲ್ಲ, ನಿಮ್ಮ ಫ್ಯಾಮಿಲಿಗೂ ಆ ಒಂದು ಸೆಕ್ಯೂರ್ಡ್ ಫೀಲ್ ಇರುತ್ತೆ. ಆ್ಯಂಡ್ ಹಾರ್ಡ್ ವರ್ಕು ಫೈನಲಿ ಪೇ ಆಫ್ ಅಂತ ಹೇಳ್ತಾರಲ್ವಾ, ಅದಾಗುತ್ತೆ ನಿಮಗೆ. ಇವಾಗ ಹೆಂಗೆ ಅಂತ ಅಂದರೆ, ಒಂದ್ಸತಿ ಬಿಸ್ನೆಸ್ ಹಿಟ್ಟಾಗೋ ತನಕ ವೇಟ್ ಮಾಡೋದು, ಹಿಟ್ಟಾದ್ಮೇಲೆ ಮುಗೀತು, ಯು ಆರ್ ಡನ್ ವಿತ್ ಲೈಫ್. ಇವಾಗ 1000s ದುಡಿತಾ ಇದ್ದೀರಾ ಅಂದರೆ ನೆಕ್ಸ್ಟ್ ಲಕ್ಷಗಟ್ಟಲೆ ದುಡಿತಾ ಇರ್ತೀರಾ. ಮೇ ಬಿ ನೀವು ಅಂದ್ಕೊಂಡೇ ಇರಲ್ಲ ಇಷ್ಟು ಮಟ್ಟಿಗೆ ಲೈಫ್ ಸೆಕ್ಯೂರ್ ಆಗುತ್ತೆ ಅಂತ, ಬಟ್ ಎಸ್, ನೀವು ಅದನ್ನ ಅಚೀವ್ ಮಾಡ್ತೀರಾ. ಆ್ಯಂಡ್ ಮೋರ್ ಓವರ್ ಯಾರೆಲ್ಲ ಮ್ಯಾರೇಜ್ ಆಗಿಲ್ಲ, ಪಾಸಿಬಿಲಿಟಿ ಇದೆ ನಿಮಗೆ ಒಂದು ಲವೆಬಲ್ ಫ್ಯಾಮಿಲಿಲಿ ನೀವು ಇನ್ವಾಲ್ವ್ ಆಗ್ತೀರಾ. ನೀವು ಒಂದು ಬೆಟರ್ ಫ್ಯಾಮಿಲಿಲಿ ನೋಡ್ಕೊತೀರಾ ಅನ್ನೋದನ್ನ ನೋಡ್ತಾ ಇದ್ದೀನಿ. ಸೊ ಎಸ್, ಒಂದು ಸೆಕ್ಯೂರ್ಡ್ ಲೈಫ್ನ ನೀವು ಲೀಡ್ ಮಾಡ್ತೀರಾ ಗ್ರೂಪ್ 3 ವಿತೌಟ್ ಎನಿ ಡೌಟ್. ಫಿನಾನ್ಷಿಯಲಿ ಆಗಿರ್ಬೋದು, ಫ್ಯಾಮಿಲಿ ವೈಸ್ ಆಗಿರ್ಬೋದು, ಹೆಲ್ತ್ ವೈಸ್ ಮೇನ್ ಆಗಿರ್ಬೋದು. ಆ್ಯಂಡ್ ತುಂಬ ಜನ ಮದುವೆ ಆಗಿಬಿಟ್ಟು ಸ್ಟ್ರಗಲ್ ಮಾಡ್ತೀನೇನೋ ಅನ್ನೋ ಒಂದು ಥಾಟಲ್ಲಿ ಇದ್ದರೆ, ನೋ ಗೈಸ್, ಒಂದು ಒಳ್ಳೆ ಫ್ಯಾಮಿಲಿಗೆ ನೀವು ಹೋಗೋದನ್ನ ನೋಡ್ತಾ ಇದ್ದೀನಿ. ಓಕೆ, ಸೊ ಎಸ್, ಇದಾಗಿತ್ತು ನಿಮ್ಮ ರೀಡಿಂಗ್ ಗ್ರೂಪ್ 3 ಅವ್ರಿಗೆ. ಏನನ್ನಿಸ್ತು ಅಂತ ಹೇಳಿ ಮರಿಬೇಡಿ. ಆ್ಯಂಡ್ ಐ ನೋ ತುಂಬಾ ಒಂದು ಲಾಂಗ್ ವಿಡಿಯೋ ಆಗಿದೆ ಇದು ಅಂತ, ಬಟ್ ಎಲ್ಲ ವರ್ತ್ ಇಟ್ ಅಲ್ವಾ ಗೈಸ್. ಸೊ ಎಸ್, ಎಟ್ ಎನಿ ಮೂಮೆಂಟ್ ನಿಮಗೆ ಈ ಮೆಸೇಜ್ಗಳನ್ನ ಕ್ಲೇಮ್ ಮಾಡ್ಕೋಬೇಕನ್ಸಿದೆ ಕಮೆಂಟ್ ಸೆಕ್ಷನಲ್ಲಿ 111 ಹಾಕ್ಬೋದು. ಆ್ಯಂಡ್ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಇದೆ, ಡಿಸ್ಕ್ರಿಪ್ಷನಲ್ಲಿ ನಂಬರ್ ವಾಟ್ಸಪ್ ಮಾಡಿದ್ರೆ ಆಯಿತು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ನಲ್ಲಿ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು ಅಂತ ಹೇಳ್ತಾ ಮತ್ತೆ ಸಿಗೋಣ ಗಾಯ್ಸ್ ಮುಂದಿನ ವಿಡಿಯೋದಲ್ಲಿ ಡೆಫಿನೆಟ್ಲಿ. ಅಲ್ಲಿ ತನಕ ಐ ಲವ್ ಯು ಆಲ್ ಅಂತ ಹೇಳ್ತಾ ಬಾಯ್, ಟೇಕ್ ಕೇರ್.